ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನನ್ನ ಅತಿಥಿಯಾಗಿ ಬಂದಿರೋರು ಪಾರ್ಲಿಮೆಂಟಿನ ಅತ್ಯಂತ ಚುರುಕಾದಂಥ ಮೆಂಬರ್ ಇವರು. ಒಬ್ಬ ಎಂಥ ಮೆಂಬರ್ ಅಂದ್ರೆ ಯಾವಾಗ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಳ್ತಾರೋ ಗಲಾಟೆ ಎಬ್ಬಿಸ್ತಾರೆ. ಅವರು ಬೇರೆಯವ್ರ ಮೇಲೆ ಎಷ್ಟು ಆರೋಪ ಮಾಡ್ತಾರೋ ಅಷ್ಟೇ ಆರೋಪ ಬೇರೆಯವರು ಇವ್ರ ಮೇಲೆ ಮಾಡ್ತಾರೆ. ಪ್ಲೀಸ್ ವೆಲ್ಕಮ್ ನಿಶಿಕಾಂತ್ ದುಬೆ. ಮತ್ತೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಜಡ್ಜ್ ಕೂಡ ತುಂಬಾ ವಿಶೇಷವಾದವರು. ಧೈರ್ಯದ, ಪರಾಕ್ರಮದ ಏನು ಪರಂಪರೆ ಇದೆಯೋ ಅದರ ಸಂಕೇತ ಆಗಿದ್ದಾರೆ. ಇವರು ಸರ್ಜಿಕಲ್ ಸ್ಟ್ರೈಕ್ನ ಪ್ಲಾನಿಂಗ್ ಮಾಡಿದ್ರು, ಕಾಶ್ಮೀರದಲ್ಲಿ ಕೋರ್ ಕಮಾಂಡರ್ ಆಗಿದ್ರು. ಪ್ಲೀಸ್ ವೆಲ್ಕಮ್ ರಿಟೈರ್ಡ್ ಲೆಫ್ಟಿನೆಂಟ್ ಜನರಲ್ ಸತೀಶ್ ದುವಾ. ಆಪ್ಕಿ ಅದಾಲತ್ನಲ್ಲಿ ಆರೋಪಗಳು ಮತ್ತು ಪ್ರಶ್ನೆಗಳ ಸರಣಿ ಶುರುವಾಗೋದಕ್ಕಿಂತ ಮುಂಚೆ ಇವತ್ತಿನ ಜಡ್ಜ್ ರಿಟೈರ್ಡ್ ಲೆಫ್ಟಿನೆಂಟ್ ಸತೀಶ್ ದುವಾ ಅವರ ಅನುಮತಿ ಕೇಳೋಣ ಇವತ್ತಿನ ವಿಚಾರಣೆ ಶುರು ಮಾಡೋದಕ್ಕೆ. ಶುರು ಮಾಡಿ. ಜೈ ಹಿಂದ್. ಮತ್ತೆ ನಾನು ಆರೋಪಗಳನ್ನು ಮಾಡೋದಕ್ಕಿಂತ ಮುಂಚೆ ನಿಶಿಕಾಂತ್ ದುಬೆ ಅವರ ಮೇಲೆ ಒಂದು ದೃಷ್ಟಿ ಹಾಯಿಸೋಣ, ನಿಶಿಕಾಂತ್ ದುಬೆ ಅವರ ಪೊಲಿಟಿಕಲ್ ಕರಿಯರ್ ಮೇಲೆ. ನಿಶಿಕಾಂತ್ ದುಬೆ ಪಾರ್ಲಿಮೆಂಟ್ನ ಅತ್ಯಂತ ಕಾಂಟ್ರವರ್ಷಿಯಲ್ ಮೆಂಬರ್ ಆಗಿದ್ದಾರೆ. ಸಂಸತ್ತಿನಲ್ಲಿ ಇವರ ಭಾಷಣಗಳ ಮೇಲೆ ಪ್ರತಿ ಬಾರಿಯೂ ಗಲಾಟೆಯಾಗುತ್ತದೆ. भारत में संकट आया 2005 से लेकर 2014 तक चाइनीज गवर्नमेंट ने कांग्रेस को पैसा दिया जिसका FCRA लाइसेंस भारत सरकार ने कैंसिल किया. ನಿಶಿಕಾಂತ್ ದುಬೆ ಪೂರ್ತಿ ತಯಾರಿಯ ಜೊತೆಗೆ ಸಂಸತ್ತಿನಲ್ಲಿ ಮಾತಾಡ್ತಾರೆ. ಇವರ ರಿಸರ್ಚ್ನ ಹೊಗಳಿಕೆ ಪ್ರಧಾನಮಂತ್ರಿ ಮೋದಿ ಕೂಡ ಮಾಡ್ತಾರೆ. ईवीएम कांग्रेस लेकर आई सर, पहली बार ईवीएम आपकी जानकारी के लिए 1987 में पायलट प्रोजेक्ट के नाते राजीव गांधी जी लेकर आए. ये ईवीएम की पूरी हिस्ट्री. ನಿಶಿಕಾಂತ್ ದುಬೆ ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಂದನೂ ಕೂಡ ವಿವಾದಗಳನ್ನ ಸೃಷ್ಟಿ ಮಾಡ್ತಾರೆ. मैंने ये निर्णय लिया है कि मैं एक लाइब्रेरी बनाऊंगा गांधी नेहरू परिवार के करतूतों के. ನಿಶಿಕಾಂತ್ ದುಬೆ ಯಾವಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೋ ಆಗ ಅದರ ಬಗ್ಗೆ ಕೂಡ ತುಂಬಾ ಚರ್ಚೆಯಾಗುತ್ತೆ. एडवीना एंड नेहरू ये नोवेल है, इस किताब को बैन कर दिया. इसमें यह है कि कितने बजे कहां कैसे नेहरू जी एडवीना के साथ घूमते थे फिरते थे और उनको देश के राजनीति से कैसे मतलब नहीं था. ಇವರ ಪ್ರತಿ ಮಾತಿನ ಮೇಲೂ ವಿರೋಧ ಪಕ್ಷದ ನಾಯಕರ ಕಟುವಾದ ರಿಯಾಕ್ಷನ್ ಬರುತ್ತೆ. जब अपने घर में हो, महाराष्ट्र में हो, यदि बहुत बड़े बॉस हो तो चलो बिहार, चलो उत्तर प्रदेश, चलो तमिलनाडु, तुमको पटक पटक के मारेंगे. तुम मुंबई में आ जाओ, मुंबई के समुद्र में डूबे डूबे कर मारेंगे. ನಿಶಿಕಾಂತ್ ದುಬೆ ಜಾರ್ಖಂಡ್ ಇಂದ ಎಂಪಿ ಆಗಿದ್ದಾರೆ. ಗೋಡ್ಡಾ ಇಂದ 4 ಬಾರಿ ಚುನಾವಣೆ ಗೆದ್ದಿದ್ದಾರೆ. ನಿಶಿಕಾಂತ್ ದುಬೆ ತಮ್ಮ ಕಠಿಣ ಪರಿಶ್ರಮದಿಂದ ಗೋಡ್ಡಾದ ಚಿತ್ರಣ ಬದಲಾಯಿಸಿದ್ದಾರೆ. ಅಲ್ಲಿನ ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ರಸ್ತೆಗಳು ನೋಡುವಂತಿವೆ. ಅವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ದೇವಘರ್ ಇದೆ. ಅಲ್ಲಿಗೆ ಬಾಬಾ ವೈದ್ಯನಾಥನ ದರ್ಶನ ಮಾಡೋಕೆ ಸಾವಿರಾರು ಜನರು ಬರ್ತಾರೆ. ಶಿವಭಕ್ತ ನಿಶಿಕಾಂತ್ ದುಬೆ ಆಪ್ಕಿ ಅದಾಲತ್ನಲ್ಲಿ ತಮ್ಮ ವಾದನ ತಾವೇ ಮಂಡಿಸ್ತಾರೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ. ಮೊದಲ ಆರೋಪ ನಿಶಿಕಾಂತ್ ದುಬೆ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿ ಲೀಡರ್ ನಿಶಿಕಾಂತ್ ದುಬೆ ಮೇಲೆ ಇರುವ ಆರೋಪ. ಇವರು ಪಾರ್ಲಿಮೆಂಟ್ನಲ್ಲಿ ಗಲಾಟೆ ಮಾಡಿಸ್ತಾರೆ. ನಿಶಿಕಾಂತ್ ಜಿ ರೀಸೆಂಟ್ ವಿಡಿಯೋನ ನಾನು ನೋಡಿದೆ. ಅದರಲ್ಲಿ ಕಾಂಗ್ರೆಸ್ನ ಮತ್ತೆ ಬೇರೆ ಪಾರ್ಟಿಗಳ ವಿಮೆನ್ ಎಂಪಿಗಳು ಏನಿದ್ದಾರೆ ಅವರು ಪ್ರಧಾನಮಂತ್ರಿಗಳ ಕುರ್ಚಿಯನ್ನ ಸುತ್ತುವರೆದಿದ್ರು. ಆದ್ರೆ ನನಗ್ ಗೊತ್ತಾಯ್ತು ಏನಂದ್ರೆ ಪ್ರಧಾನಮಂತ್ರಿ ಅಂತೂ ಕೇವಲ ನೆಪ ಆಗಿದ್ರು, ನಿಶಿಕಾಂತ್ ಗುರಿಯಾಗಿದ್ರು. ಅವ್ರಿಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿ ಇರಬೇಕು. ನೀವಂಥ ಕೆಲಸಗಳನ್ನ ಮಾಡ್ತೀರಾ? ಇಲ್ಲ, ನಾನು ಸತ್ಯ ಹೇಳ್ತೀನಿ.
ಮತ್ತೆ ಸತ್ಯದಲ್ಲೇ ಒಂದ್ ವೇಳೆ ಈ ಎಲ್ಲ ವಿಷಯಗಳು ಬಂದ್ರೆ ಆಗ ನಾನೇನ್ ಮಾಡೋಕ್ಕಾಗುತ್ತೆ? ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಎಲ್ಲರೂ ಗಾಬರಿ ಆಗ್ತಾರೆ. ನನಗದು ಖುಷಿ ಆಗತ್ತೆ. ನೀವು ಬೆಂಕಿ ಹಚ್ಚೋ ಕೆಲಸ ಮಾಡ್ತೀರಾ? ಇಲ್ಲ, ನಾನು ಬೆಂಕಿ ಆರಿಸೋ ಕೆಲಸ ಮಾಡ್ತೀನಿ. ನಿನ್ನೆ ತಾನೇ ಕಿರಣ್ ರಿಜಿಜು ಆ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಯಾವಾಗ ಅವರು ಪ್ರಧಾನಮಂತ್ರಿಗಳ ಕಡೆ ಏನು ಅಹಿತಕರ ಘಟನೆಗೋಸ್ಕರ ಯಾವುದಕ್ಕೆ ಪ್ರಧಾನಮಂತ್ರಿಗಳು ಬರ್ಲಿಲ್ವೋ ಅದರಲ್ಲಿ ಕಾಕತಾಳೀಯವಾಗಿ ನನ್ನ ಫ್ರೇಮ್ನಲ್ಲಿ ಏನಿದೆ ಪೂರ್ತಿ ಆ ವಿಜುವಲ್ ಇದೆ. ಏನೆಂದ್ರೆ ನಾನು ಜೇಬಲ್ಲಿ ಕೈ ಹಾಕೊಂಡು ನನ್ನನ್ನು ನೋಡಿ ಜನರು ಭಯ ಪಡ್ತಾರೆ. ನನ್ನನ್ನು ಯಾರು ಹೆದರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರಿಯಾಂಕಾ ಗಾಂಧಿ ಅಥವಾ ಸೋನಿಯಾಜಿ ಮತ್ತೆ ರಾಹುಲ್ ಜಿ ಅವರು ಭಯ ಪಡ್ತಾರೆ. ಪ್ರಿಯಾಂಕಾ ಗಾಂಧಿ ಇದನ್ನ ಹೇಳಿದ್ರು ಏನಂದ್ರೆ, ಯಾವಾಗ ಮಹಿಳಾ ಎಂಪಿ ನಿಶಿಕಾಂತ್ ದುಬೆ ಅವ್ರ ಕಡೆಗೆ ಹೋದ್ರೋ ಆಗ ಬುಲೆಟ್ ಟ್ರೈನ್ ತರ ಹೆದರ್ಕೊಂಡು ಓಡ್ ಹೋದ್ರು ಅಂತ. ಬುಲೆಟ್ ಟ್ರೈನ್ ಅದು ಏನವ್ರು ಹೇಳಿದ್ರು? ಅದು ಅವ್ರು ಹೇಳಿದ್ರು ಏನಂದ್ರೆ ಬುಲೆಟ್ ಟ್ರೈನ್ ತರ ಓದ್ತಿದ್ರು ಅಂತ. ಆದ್ರೆ ನಾನು ನಿಮಗೆ ಹೇಳ್ತೀನಿ ಏನಂದ್ರೆ ಅವ್ರು ಹೆದರ್ಕೋತಾರೆ ಅಲ್ವಾ. ನಾನು ಯಾವಾಗ ನಿಂತ್ಕೋತೀನೋ ಆಗ ಪಾರ್ಲಿಮೆಂಟ್ನ ಒಳಗೆ ನೀವು ನೋಡ್ತೀರಾ ಇಡೀ ಕಾಂಗ್ರೆಸ್ಗೆ ಬೆವರು ಮತ್ತೆ ನಡ್ಕ ಶುರು ಆಗೋಗುತ್ತೆ. ಗೊತ್ತಿಲ್ಲ ನಾನು ಏನ್ ಹೇಳ್ತಿದ್ದೀನಿ ಅಂತ. ಪ್ರಿಯಾಂಕಾ ಜಿ ಎಲ್ಲ ಇರ್ತಾರೆ, ಅವರು ಓಡ್ ಬರ್ತಾರೆ ಅದನ್ನ ಕೇಳೋದಕ್ಕೆ ಅಂತ. ಅದಕ್ಕೆ ಹೆದರ್ಕೋತಾರೆ ಅವರು. ಆ ಭಯ ಅವ್ರಿಗಿದೆ. ನಮಗೆ ಯಾವ ಭಯನೂ ಇಲ್ಲ. ನಮಗೇನ್ ಭಯ ಇದೆ? ಮೋದಿ ನಮ್ಮ ನಾಯಕರು, ಅವ್ರಿಗೆ ಇಡೀ ಪ್ರಪಂಚ ಹೆದರುತ್ತೆ. ನೀವು ದೇಶದ ಮೊದಲ ಪ್ರಧಾನಮಂತ್ರಿಯ ಬಗ್ಗೆ ಹೇಳಿದ್ರಿ. ಏನಂದ್ರೆ ಅವರು ವಿಲಾಸಿ ಆಗಿದ್ರು, ದೇಶದ್ರೋಹಿ ಆಗಿದ್ರು. ಮತ್ತೆ ನೀವು ಹೇಳ್ತಾನೆ ಇದ್ರಿ, ಮತ್ತೆ ಸ್ಪೀಕರ್ ಸಾಬ್ ನಿಮ್ಮನ್ನ ತಡೆಯೋ ನಾಟಕ ಮಾಡ್ತಿದ್ರು, ನೀವು ನಿಲ್ಲಿಸ್ಲಿಲ್ಲ. ಇಲ್ಲ, ಸ್ಪೀಕರ್ ತಡೆಯೋ ನಾಟಕ ಏನು ಮಾಡ್ತಿರ್ಲಿಲ್ಲ. ಸ್ಪೀಕರ್ ಜೆನ್ಯೂನ್ಲಿ ತಡೀತಿದ್ರು. ಆದ್ರೆ ನಾನು ಹೇಳ್ತಾನೆ ಇದ್ದೆ. ಮೈಕ್ ಆನ್ ಇತ್ತು, ನನಗೆ ಕಾಣಿಸಿತ್ತು ಮೈಕ್ ಆನ್ ಇದೆ ಅಂತ. ಅದು ಮೈಕ್ನವ್ರ ತಪ್ಪು, ನಂದೇನು ತಪ್ಪಿಲ್ಲ. ಆದ್ರೆ ನಾನು ಎಲ್ಲಾನು ಹೇಳ್ಬಿಟ್ಟೆ. ಆದ್ರೆ ಏನೆಲ್ಲ ನಾನು ಹೇಳಿದ್ನೋ ಅದು ನನ್ನ ಸ್ವಂತ ವಿಚಾರ ಆಗಿರ್ಲಿಲ್ಲ. ಏನು ಪುಸ್ತಕದಲ್ಲಿದೆಯೋ, ಪುಸ್ತಕದಲ್ಲಿ ಏನ್ ಬರ್ದಿದ್ಯೋ ಅದನ್ನೇ ಹೇಳಿದೆ ನಾನು. ನೋಡಿ, ನೀವು ಹೇಗ್ ಜಸ್ಟಿಫೈ ಮಾಡ್ತೀರಾ? ನೀವ್ ಹೇಳಿದ್ರಿ ಏನಂದ್ರೆ ಈ ದೇಶದ ಎಷ್ಟೊಂದು ಸಮಸ್ಯೆಗಳಿವೆಯೋ ಅವು ನೆಹರು ಕುಟುಂಬದ ಕೊಡುಗೆ ಅಂತ. ಹಸಿವು ಅವರ ಕೊಡುಗೆ, ವಿಲಾಸದ ಕೊಡುಗೆ, ದೇಶದ್ರೋಹದ ಕೊಡುಗೆ, ವಂಚನೆ ಕೊಡುಗೆ, ಭ್ರಷ್ಟಾಚಾರದ ಕೊಡುಗೆ. ಇವತ್ತಿಗೂ ನಾನು ಈ ಮಾತಿನ ಮೇಲಿದ್ದೀನಿ. ಏನಂದ್ರೆ ಆ ಪುಸ್ತಕದಲ್ಲಿ ಏನ್ ಬರ್ದಿದೆ ಅದೇ ವಾಸ್ತವ. ನೀವಿದನ್ ಹೇಳಿ. ನಮ್ಮ ಸಮಸ್ಯೆ ಏನಿದೆ? ನಮ್ಮ ಸಮಸ್ಯೆ ಚೀನಾ ಯಾವತ್ತೂ ಬಾರ್ಡರ್ ಆಗಿರ್ಲಿಲ್ಲ, ಬಾರ್ಡರ್ ಸ್ಟೇಟ್ ಆಗಿರ್ಲಿಲ್ಲ. ಬ್ರಿಟಿಷರು ಯಾವಾಗ ಹೋದ್ರೋ ಆಗ ನೇಪಾಳ, ಭೂತಾನ್ ಮತ್ತೆ ಟಿಬೆಟ್ನ ನಮ್ದೊಂದು ಬಫರ್ ಸ್ಟೇಟ್ ಮಾಡಿ ಹೋದ್ರು. ಚೀನಾ ಎಲ್ಲೂ ದಾರಿಲಿ ಇರ್ಲೇ ಇಲ್ಲ. ನೀವು ಟಿಬೆಟ್ಗೆ ಮಾನ್ಯತೆ ಕೊಟ್ರಿ. ಟಿಬೆಟ್ ಯಾವಾಗ ಚೀನಾದ ಪಾರ್ಟ್ ಆಯ್ತೋ ಆಗ ಚೀನಾ ನಮ್ಮ ಬಾರ್ಡರ್ ಆಯ್ತು. ಪಾಕಿಸ್ತಾನ ಜೊತೆ ಸಮಸ್ಯೆ ಇದೆ. ಪಾರ್ಟಿಷನ್ ಯಾಕಾಯ್ತು? ಎಡ್ವಿನ್ ನೆಹರು ಅವ್ರ ಬಗ್ಗೆ ಏನ್ ಮಾತಾಡ್ತಿದ್ವೋ, ಯಾವ ಪುಸ್ತಕ ನೀವು ಈಗ ತಾನೆ ತೋರಿಸಿದ್ರೋ ಅದ್ರಲ್ಲಿ ಏನ್ ಬರ್ದಿದೆ ಅಂದ್ರೆ ಇವರು ಪೂರ್ತಿ ಮೋಜು ಮಸ್ತಿ ಮಾಡ್ತಿದ್ರು ಅಂತ. ಮತ್ತೆ ಈ ಕಾರಣದಿಂದ ಮೌಂಟ್ ಬ್ಯಾಟನ್ ಜೊತೆ ಅವರು ಒಪ್ಪಂದ ಮಾಡ್ಕೊಂಡು ಏನಂದ್ರೆ ಹೇಗೆ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಅವರು ಭಾರತದ ವಿಭಜನೆ ಮಾಡ್ಬಿಟ್ರು. ಇವತ್ತು ಒಂದ್ ವೇಳೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಒಂದ್ ವೇಳೆ ಪಾಕಿಸ್ತಾನದ ಹತ್ರ ಇದೆ ಅಂದ್ರೆ ಅದು ಇವರ ನೀತಿಗಳ ಕಾರಣದಿಂದ ಇದೆ. ಹಾಗಾದ್ರೆ ಚೀನಾದ ಶತ್ರುತ್ವಕ್ಕೆ ನಾವು ಕಾರಣ, ಟಿಬೆಟ್ನ ಶತ್ರುತ್ವಕ್ಕೆ ನಾವು ಕಾರಣ. ಮತ್ತೆ ನಿಮ್ಮ ನೀತಿಗಳಿಂದಾನೇ ಈ ಎಲ್ಲ ಸಮಸ್ಯೆಗಳಾಯ್ತು. ಅದನ್ನ ಅನುಭವಿಸೋರ್ಯಾರು, ಹೇಳೋರ್ಯಾರು, ಮಾತಾಡೋರ್ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಈ ದೇಶ ಎಷ್ಟೊಂದು ಪ್ರೀತಿ ಕೊಡ್ತು. ದೇಶದ ಮೊದಲ ಪ್ರಧಾನಮಂತ್ರಿ ಅವರು, ಎಷ್ಟೊಂದು ರೆಸ್ಪೆಕ್ಟೆಡ್. ಅವರನ್ನ ವಿಲಾಸಿ ಅನ್ನೋದು ಅದರಲ್ಲಿ ಆ ಪುಸ್ತಕದಲ್ಲಿ ಬರ್ದಿದೆ ಅಲ್ವಾ, ನಾನೇನು ಹೇಳ್ತಿಲ್ಲ ಅಲ್ವಾ. ಆ ಎಷ್ಟು ಪುಸ್ತಕಗಳಿವೆ, ಕೆಲವು ಪುಸ್ತಕಗಳು ಬ್ಯಾಂಡ್ ಆಗಿವೆ, ಕೆಲವು ಪುಸ್ತಕಗಳೇನಿವೆ. ಪುಸ್ತಕಗಳು ನಿಮಗೆ ಯಾಕೆ ಸಿಗುತ್ತೆ? ಯಾಕಂದ್ರೆ ನಂಗೆ ಓದೋ ಬರೀ ಅಭ್ಯಾಸ ಇದೆ. ಅದೇ ಪುಸ್ತಕಗಳ ಕ್ರಮದಲ್ಲಿ ನೀವು ಇಂದಿರಾಜಿ ಅವರ ಬಗ್ಗೆ ತುಂಬಾ ಅಶ್ಲೀಲ ವಿಷಯಗಳನ್ನ ಹೇಳಿದ್ರಿ. ನೀವು ಎಂ.ಒ. ಮಥಾಯಿ ಅವರದೊಂದು ಚಾಪ್ಟರ್ ಕೋಟ್ ಮಾಡಿದ್ರಿ. ಎಂ.ಒ. ಮಥಾಯಿ ಅವರನ್ನ ಯಾವಾಗ ಇದು ಜನರಿಗೆ ಗೊತ್ತಾಗೋಸ್ಕರ 1959ರಲ್ಲಿ ಯಾವಾಗ ತೆಗೆದುಹಾಕಿದ್ರು, ಅವ್ರಿಗೆ ಪಿ ಎ ಆಗಿದ್ರು, ನೆಹರೂಜಿ ಅವರ ಪಿ ಎ ಆಗಿದ್ರು. ಮತ್ತೆ ನಿಮಗೆ ಗೊತ್ತಿದೆ ಏನಂದ್ರೆ ಒಂದು ಟ್ರಸ್ಟ್ ಮಾಡಿದ್ರು ಅವರು. ಆ ಟ್ರಸ್ಟ್ನ ಬಿರ್ಲಾಜಿ ಅವರಿಂದ ಅವರು ಕೊಡಿಸಿದ್ರು. ಈಗ 30 ಜನವರಿ ಮಾರ್ಗ್ ಏನಿದೆ, ಈಗ ಅದು ಮಥಾಯಿ ಅವರ ಆಫೀಸ್ ಆಗಿತ್ತು. ಅದರ ಟ್ರಸ್ಟಿ ರಾಜ್ಕುಮಾರಿ ಅಮೃತ್ ಕೌರ್ ಇದ್ರು, ಮತ್ತೆ ಪದ್ಮಜಾ ನಾಯ್ಡು ಇದ್ರು. ಎಷ್ಟೋ ಪುಸ್ತಕ ಬರೆಯೋರು, ಅವ್ರ ಬಗ್ಗೆ ಕೂಡ ಎಷ್ಟೋ ವಿಷಯಗಳನ್ನ ಹೇಳಿದ್ದಾರೆ. ಮತ್ತೆ ಯಾವಾಗ ಅವ್ರ ಮೇಲೆ ಕರಪ್ಷನ್ನ ಚಾರ್ಜಸ್ ಬಗ್ಗೆ ಚರ್ಚೆ ಆಯ್ತು ಪಾರ್ಲಿಮೆಂಟ್ನಲ್ಲಿ, ಆಗ 1960-61ರಲ್ಲಿ ನೆಹರೂಜಿ ಒಂದು ಕಮಿಟಿ ಮಾಡಿದ್ರು. ವಿಷ್ಣು ಪ್ರಕಾಶ್ ಅವರು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ರು. ಮತ್ತು ಆ ಕಮಿಟಿಯ ರಿಪೋರ್ಟ್ ಇದೆ ಏನಂದ್ರೆ ಮಥಾಯಿ ಎಷ್ಟು ದುಡ್ಡು ತಗೊಂಡ್ರು ಬಿರ್ಲಾ ಅವರಿಂದ, ಅಥವಾ ಮಥಾಯಿಗೆ ಏನು 9th ಜನವರಿ ಮಾರ್ಕ್ ಕೊಡ್ಲಾಯ್ತು, ಮಥಾಯಿ ಏನ್ ತಮ್ಮ ಮನೆ ಮಾಡ್ಕೊಂಡ್ರು, ಸಂಪೂರ್ಣ ಪ್ರಾಮಾಣಿಕತೆಯಿಂದ ತಗೊಂಡ್ರು. ಎಲ್ಲಾನು ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿದೆ. ಮಥಾಯಿ ಅವ್ರಿಗಿಂತ ಒಳ್ಳೆಯವರು ಯಾರು ಇಲ್ಲ. ಹಾಗಾಗಿ ಯಾವಾಗ ಮಥಾಯಿ ಇದು ಬರ್ತಿದ್ದಾರೆ ಏನಂದ್ರೆ 12 ವರ್ಷಗಳ ಕಾಲ ಇಂದಿರಾಜಿ ಅವ್ರ ಜೊತೆ ವೈಫ್ ಮತ್ತೆ ಹಸ್ಬೆಂಡ್ ತರ ಇದ್ದೆ. ಹಾಗಿದ್ಮೇಲೆ ನಂದೇನ್ ತಪ್ಪಿದೆ ಇದರಲ್ಲಿ? ನಾನು ಮಥಾಯಿ ಅವರನ್ನ ಕೋಟ್ ಮಾಡ್ದೆ, ಓದ್ದೆ, ಜನರಿಗೆ ಹೇಳ್ದೆ, ಜನ ಓದ್ತಾರೆ. ಆ ಚಾಪ್ಟರ್ ಶಿ ನಾನು ಓದಿದ್ದೀನಿ. ಆದ್ರೆ ಯಾವಾಗ ಮೊರಾರ್ಜಿ ಪ್ರಧಾನಮಂತ್ರಿ ಆಗಿದ್ರೋ ಆಗ ಅವರು ಅದನ್ನ ಪಬ್ಲಿಷ್ ಮಾಡೋಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಇಂದಿರಾಜಿ ಅವರದ್ದು
ಈ ದೇಶಕ್ಕೆ ಪ್ರತ್ಯೇಕವಾದ ಕಾಂಟ್ರಿಬ್ಯೂಷನ್ ಇದೆ. ಅವರು ಹುತಾತ್ಮರಾಗಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆ ಏನೋ ಬರ್ದಿದ್ದಾರೆ. ನಾನು ಇದನ್ನ ಹೇಳ್ತಾ ಇದ್ದೀನಿ ಏನಂದ್ರೆ, ಯಾವಾಗ ಮತಾಯಿಗೆ ನೀವು ಪ್ರಾಮಾಣಿಕತೆ ಸರ್ಟಿಫಿಕೇಟ್ ಕೊಡ್ತಿರೋ, ಮತಾಯಿ ಹೇಳ್ತಾರೆ ಏನಂದ್ರೆ ನಿಮ್ಮ ಪಾರ್ಟ್ ಆಗಿದೆ, ಏನೇ ಮಾಡಿದ್ರು. ಅವರು 12 ವರ್ಷಗಳ ಕಾಲ ನೆಹರೂಜಿ ಅವರ PS ಆಗಿದ್ರು, 1947ರಿಂದ 59ರವರೆಗೆ. ಮತ್ತೆ ಯಾವಾಗ ಮಥಾಯಿ ಏನೋ ಬರೀತಿದ್ದಾರೆ ಅಂದ್ರೆ, ಯಾರನ್ನ ನೀವು ಡಿಫೆಂಡ್ ಮಾಡ್ತಿದ್ದೀರೋ, ಮಥಾಯಿ ಮಾತ್ರ ಅಲ್ಲ, ಧೀರೇಂದ್ರ ಬ್ರಹ್ಮಚಾರಿ ಅವರ ಕಥೆಗಳಿವೆ, ದಿನೇಶ್ ಸಿಂಗ್ ಜಿ ಅವರ ಕಥೆಗಳಿವೆ. ಎಲ್ಲ ಕಥೆಗಳು ಸುಳ್ಳಾಗೋಕೆ ಸಾಧ್ಯ ಇಲ್ಲ ಅಲ್ವಾ? ಲಲಿತ್ ನಾರಾಯಣ್ ಮಿಶ್ರಾ ಅವರ ಹತ್ಯೆಯ ಕಥೆ ಇದೆ, ಇವತ್ತಿಗೂ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ. ಹಾಗಾಗಿ ಎಲ್ಲ ಪುಸ್ತಕ ಬರೆಯೋರು, ಏನು ನಾನು ಈಗ ಲೈಬ್ರರಿ ಮಾಡ್ತಿದ್ದೀನೋ ಅದರಲ್ಲಿ ಕೇವಲ ಮಥಾಯಿ ಅವರ ಪುಸ್ತಕ ಇರಲ್ಲ, ದಿನೇಶ್ ಸಿಂಗ್ ಜಿ ಅವರ ಪುಸ್ತಕ ಇರುತ್ತೆ, ಧೀರೇಂದ್ರ ಬ್ರಹ್ಮಚಾರಿ ಮತ್ತೆ ಲಲಿತ್ ನಾರಾಯಣ್ ಮಿಶ್ರಾ ಅವರ ಪುಸ್ತಕನೂ ಇರುತ್ತೆ. ಅದಕ್ಕೆ ಎಲ್ಲ ಪುಸ್ತಕಗಳು ಒಂದೇ ಸಲ ಬರೀತಿದ್ರೆ, ಆಗ ನೀವು ಪುಸ್ತಕ ಬರೆಯೋರನ್ನ ಹಿಡ್ಕೊಳ್ಳಿ, ಪುಸ್ತಕ ಬರೆಯೋರ ಮೇಲೆ FIR ಹಾಕಿ. ನಾನು ಪುಸ್ತಕದಲ್ಲಿರೋ ವಿಷಯಗಳನ್ನ ಜನರಿಗೆ ಹೇಳ್ತಿದ್ದೀನಿ ಅಷ್ಟೇ. ಯಾವೆಲ್ಲ ಪುಸ್ತಕಗಳು ನೆಹರೂಜಿ ಅವರ ವಿರುದ್ಧ, ಇಂದಿರಾಜಿ ಅವರ ವಿರುದ್ಧ, ರಾಜೀವ್ ಜಿ ಅವರ ವಿರುದ್ಧ ಬರೆಯಲಾಗಿದೆ, ಅವೆಲ್ಲವನ್ನ ಒಟ್ಟುಗೂಡಿಸ್ತೀರಾ ನೀವು? ಒಟ್ಟುಗೂಡಿಸ್ತಿದ್ದೀನಿ. ಮತ್ತೆ ಪ್ರತಿದಿನ ನನಗೆ ವಾಟ್ಸಪ್ ಬರ್ತವೆ, ಅದಕ್ಕೆ ಲೈಬ್ರರಿ ಮಾಡ್ತಿದ್ದೀನಿ. ಒಂದೇ ಕಡೆ ಎಲ್ಲ ವಿಷಯಗಳು ಸಿಗುತ್ತವೆ. ಇದಕ್ಕೋಸ್ಕರ ಸಿಗುತ್ತವೆ, ಯಾವಾಗ ನಾವು ಅಧಿಕಾರಕ್ಕೆ ಬಂದ್ವೋ 2014ರಲ್ಲಿ, ಆಗ ನಾವು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಬಂದ್ವಿ. ನಿಶಿಕಾಂತ್ ದುಬೆ ಎಲ್ಲಿ ಹೇಳ್ತಿದ್ದಾರೆ, ಎಲ್ಲಿ ಕೂರ್ತಿದ್ದಾರೆ, ಯಾವ ಬಟ್ಟೆ ಹಾಕ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ, ಪ್ರಧಾನ ಮಂತ್ರಿಜಿ ಏನ್ ಮಾಡ್ತಿದ್ದಾರೆ, ಗೃಹ ಮಂತ್ರಿಜಿ ಏನ್ ಮಾಡ್ತಿದ್ದಾರೆ. ಆದ್ರೆ ಅವರ ಎಲ್ಲ ಅಧಿಕಾರ ಏನಿದೆಯೋ ಅದು 2014ರ ಮುಂಚೆನೇ ಇತ್ತು. ಜನರಿಗೆ ಓದೋ ಬರೆಯೋ ಅಭ್ಯಾಸ ಏನಿದೆ ಅದು ಕಡಿಮೆ ಆಯಿತು, ಯಾಕಂದ್ರೆ ಮೊಬೈಲ್ನಲ್ಲಿ ಜಾಸ್ತಿ ಮುಳುಗೋದ್ರು. ಹಾಗಾಗಿ ನಾನು ಆ ಜನರನ್ನ ಪ್ರೇರೇಪಿಸ್ತಿದ್ದೀನಿ. ಏನಂದ್ರೆ, ನೀವು ಇತಿಹಾಸ ಓದಿ 1947ರಿಂದ ಹಿಡಿದು 2014ರವರೆಗೆ ಅಂತ. ನೋಡಿ, ನೀವು ಯಾವುದೇ ಪುಸ್ತಕ ಓದಿಸಬಹುದು. ರಾಹುಲ್ ಗಾಂಧಿ ಒಂದು ಪುಸ್ತಕದ 4 ಲೈನ್ಗಳನ್ನ ಓದೋದಕ್ಕೆ ಇಷ್ಟಪಡ್ತಾರೆ, ಅವ್ರಿಗೆ ಓದೋಕ್ ಬಿಡ್ತಿಲ್ಲ. ಆ ಪುಸ್ತಕ ಇದೆಯಾ? ಆ ಪುಸ್ತಕ ಏನಿದೆ ನೋಡಿ, ಗಾಂಧಿ ಕುಟುಂಬ ಏನಿದೆಯಲ್ಲ, ಇದು ಹೆಸರು ದೊಡ್ಡದು, ಗುಣ ಸಣ್ಣದು. ನೋಡೋಕೆ ಅನ್ಸುತ್ತೆ ಏನಂದ್ರೆ ತುಂಬಾ ತಿಳ್ಕೊಂಡೋರು ಅಂತ. ನೀವು ಅವರನ್ನ ಪಾರ್ಲಿಮೆಂಟ್ ಅಲ್ಲಿ ನಿಲ್ಲಿಸ್ಬಿಡಿ, ಒಂದ್ ವೇಳೆ ಅವರನ್ನ ತಡೆದಿಲ್ಲ ಅಂದ್ರೆ 5 ನಿಮಿಷ ಗಾಂಧಿ ಕುಟುಂಬದ ಯಾವ ವ್ಯಕ್ತಿನೂ ಮಾತಾಡಕ್ಕಾಗಲ್ಲ. ಸಂವಿಧಾನವನ್ನ ಖಾಲಿ ತಗೊಂಡ್ ಬಂದ್ರು. ಮತ್ತೆ ನಿನ್ನೆ ಏನು ಎಲ್ಲ ಪತ್ರಕರ್ತರು ಬರ್ದಿದ್ದಾರೆ, ನಾವೇನೋ ಹೇಳಿಲ್ಲ. ಎಲ್ಲೋ ಒಂದು ಟ್ವೀಟ್ ನಾನು ನೋಡಿದ್ದೀನಿ, ಏನಂದ್ರೆ ನರವಾಣೆ ಅವರ ಏನು ಪುಸ್ತಕ ಇದೆ ಅದು ಕೇವಲ ರಟ್ಟು ಅದರ ಮೇಲಿದೆ, ಅದು ಪೂರ್ತಿ ಒಳಗಿಂದ ಖಾಲಿ ಇದೆ. ಅದಕ್ಕೆ ಅದರಲ್ಲಿ ಓದೋಕೆ ಏನು ಇಲ್ವೇ ಇಲ್ಲ. ನಾನು ಹೇಳ್ಬೇಕು ಅಂದ್ರೆ ಬಚಾವ್ ಮಾಡಿದ್ದೀನಿ ರಾಹುಲ್ ಗಾಂಧಿ ಅವರನ್ನ. ನನಗೇನೋ ಸ್ವಲ್ಪ ಅನಿಸ್ತು, ಏನಂದ್ರೆ ಲೀಡರ್ ಆಫ್ ಅಪೋಸಿಷನ್ ಎಕ್ಸ್ಪೋಸ್ ಆಗ್ಬಾರ್ದು ಅಂತ, ಗಾಂಧಿ ಕುಟುಂಬದ ದೊಡ್ಡ ತಾರೆ ಅವರು. ಹಾಗಾಗಿ ನಾನು ಅವರನ್ನ ಬಚಾವ್ ಮಾಡ್ದೆ. ನೋಡಿ, ನೀವು ಯಾವಾಗ ಈ ಥರದ ಮಾತುಗಳನ್ನ ಆಡ್ತೀರಾ ಅಲ್ವಾ, ಆಮೇಲೆ ಆ ಕಾಂಗ್ರೆಸ್ನ ವ್ಯಕ್ತಿಗಳು ಹೇಳ್ತಾರೆ ಏನಂದ್ರೆ ಬಿಜೆಪಿ ನಾಯಕರು ನಡೆಸ್ತಿಲ್ಲ, ಕಾರ್ಪೊರೇಟ್ ದಲ್ಲಾಳಿಗಳು ನಡೆಸ್ತಿದ್ದಾರೆ, ಅವರ ಹೆಸರು ನಿಶಿಕಾಂತ್ ದುಬೆ ಅಂತ. ಯಾವ ವಿಷಯಕ್ಕೆ ನೀವು ಇದನ್ ಹೇಳಿ? ಯಾವ ವಿಷಯದಲ್ಲಿ ಕಾರ್ಪೊರೇಟ್ ದಲ್ಲಾಳಿ? 2009ರಲ್ಲಿ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಬಂದೆ. ಇವತ್ತು 2026. ಈ ದೇಶದ ಯಾವುದೇ ಒಬ್ಬ ಮಂತ್ರಿ, ಇನ್ಕ್ಲೂಡಿಂಗ್ ನನ್ನ ಮಂತ್ರಿ, ಮತ್ತೆ ಈ ಮಾತನ್ನ ನಾನು ನಿಮಗಷ್ಟೇ ಅಲ್ಲ, ನಾನು ನನ್ನ ನಾಯಕರು ಯಾರಿದ್ದಾರೋ ಮಾನ್ಯ ಪ್ರಧಾನಮಂತ್ರಿಜಿಯವ್ರ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಒಬ್ಬ ಮಂತ್ರಿಯ ಹತ್ರನೂ ಕೂಡ ನಾನು ಒಂದು ಪತ್ರ ಬರೆದಿಲ್ಲ ಯಾವುದೇ ಕಾರ್ಪೊರೇಟ್ಗೋಸ್ಕರ. ಒಬ್ಬ ಕಾರ್ಪೊರೇಟ್ನೂ ಕೂಡ ಕರ್ಕೊಂಡು ಹೋಗಿಲ್ಲ. ಒಬ್ಬ ಕಾರ್ಪೊರೇಟ್ ಜೊತೆಗೂ ಕೂಡ ನನ್ಗೆ ಯಾವ ಸಂಬಂಧನೂ ಇಲ್ಲ. ಮತ್ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಯಾವ ಅದಾನಿ ಬಗ್ಗೆ ಮಾತಾಡ್ತಾರೋ ಇವರು. ಅದಾನಿ ಅವರ ಪವರ್ ಪ್ಲಾಂಟ್ ಇದೆ, ನನ್ನ ಗೊಡ್ಡಾಗೆ ನಾನು ಕರ್ಕೊಂಡು ಹೋದೆ. ನನಗೆ ಹೆಮ್ಮೆ ಇದೆ, ಏನಂದ್ರೆ ನನ್ನಿಂದ ಇಲ್ಲಿ ಎಷ್ಟು ಕೆಲಸ ಆಗಿದೆಯೋ ಬಹುಶಃ ದೇಶದ ಯಾವ ಲೋಕಸಭೆಯಲ್ಲೂ ಆಗಿಲ್ಲ. ನಾನು ಇಲ್ಲಿವರೆಗೆ ಅವರದ್ದು ಯಾವುದೇ CSR ಫಂಡ್ ತಗೊಂಡಿಲ್ಲ, ಇಲ್ಲಿವರೆಗೆ ಯಾವುದೇ ಗಾಡಿ ತಗೊಂಡಿಲ್ಲ, ನನ್ಗೇನು ಸಂಬಂಧ ಇಲ್ಲ. ಮತ್ ನಾನು ಓಪನ್ ಆಗಿ ಲೋಕಸಭೆಯ ಫ್ಲೋರ್ನಲ್ಲಿ ಚಾಲೆಂಜ್ ಮಾಡಿದ್ದೀನಿ ಕಾಂಗ್ರೆಸ್ಗೆ. ಒಂದ್ ವೇಳೆ ಧೈರ್ಯ ಇದ್ರೆ ನನಗೆ ಹೇಳ್ಬಿಡಿ, ಏನಂದ್ರೆ ನಂದು ಕಾರ್ಪೊರೇಟ್ ಜೊತೆ ಏನ್ ಸಂಬಂಧ ಇದೆ ಅಂತ. ಬಹುಶಃ ಯಾಕೆ ಹೇಳ್ತಾರೆ ಅಂತಂದ್ರೆ, ಒಂದು ಕಾಲದಲ್ಲಿ ನೀವು ಒಂದು ದೊಡ್ಡ ಕಾರ್ಪೊರೇಟ್ಗೋಸ್ಕರ ಕೆಲಸ ಮಾಡ್ತಿದ್ರಿ. ಹೌದು, ನಾನು ಡೈರೆಕ್ಟರ್ ಆಗಿದ್ದೆ. 1993ರಿಂದ ಹಿಡಿದು 2009ರವರೆಗೆ ನಾನು SR ನಲ್ಲಿ ಡೈರೆಕ್ಟರ್ ಆಗಿದ್ದೆ. ಮತ್ ನಾನು ಮುಕ್ತವಾಗಿ ಈ ವಿಷಯ ಹೇಳ್ತೀನಿ, ಈ SR ನನ್ನ ಲೈಫ್ ನಲ್ಲಿ ಇರ್ಲಿಲ್ಲ ಅಂದಿದ್ರೆ ನಾನು ಕೂಡ ಎಲ್ಲೋ ದಲ್ಲಾಳಿ ಆಗಿರ್ತಿದ್ದೆ. ನೋಡಿ, ನೀವು ಯಾವಾಗ ಕಾಂಗ್ರೆಸ್ನ ಬಗ್ಗೆ ಪುಸ್ತಕಗಳನ್ನ ಓದ್ತಿದ್ರು, ಆಗ ನೀವು ಇದನ್ನೇ ಹೇಳಿದ್ರಿ, ಏನಂದ್ರೆ ಇವರ ಕಾರ್ಪೊರೇಟ್ ಕಲ್ಚರ್ ಹೇಗಿತ್ತು ಅಂದ್ರೆ, ಇವರು ತಮ್ಮ ಕುಟುಂಬದವರಿಗೋಸ್ಕರ ದುಡ್ಡು ಒಟ್ಟುಗೂಡಿಸಿದ್ರು, ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡ್ಸಿದ್ರು, ಅವರಿಗೋಸ್ಕರ ಮನೆ ಕಟ್ಟಿದ್ರು. ನಿಮಗೆ ಆಶ್ಚರ್ಯ ಆಗುತ್ತೆ, ಏನಂದ್ರೆ ಲೈಸೆನ್ಸ್ ಪರ್ಮಿಟ್ ಕೋಟಾ ರಾಜ್, ಅದರಲ್ಲಿ ಬಿರ್ಲಾಜಿ ಎಷ್ಟು ಚಂದ ಕೊಡ್ತಿದ್ದಾರೆ. ಇವತ್ತು ಚಂದದ ಬಗ್ಗೆ ಮಾತಾಡ್ತಿದಾರಲ್ವಾ ಇವರು, ಎಷ್ಟು ಚಂದ ಬಂತು. 1960ರ ಎಲೆಕ್ಷನ್ನಲ್ಲಿ, 62ರ ಎಲೆಕ್ಷನ್ನಲ್ಲಿ, 65ರ ಎಲೆಕ್ಷನ್ನಲ್ಲಿ ಎಲ್ಲ ಟಾಟಾ, ಬಿರ್ಲಾ, ಡಾಲ್ಮಿಯಾ ಕೊಟ್ರು. ಲೈಸೆನ್ಸ್ ಪರ್ಮಿಟ್ ಕೋಟಾ ರಾಜಲ್ಲಿ ಬಿರ್ಲಾಜಿ ಏನಿದ್ರು ಅವರು ಅಂಬಾಸಡರ್ ಮಾಡ್ತಾರೆ, ಬಜಾಜ್ ಏನಿದ್ರು ಅವರು ಸ್ಕೂಟರ್ ಮಾಡ್ತಾರೆ, ಡಾಲ್ಮಿಯಾಜಿ ಸಿಮೆಂಟ್ ಮಾಡ್ತಾರೆ, ಟಾಟಾಜಿ ಸ್ಟೀಲ್ ಮಾಡ್ತಾರೆ. ಬೇರೆ ಯಾವ ಬಿಸ್ನೆಸ್ ಮೆನ್ಗೂ ಬರೋಕೆ ಬಿಡ್ಲಿಲ್ಲ. ಯಾವಾಗ ಈ ತರದ ವಿಷಯಗಳು ಆಗ್ತವೆ ಆಗ ನಾನು ಓದ್ಲೇಬೇಕಾಗುತ್ತೆ ಅಲ್ವಾ, ನೀವೇನ್ ಮಾಡಿದ್ದೀರಾ ಅಂತ. ಈ ಎಲ್ಲ ವಿಷಯಗಳನ್ನ ಯಾರು ಹೇಳ್ತಾರೆ ನಿಮ್ಗೆ? ಈ ಎಲ್ಲ ವಿಷಯಗಳನ್ನ ನಾನು ಓದ್ತೀನಿ, ನನಗೆ ಓದೋ ಆಸಕ್ತಿ ಇದೆ. ಮತ್ತು ನನಗೆ ಏನನ್ಸುತ್ತೆ ಅಂದ್ರೆ ಜನರು ಕೂಡ ಓದ್ಬೇಕು ಅಂತ. ನನಗೆ ರಿಸರ್ಚ್ ಮಾಡೋದ್ರಲ್ಲಿ ತುಂಬಾ ಆಸಕ್ತಿ ಇದೆ, ನಾನೇ ಸ್ವತಃ ರಿಸರ್ಚ್ ಮಾಡ್ತೀನಿ. 2 ಗಂಟೆ ನಾನು ರಾತ್ರಿ ಖಂಡಿತ ಓದ್ತೀನಿ ಮಲಗೋದಕ್ಕೂ ಮುಂಚೆ. ಕಾಂಗ್ರೆಸ್ನವರು ಏನ್ ಹೇಳ್ತಾರೆ ಅಂತಂದ್ರೆ, ನಿಶಿಕಾಂತ್ ದುಬೆ ಅವರನ್ನ ಅನ್ಲೀಶ್ ಮಾಡ್ಬಿಟ್ಟಿದ್ದಾರೆ ಅಪೋಸಿಷನ್ ಮೇಲೆ ಮೋದಿಜಿ ಅವರು ಅಂತ.
ನಾನು ನಿಮಗೆ ಹೇಳ್ತೀನಿ ಏನಂದ್ರೆ ಮೋದಿಜಿಯವರ ಹೆಸರಿಗೆ ಎಷ್ಟು ಪ್ರಭಾವಿತರಾಗಿದ್ದಾರೆ ಆಪೋಸಿಷನ್ ಅವರು. ಹೇಗೆ ರಾಮ 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 ಅಂತ ಜಪಿಸ್ತಾರೋ ಹಾಗೆ ಆಪೋಸಿಷನ್ ಅವರು ಮೋದಿ 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 ಅಂತ ಜಪಿಸ್ತಾರೆ. ಯಾರೇನೇ ಮಾಡಿದ್ರು ಅವ್ರಿಗನ್ಸುತ್ತೆ ಏನಂದ್ರೆ ಮೋದಿಜಿ ಮಾಡ್ತಿದ್ದಾರೆ ಅಂತ. ಈ ಎಲ್ಲಾ ರಿಸರ್ಚ್ ಅನ್ನ ಮಾಡೋದಕ್ಕೆ ನೀವು ಯಾವ್ದಾದ್ರೂ ಟೀಮ್ ಇಟ್ಕೊಂಡಿದ್ದೀರಾ? ಯಾವ ಟೀಮೂ ಇಲ್ಲ, ನಾನು ಒಬ್ಬನೇ ಟೀಮ್ ಇರೋದು. 1 ಮ್ಯಾನ್ ಆರ್ಮಿ. 11 ಗಂಟೆಯಿಂದ ಹಿಡಿದು ರಾತ್ರಿ 1 ಗಂಟೆವರೆಗೆ 2 ಗಂಟೆ ನಾನು ಪ್ರತಿದಿನ ಓದ್ತೀನಿ. ಮತ್ತೆ ಅದರ ಫಲಿತಾಂಶ ಏನಿರುತ್ತೋ ಅದನ್ನ ಜನರಿಗೆ ಹೇಳ್ತೀನಿ. ನೀವು ಪ್ರತಿದಿನ ರಾತ್ರಿ ಸಾಕಷ್ಟು ಗಂಟೆಗಳ ಕಾಲ ಕೇವಲ ಗಾಂಧಿ ನೆಹರು ಕುಟುಂಬದ ಬಗ್ಗೆನೇ ಓದ್ತೀರಾ? ನಾನು ದೇಶದ ಬಗ್ಗೆ ಓದ್ತೀನಿ. ನಾನು ಪಾರ್ಲಿಮೆಂಟ್ನ ಡಿಬೇಟ್ಸ್ ಓದ್ತೀನಿ. ಈ ಎಲ್ಲ ವಿಷಯಗಳು ನಾನು ನಿಮಗೆ ಹೇಳಿದ್ನಲ್ಲ, ಅವೆಲ್ಲ ಪಾರ್ಲಿಮೆಂಟ್ನ ಡಿಬೇಟ್ಗಳು. ಮತ್ತೆ ಪಾರ್ಲಿಮೆಂಟ್ನ ಎಷ್ಟೋ ಡಿಬೇಟ್ಗಳೇನಿವೆ ಅವು ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಅಥವಾ ಲೈಬ್ರರಿಗೆ ಮೆಂಬರ್ ಆದ್ರೆ ನಿಮಗೆ ಸಿಗುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ಏನ್ ನಡೀತಿತ್ತು ಅಂತ. ನೋಡಿ, ಯಾರು ಕಾಂಗ್ರೆಸ್ನ ಎಂಪಿಗಳು ದೂರು ಕೊಟ್ಟಿದ್ದಾರೋ ಸ್ಪೀಕರ್ ಸಾಬ್ ವಿರುದ್ಧ, ಅದರಲ್ಲಿ ಅವರು ಸ್ಪೀಕರ್ನ ತೆಗೆದುಹಾಕಬೇಕು ಅಂತಿದ್ದಾರೆ. ಅದರಲ್ಲೂ ಪ್ರಾಮಿನೆಂಟ್ಲಿ ನಿಮ್ಮ ಹೆಸರಿದೆ. ಅದರದ್ದು ದೊಡ್ಡ ದೂರು ಏನು ಅಂತಂದ್ರೆ, ನೀವು ಇಬ್ಬರು ಮಾಜಿ ಪ್ರಧಾನಮಂತ್ರಿಗಳ ಅವಮಾನ ಮಾಡಿದ್ದೀರಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಅಂತ, ಮತ್ತೆ ಸ್ಪೀಕರ್ ಅದನ್ನ ತಡಿಲಿಲ್ಲ ಅಂತ. ಕೆಲವು ಜನರು ಮಾತಾಡ್ತಾನೆ ಇರ್ತಾರೆ, ಅವ್ರ ಕೆಲಸನೇ ಮಾತಾಡೋದು. ನಾನು ನನ್ನ ಮಾತುಗಳನ್ನ ಹೇಳಿದೆ, ಆ ವಿಷಯಗಳು ಪುಸ್ತಕದಲ್ಲಿ ಬರೆದಿದೆ. ನಾನು 1 ಸಲ ಅಲ್ಲ 50 ಸಲ ಹೇಳಬೇಕು ಅಂದ್ರೆ 50 ಸಲನೂ ಹೇಳ್ತೀನಿ. ಆದ್ರೆ ನೋಡಿ, ನಿಮ್ಮಿಂದಾಗಿ ಸ್ಪೀಕರ್ ಸಿಕ್ಕಾಕೊಂಡ್ರು, ಮತ್ತೆ ಅವರ ವಿರುದ್ಧ ರಿಮೂವಲ್ನ ನೋಟಿಸ್ ಬಂತು. ಈಗ ಸ್ಪೀಕರ್ ಸಾಬ್ ಏನಿದ್ದಾರೆ ಅವರು ನಿರ್ಧಾರ ತಾವೇ ಮಾಡ್ಕೋತಾರೆ. ಯಾಕಂದ್ರೆ ಅಪೋಸಿಷನ್ ಅವ್ರಿಗೆ ಗೊತ್ತು ಅಪೋಸಿಷನ್ ಹತ್ರ ಬಹುಮತ ಇಲ್ಲ, ಅವರ ದಯಾದಾಕ್ಷಿಣ್ಯಲ್ಲಿ ಸ್ಪೀಕರ್ ಸಾಬ್ ಇಲ್ಲ. NDA ಅವರನ್ನ ಮಾಡಿದೆ, NDAಗೆ ಬಹುಮತ ಇದೆ. ಎಲ್ಲಿವರೆಗೆ ನಮ್ಮ ಬಹುಮತ ಇರುತ್ತೋ ನಮ್ಮ ಸ್ಪೀಕರ್ ಇರ್ತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಏನಂದ್ರೆ 95 ಚುನಾವಣೆಗಳನ್ನ ರಾಹುಲ್ ಗಾಂಧಿ ಸೋತಿದ್ದಾರೆ. ಹಾಗಾಗಿ ಈ ಏನು ಮೀಡಿಯಾ ಇದೆಯಲ್ಲ ಅವರನ್ನ ಸೀರಿಯಸ್ಲಿ ತಗೋತಾ ಇಲ್ಲ. ಅವರು ಎಲ್ಲೂ ಪ್ರಿಂಟ್ ಮಾಡ್ತಿಲ್ಲ. ಜನರ ಮಧ್ಯೆ ಅಂತೂ ಅಧ್ಯಾಯ ಮುಗಿದೋಗಿದೆ, ಮೀಡಿಯಾದಲ್ಲೂ ಮುಗಿದೋಗಿದೆ. ಹಾಗಾಗಿ ಅವರು ಏನಾದ್ರೂ ಹೊಸ ಹೊಸ ವಿಷಯ ಮಾತಾಡ್ತಾನೆ ಇರ್ತಾರೆ. ಅದಕ್ಕೆ ಈಗ ಸ್ಪೀಕರ್ ವಿರುದ್ಧ ಇಂಪೀಚ್ಮೆಂಟ್ ಮೋಷನ್ ಜನ ವೋಟ್ ಕೊಡ್ತಿಲ್ಲ, ಮೀಡಿಯಾದಲ್ಲಿ ಪ್ರಿಂಟ್ ಮಾಡ್ತಿಲ್ಲ, ಪಾರ್ಲಿಮೆಂಟಲ್ಲಿ ನೀವು ಮಾತಾಡಕ್ ಬಿಡ್ತಿಲ್ಲ. ಮತ್ತೆ ಅವ್ರಿಗೆ ಅವರೇ ಯೋಚನೆ ಮಾಡಬೇಕು ಅಲ್ವಾ ಏನಾಗಿದೆ ಅವ್ರ ಜೊತೆ ಅಂತ. ನಾನು ನಿಮಗೆ ಹೇಳ್ತೀನಿ ಏನಂದ್ರೆ, ಕಾಂಗ್ರೆಸ್ ನಮ್ಮಲ್ಲಿ ನಮ್ಮ ಬಿಹಾರದಲ್ಲಿ ತುಂಬಾ ಒಳ್ಳೆ ಗಾದೆ ಇದೆ. कि नहीं खाए भर थारी, नहीं सुतब गोर थारी. ಹಾಗಾಗಿ ರಾಹುಲ್ ಗಾಂಧಿ ಅವರ ಸ್ಥಿತಿ ಹೀಗೆ ಆಗೋಗಿದೆ. ಏನಂದ್ರೆ, ನಾನ್ ಮಾಡ್ತೀನಿ, ಇದು ಮಾಡ್ತೀನಿ, ಈ ಎಲೆಕ್ಷನ್ ಏನಿದೆ ರಿಗ್ಗಿಂಗ್ ಆಗೋಗಿದೆ, ಈ ನರವಣೆ ಅವರ ಪುಸ್ತಕ ಬಂತು, ಈ ಫೈಲ್ ಇದೆ ನಮ್ಮ ಹತ್ರ, ನಾನು ಆಟಮ್ ಬಾಂಬ್ ಮಾಡ್ಬಿಡ್ತೀನಿ. ಆಮೇಲೆ ಏನನ್ಸುತ್ತೆ ನಿಮಗೆ, ಟೂಸ್ ಪಟಾಕಿ ಅಂತ. ಜನರಿಂದ ನಾವು ಪ್ರಶ್ನೆ ತಗೊಳ್ಳೋಣ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗೋದಕ್ಕೆ ಬಯಸ್ತೀರಾ ಅಥವಾ ನಿಮ್ಗೆ ಆಸೆ ಇದೆಯಾ ರಾಜ್ಯದ ಮುಖ್ಯಮಂತ್ರಿ ಆಗೋಕೆ? ಮತ್ತೆ ಸರ್ ಪ್ಲೀಸ್, ನಿಮ್ಗೇನು ಆಸೆ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಆಸೆ ರಾಜಕೀಯದಲ್ಲಿ ಎಲ್ರಿಗೂ ಇರುತ್ತೆ ಸರ್. ನೋಡಿ, ರಾಜಕೀಯದಲ್ಲಿ ಆಸೆ ಎಲ್ರಿಗೂ ಇರುತ್ತೆ. ಆದ್ರೆ ನಾನು ನಿಮಗೆ ಹೇಳ್ತೀನಿ, ಯಾವಾಗ MP ಆಗೋದು ನನ್ನ ಮನ್ಸಲ್ಲಿತ್ತೋ, ಏನಂದ್ರೆ ನಾನು MP ಆಗ್ತೀನಿ ಅಂತ, ಆಗ ನನಗೆ ಏನ್ ಟಾರ್ಗೆಟ್ ಇತ್ತು ಅಂದ್ರೆ, ಅದು ಮೀನು ಮಸಾನಿ, ನಾಥ್ ಭೈ, ಮಧುಲಿಮಯೆ, ಜಾರ್ಜ್ ಫರ್ನಾಂಡಿಸ್, ಅಟಲ್ ಬಿಹಾರಿ ವಾಜಪೇಯಿ ತರ ಅಂತ ಮಂತ್ರಿನ ಯಾರು ಗುರುತಿಸ್ತಾರೆ. ಮತ್ತೆ ಪಾರ್ಟಿ ಏನೋ ಅವಕಾಶ ಕೊಡ್ತೋ, ನಾನು ಇವತ್ತಿನ ಹೇಳ್ಬಲ್ಲೆ ಏನಂದ್ರೆ, ಪಾರ್ಟಿ ಎಷ್ಟು ಅವಕಾಶ ಕೊಡ್ತೋ ಆಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಏನ್ ನನ್ನ ಕಾಂಟ್ರಿಬ್ಯೂಷನ್ ಇರಬೇಕೋ ಅದು ಪಾರ್ಲಿಮೆಂಟ್ನಲ್ಲಿದೆ. ಮತ್ತು ನಾನು ಇದರಲ್ಲಿ ಖುಷಿಯಾಗಿದ್ದೀನಿ. ನೀವು ಇದರಲ್ಲೇ ಖುಷಿಯಾಗಿದ್ದೀರಾ? ಏನಂದ್ರೆ ನಿಮ್ಮಿಂದಾಗಿ ಪಾರ್ಲಿಮೆಂಟ್ ಏನು ನಡೀತಿಲ್ಲ ಅಂತ? ಇಲ್ಲ, ನಾನು ಇದರಲ್ಲೇ ಖುಷಿಯಾಗಿದ್ದೀನಿ. ಏನಂದ್ರೆ, ನಾನು ಜನರಿಗೆ ಸರಿಯಾದ ವಿಷಯಗಳನ್ನ ತಲುಪಿಸೋದ್ರಲ್ಲಿ ಸಮರ್ಥನಾಗಿದ್ದೀನಿ ಅಂತ. ಮತ್ತೆ ಪಾರ್ಟಿ ಏನಿದೆ ಇದರಲ್ಲಿ ನನಗೆ ಪೂರ್ತಿ ಅವಕಾಶ ಕೊಟ್ಟಿದೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಆದ್ಮೇಲೆ ಆಪ್ಕಿ ಅದಾಲತ್ನಲ್ಲಿ ನಿಶಿಕಾಂತ್ ದುಬೆ ಮೇಲೆ ಆರೋಪಗಳು ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ರಾಹುಲ್ ಗಾಂಧಿಗೆ ಏನು ಕಾನ್ಫಿಡೆನ್ಸ್ ಇದೆ? ಯಾಕಂದ್ರೆ ಏನು ಇಲ್ವಲ್ಲ ಕಳ್ಕೊಳ್ಳೋದಕ್ಕೆ. ನೀವು ಹೇಳಿದ್ರಿ ರಾಹುಲ್ ಗಾಂಧಿ ಅರ್ಬನ್ ನಕ್ಸಲೈಟ್ ಅಂತ. ನನಗನ್ಸುತ್ತೆ ಏನಂದ್ರೆ, ಅದು ಕೂಡ ಸಣ್ಣ ಪದ ಅಂತ. ಬಹುಶಃ ಇದಕ್ಕಿಂತನೂ ಯಾವ್ದಾದ್ರು ದೊಡ್ಡ ಪದ ಯಾವ್ದೇನೋ ಸಿಗುತ್ತೋ ಅವಾಗ ನಾನು ಹೇಳ್ತೀನಿ ಅದನ್ನು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆ ನಡೆಸ್ತಾ ಇದ್ದೀವಿ ನಿಶಿಕಾಂತ್ ದುಬೆ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿ ಲೀಡರ್ ನಿಶಿಕಾಂತ್ ದೂಬೆ ಮೇಲೆ ಇರುವ ಆರೋಪ. ಇವರು ಗಾಂಧಿ ಕುಟುಂಬದ ಹಿಂದೆ ಬಿದ್ದಿದ್ದಾರೆ. ಏನು ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬದ ಬಗ್ಗೆ ನಿಮ್ಮ ಈ ಸೇವಾ ಭಾವ ಏನಿದೆ, ಈ ಸಮರ್ಪಣೆ ಏನಿದೆ, ಇದು ರೀಸೆಂಟಾ ಅಥವಾ ಹಳೆ ಅಭ್ಯಾಸನ? ಇಲ್ಲ, ಗಾಂಧಿ ಕುಟುಂಬಕ್ಕೆ ನಾನು ತುಂಬಾ ಗೌರವ ಕೊಡ್ತೀನಿ. ಮತ್ತೆ ಗೌರವ ಏನಿದೆ, ಈ ಸಮರ್ಪಣಾ ಭಾವ ಏನಿದೆ, ಯಾಕಂದ್ರೆ ಅವರು ರಾಜರು, ನಾವು ಒಂದು ಸಣ್ಣ ಕುಟುಂಬದ ಜನ. ಹಾಗಾಗಿ ನಮ್ಮ ಕೆಲಸ ಅವರ ಸೇವೆ ಮಾಡೋದು, ಅದಕ್ಕೆ ನಾವು ಮಾಡ್ತಾನೆ ಇರ್ತೀವಿ. ನಾನು ನಿಮ್ದೊಂದು ಹೇಳಿಕೆ ನೋಡಿದೆ. ಅದರಲ್ಲಿ ನೀವು ಹೇಳಿದ್ದೀರಾ, ಸೋನಿಯಾ ಗಾಂಧಿ ಯಾವಾಗ ನಿಮ್ಮನ್ನ ಭೇಟಿಯಾದ್ರು ಆಗ ಅವರು ನಿಮ್ಮ ಜೊತೆ ಏನ್ ವರ್ತನೆ ಮಾಡಿದ್ರು ಅದು ತಾಯಿಯ ರೀತಿ ವರ್ತನೆಯಾಗಿತ್ತು ಅಂತ. ನಾನು ಹೇಳಿದ್ದೆ. ಸೋನಿಯಾ ಗಾಂಧಿ ಏನಿದ್ದಾರೆ ಅವರು ಕಂಪ್ಲೀಟ್ ಭಾರತೀಯ ನಾರಿ ಆಗಿದ್ದಾರೆ.
ಮತ್ತವ್ರಿಗಿರೋದು ಎರಡೇ ಕೆಲಸ. ಒಂದು, ಅವರ ಕೆಲಸ ಅಂದ್ರೆ ಮಗನ್ನ ಸೆಟ್ ಮಾಡೋದು ಮತ್ತೆ ಅಳಿಯನಿಗೆ ಉಡುಗೊರೆ ಕೊಡೋದು. ಹಾಗಾಗಿ ಮಗ ಅಂತೂ ಸೆಟ್ ಆಗ್ಲಿಲ್ಲ, ಮತ್ತೆ ಅಳಿಯನ್ಗೇನು ಉಡುಗೊರೆ ಕೊಟ್ಟರು ಅವರು ಇಡಿ ಸಿಬಿಐನ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಸೋನಿಯಾಜಿ ಅವ್ರಿಗೂ ಗೊತ್ತು ಏನಂದ್ರೆ ನಾನು ಈ ಮಾತುಗಳನ್ನ ಸರಿಯಾಗಿ ಹೇಳಿದೀನಿ ಅಂತ. ಅವ್ರಿಗೆ ಹೀಗನ್ಸುತ್ತೆ ಏನಂದ್ರೆ ಏನೇ ಆಗಿರ್ಲಿ ಈ ವ್ಯಕ್ತಿ ಏನಿದಾನೋ ಪಾರ್ಲಿಮೆಂಟ್ನಲ್ಲಿ ಸರಿಯಾಗಿ ಹೇಳ್ತಾನೆ ಅಂತ. ಹಾಗಾಗಿ ಯಾವಾಗ ಅವರು ಹೊರಗೆ ಬಂದ್ರು 2024ರಲ್ಲಿ ಇಂಟರಿಮ್ ಬಜೆಟ್ನ ನಂತರ ಅವ್ರು ಹೇಳಿದ್ರು ಏನಂದ್ರೆ ಈಗ ನಾನು ರಾಜ್ಯಸಭೆಗೆ ಹೋಗ್ತಿದ್ದೀನಿ ಅಂತ. ಮತ್ತೆ ಅವ್ರಿಗೆ ಅವತ್ತು ಹುಷಾರಿರ್ಲಿಲ್ಲ, ಹಾಗಾಗಿ ಅವ್ರನ್ನ ಕೇಳಕ್ ಹೋಗಿದ್ದೆ ಏನಂದ್ರೆ ನಿಮ್ಗೆ ಹುಷಾರಿಲ್ವಾ ಅಂತ. ಅವ್ರು ನನ್ನ ಕೈ ಹಿಡಿದ್ರು ಮತ್ತೆ ಹೇಳಿದ್ರು ಏನಂದ್ರೆ ನಿನ್ನಂತ ವ್ಯಕ್ತಿ ಪಾರ್ಲಿಮೆಂಟ್ಗೆ ಬರ್ಬೇಕು ಅಂತ. ಹಾಗಾಗಿ ಅವರು ಪಾರ್ಲಿಮೆಂಟಿಗೆ ಬಂದು ನಿಮ್ಗೆ ಹೇಳಬೇಕಿತ್ತು ಏನಂದ್ರೆ ನಿಮ್ಮ ಮಗ ಬಡವಂತರ ಬರ್ತಾನೆ ಅಂತ. ಪಾರ್ಲಿಮೆಂಟ್ನಲ್ಲಿ ಇವತ್ತಿನವರೆಗಿನ ರೆಕಾರ್ಡ್ ಇದೆ ಏನಂದ್ರೆ ನಾನು ಪಾರ್ಲಿಮೆಂಟ್ ಮಿಸ್ ಮಾಡಿದ್ದೀನಿ ಅರ್ಧ ಗಂಟೆ. ಆದ್ರೆ ನಾನು ಪೈಜಾಮ ಕುರ್ತಾ ಬಿಟ್ಟು ಇವತ್ತಿನವರೆಗೂ ಪಾರ್ಲಿಮೆಂಟ್ಗೆ ಯಾವತ್ತೂ ಹೋಗಿಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರೆಲ್ಲ ತಮ್ಮನ್ನ ತಾವು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವರ ಆತ್ಮ ಚಡ್ಪಡಿಸುತ್ತೆ. ಏನಂದ್ರೆ ನಾನು ಇದಕ್ಕೋಸ್ಕರ ಮಾಡಿದ್ದು ಸ್ವದೇಶಿ ಬಗ್ಗೆ ಮಾತಾಡಿದ್ದು, ಗಾಂಧೀಜಿ ಬಗ್ಗೆ ಮಾತಾಡಿದ್ದು, ಚರಕದ ಬಗ್ಗೆ ಮಾತಾಡಿದ್ದು. ಮತ್ ನೀವು ನೋಡಿ ಏನಂದ್ರೆ ಹರಿದೋಗಿರೋ ತರ ಪ್ಯಾಂಟ್ ಹಾಕೊಂಡ್ ಬರ್ತಾರೆ, ಒಂದು ಟೀ ಶರ್ಟ್ ಹಾಕೊಂಡು ಬಂದ್ಬಿಡ್ತಾರೆ, ಮತ್ತೆ ಹೇಳ್ತಾರೆ ನಾನು ಪ್ರೈಮ್ ಮಿನಿಸ್ಟರ್ ಇನ್ ವೇಟಿಂಗ್ ಇದೀನಿ ಅಂತ. ಮತ್ತೆ ಡಿಫೆಕ್ಟಿವ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರ ಕಡೆಯವರು ಯಾರು ಸುರ್ಜೇವಾಲಾ ಇಂದ ಹಿಡಿದು KC ವೇಣುಗೋಪಾಲ್ ಅವರೆಗೂ ಪಾರ್ಲಿಮೆಂಟ್ ನಲ್ಲಿ ಕಿರ್ಚಾಡ್ತಾನೆ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ ಇನ್ ವೇಟಿಂಗ್ ಗೋಸ್ಕರ ಹರಿದೋಗಿರೋ ಪ್ಯಾಂಟ್ ಹಾಕೋಬಾರ್ದು ಅಲ್ವಾ? ಇದನ್ನೇ ನಾನು ಹೇಳ್ದೆ. ಅದಕ್ಕೆ ಆಮೇಲೆ ಅವರು ಕೂಡ ಹೇಳಿದ್ರು ಏನಂದ್ರೆ ನಿಶಿಕಾಂತ್ ಲೂಯಿ ವಿತಾನ್ನ ಟೀ ಶರ್ಟ್, ಅರ್ಮಾನಿಯ ಸೂಟ್ ಇವನ್ನ ಹಾಕೊಂಡಿರೋ ತರ ಕಾಣಿಸ್ತಾರೆ ಅಂತ. ಅಂದ್ರೆ ನಾನ್ ಯಾವತ್ತು ಯಾವಾಗ ಹೇಳ್ದೆ ನಾನು ಬಡವ ಅಂತ ಮತ್ತೆ ಇದನ್ನ ಹಾಕೊಳ್ಳಲ್ಲ ಅಂತ ಯಾವಾಗ ಹೇಳ್ದೆ? ನಾನು ಹೇಳ್ದೆ ಪಾರ್ಲಿಮೆಂಟ್ಗೆ ಇದನ್ನ ಹಾಕೊಂಡು ಹೋಗ್ಬಾರ್ದು ಅಂತ. ಮತ್ ನಾನು ಖುದ್ದು ಪಾರ್ಲಿಮೆಂಟ್ಗೆ ಇದನ್ನ ಹಾಕೊಂಡು ಹೋಗಲ್ಲ. ಆ ಸಂಸತ್ತಿನ ಘನತೆನ ಉಳಿಸೋ ಪ್ರಶ್ನೆ ಇದು. ವೈಯಕ್ತಿಕ ಜೀವನದಲ್ಲಿ ನೀವು ಏನಾಗಿದ್ದೀರೋ ಅದರಿಂದೇನೋ ಆಗ್ಬೇಕಾಗಿಲ್ಲ, ಆದ್ರೆ ಪಾರ್ಲಿಮೆಂಟ್ನ ಡಿಗ್ನಿಟಿ ಏನಿದೆ, ನೀವು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೀರಾ. ನೀವು ಕೇವಲ ಬಟ್ಟೆಗಳ ಬಗ್ಗೆ ಮಾತಾಡಲ್ಲ, ನೀವು ಅವರ ಪೂರ್ತಿ ಜೀವನದ ಬಗ್ಗೆ ಮಾತಾಡ್ತೀರಾ. ನೀವ್ ಹೇಳಿದ್ರಿ ರಾಹುಲ್ ಗಾಂಧಿ ಅರ್ಬನ್ ನಕ್ಸಲೈಟ್ ಅಂತ. ನೀವು ಇದನ್ ಹೇಳಿ, ಎಲೆಕ್ಷನ್ ಕಮಿಷನ್ ಮೇಲೆ ಕ್ವಶ್ಚನ್, ಜುಡಿಷರಿ ಮೇಲೆ ಕ್ವಶ್ಚನ್, ಬ್ಯೂರೋಕ್ರಸಿ ಮೇಲೆ ಕ್ವಶ್ಚನ್. ಪ್ರಧಾನಮಂತ್ರಿಜಿಯವರನ್ನ ಯಾವತ್ತೂ ಪ್ರಧಾನಮಂತ್ರಿ ಅಂತ ಒಪ್ಕೊಂಡಿಲ್ಲ. ಮತ್ತೆ ಇಡೀ ಪ್ರಜಾಪ್ರಭುತ್ವದ ಮೇಲೆ ಯಾವಾಗ ಒಂದ್ ವೇಳೆ ಯಾವ್ದಾದ್ರು ಕ್ವಶ್ಚನ್ ಬಂದ್ರೆ ಎರಡನೇದಾಗಿ ಅವರು ಯಾವಾಗ ತಿರುಗಾಡಕ್ ಹೋಗ್ತಾರೋ ವಿಯೆಟ್ನಾಮಿಗೆ ಹೋಗ್ತಾರೆ, ಕಾಂಬೋಡಿಯಾಗೆ ಹೋಗ್ತಾರೆ, ಬಹರೇನ್ಗೆ ಹೋಗ್ತಾರೆ. ಮತ್ತೆ USAID, ಫೋರ್ಡ್ ಫೌಂಡೇಶನ್ ಮತ್ತೆ ಸೋರೋಸ್ ಫೌಂಡೇಶನ್, ಸ್ಯಾಮ್ ಪಿತ್ರೋಡಾ ಜೊತೆ ಅವರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಮತ್ತೆ ಅಲ್ಲಿಂದ ಬಂದು ಅವರು ಅಜೆಂಡಾ ಸೆಟ್ ಮಾಡ್ತಾರೆ. ಆರ್ಮಿ ವಿರುದ್ಧ ಅಗ್ನಿವೀರ್ನ ಬಗ್ಗೆ ಮಾತಾಡ್ತಾರೆ. ಈ ದೇಶದಲ್ಲಿ ಒಂದ್ ವೇಳೆ ಏನಾದ್ರೂ ಅನಾರ್ಕಿ ಹುಟ್ಟಾಕೋಕೆ ಪ್ರಯತ್ನ ಪಡ್ತಾರೆ ಅಂದ್ರೆ ಅವರನ್ನ ಅರ್ಬನ್ ನಕ್ಸಲ್ ಅಂದೆ ಇನ್ನೇನಂತಾರೆ. ನನ್ಗನ್ಸತ್ತೆ ಅದು ಕೂಡ ಸಣ್ಣ ಪದ ಅಂತ. ಬಹುಶಃ ಇದಕ್ಕಿಂತನೂ ಯಾವ್ದಾದ್ರೂ ದೊಡ್ಡ ಪದ ಯಾವತ್ತು ಸಿಗುತ್ತೋ ಆ ಬಹುಶಃ ನಾನು ಹೇಳ್ಬೋದು ಅವ್ರಿಗೆ. ಯಾವ ಪಾರ್ಟಿ ಈ ದೇಶದಲ್ಲಿ 50ಕ್ಕೂ ಹೆಚ್ಚು ವರ್ಷ ಆಳ್ವಿಕೆ ಮಾಡ್ತೋ, ಯಾವ ಸರ್ಕಾರದಲ್ಲಿ ರಾಹುಲ್ ಗಾಂಧಿ 10 ವರ್ಷಗಳ ಕಾಲ ದೊಡ್ಡ ಭಾಗ ಆಗಿದ್ರೋ, ಇವ್ರಿಗೆ ನೀವ್ ಹೇಳ್ತಾ ಇದ್ದೀರಾ ಇವರು ದೇಶನ ತುಂಡು ಮಾಡಕ್ ಹೊರಟಿದ್ದಾರೆ, ಇವರು ದೇಶದ ಶತ್ರು ಅಂತ. ನಿಮಗನ್ಸಲ್ವಾ? ಒಂದ್ ವೇಳೆ ಆರ್ಮಿಯಲ್ಲಿ ಅಗ್ನಿವೀರ್ಗೆ ಒಂದ್ ವೇಳೆ ಯುವಕರು ರಿಕ್ರೂಟ್ ಆಗ್ತಿದ್ದಾರೆ ಅಂದ್ರೆ, ಒಂದ್ ವೇಳೆ ಅವರನ್ನ ನೀವು ಬೆಳೆಸಿದ್ರೆ, ಪ್ರಚೋದಿಸಿದ್ರೆ, ಯೂತ್ಸ್ನ ಪ್ರಚೋದಿಸಿದ್ರೆ, ಯಾವ ಪ್ರಧಾನ ಮಂತ್ರಿಗೆ ನೀವ್ ಅರ್ಥ ಮಾಡ್ಕೊಳ್ಳಿ ಏನಂದ್ರೆ ಅತಿ ಹೆಚ್ಚು ವರ್ಡ್ನಲ್ಲಿ ಏನು ದೊಡ್ಡ ಅವಾರ್ಡ್ ಸಿಗುತ್ತೋ ನೀವು ಅರ್ಥ ಮಾಡ್ಕೊಳ್ಳಿ ಏನಂದ್ರೆ ಗೌರವ ಇದೆಯಲ್ಲ ಅದು ಈ ಪ್ರಧಾನಮಂತ್ರಿಗೆ ಸಿಕ್ಕಿದೆ. ಯಾವ ಪ್ರಧಾನಮಂತ್ರಿ ಕಾರಣದಿಂದ ಇವತ್ತು ಇಷ್ಟೊಂದು ಇಡೀ ಪ್ರಪಂಚ G20 ಆಗಿರ್ಬೋದು, G7 ಆಗಿರ್ಬೋದು, ಎಲ್ಲಿಗೆಲ್ಲ ಹೋಗ್ತಾರೆ. ಯಾರೋ ಹೇಳ್ತಾರೆ ಪ್ರಧಾನಮಂತ್ರಿ ನನ್ನ ಸ್ನೇಹಿತ ಅಂತ. ಇವನ್ ಟ್ರಂಪ್ ತರದ ವ್ಯಕ್ತಿಗಳು ಹೇಳ್ತಾರೆ ಪದೇ ಪದೇ ಏನಂದ್ರೆ ಸ್ನೇಹಿತರು ಅಂತ. ಮತ್ ನೀವ್ ಹೇಳ್ತೀರಾ ನರೇಂದರ್ ಸರೆಂಡರ್ ಅಂತ. ನೀವ್ ಈ ತರ ಹಗುರವಾದ ಮಾತುಗಳನ್ನ ಆಡ್ತೀರಾ, ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೋತೀರಾ, ಒಮ್ಮೆ ಶಿವನ್ ಬಗ್ಗೆ ಮಾತಾಡ್ತೀರಾ, ಒಮ್ಮೆ ಮುದ್ರೆ ಬಗ್ಗೆ ಮಾತಾಡ್ತೀರಾ. ಅವ್ರಿಗೆ ಇದೇ ಗೊತ್ತಿಲ್ಲ ಏನಂದ್ರೆ ಮುದ್ರೆ ಏನಿದೆ ಅದು 7 ಇರಲ್ಲ, ಮುದ್ರೆ 16 ಇರುತ್ತೆ. 16 ಕಲೆಗಳಿವೆ. ಅಂದ್ರೆ ರಾಣಿ, ಪಟ್ಟದ ರಾಣಿ, ಮಹಾರಾಣಿ, ಕೃಷ್ಣ, ಗೀತಾ, ರಾಮಾಯಣ ಯಾರ ಬಗ್ಗೆನೂ ಗೊತ್ತಿಲ್ಲ. ಆಮೇಲೆ ಕಾಸ್ಟ್ ಸಿಸ್ಟಮ್ ನಲ್ಲಿ ಕೇಳ್ತೀರಾ ನೀವ್ ಇದನ್ ಹೇಳಿ ಏನಂದ್ರೆ ನೀವು ಯಾವ ಜಾತಿಗೆ ಸೇರಿದವರು ಅಂತ. ಅರೆ 2014ರವರೆಗೂ ನೀವೇ ಆಳ್ವಿಕೆ ಮಾಡಿದ್ರಿ, ನಿಮಗೆ ಅರ್ಥ ಆಗ್ಲಿಲ್ವಾ ಏನಂದ್ರೆ ಎಷ್ಟು ಜನ ಬ್ಯೂರೋಕ್ರಾಟ್ಸ್ ಇದಾರೆ ಅಂತ, ಎಷ್ಟು ಶೆಡ್ಯೂಲ್ ಕಾಸ್ಟ್ ಅವರಿದ್ದಾರೆ, ಎಷ್ಟು ಶೆಡ್ಯೂಲ್ ಟ್ರೈಬ್ ಇದಾರೆ, OBC ಅವರಿದ್ದಾರೆ ಅಂತ, ಎಷ್ಟು ಪತ್ರಕರ್ತರು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, OBC ಅವರಿದ್ದಾರೆ. ಯಾವಾಗ ದೇಶನ ಪ್ರಚೋದನೆ ಮಾಡೋ ಮಾತುಗಳನ್ನ ನೀವು ಆಡ್ತೀರಾ, ಪಾರ್ಲಿಮೆಂಟ್ ನ ನಡೆಯೋಕೆ ಬಿಡಲ್ಲ. ಅಂದ್ಮೇಲೆ ಅರ್ಬನ್ ನಕ್ಸಲ್ ಅಲ್ದೆ ಇನ್ನೇನು ದೇಶ ಒಡೆಯ ಶಕ್ತಿಗಳ ಜೊತೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರ ಹೇಳಿಕೆ ಏನಂದ್ರೆ ಯಾಕಂದ್ರೆ ನಾನು ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಕೇಳ್ತೀನಿ, ಅವರನ್ನ ಚಾಲೆಂಜ್ ಮಾಡ್ತೀನಿ, ಅದಕ್ಕೆ ಈ ವ್ಯಕ್ತಿಗಳು ನನ್ನ ಹಿಂದೆ ಬೀಳ್ತಾರೆ ಅಂತ. ನರೇಂದ್ರ ಮೋದಿ ಅವರನ್ನ ಏನ್ ಪ್ರಶ್ನೆ ಕೇಳ್ತಾರೆ? ನರೇಂದ್ರ ಮೋದಿ ಅವರಂತೂ ಪ್ರಶ್ನೆಗಳಿಗೂ ಮೀರಿದವರಾಗಿದ್ದಾರೆ. ಅವರು ತಮ್ಮನ್ನ ತಾವೇ ಪ್ರಶ್ನೆ ಕೇಳ್ಕೋಬೇಕು. ನಾನ್ ನಿಮ್ಗೆ ರೀಸೆಂಟ್ ಆಗಿರೋದನ್ನ ಹೇಳ್ತೀನಿ. ಅವ್ರು ಹೇಳಿದ್ರು ಏನಂದ್ರೆ ಒಂದು ಟ್ರೇಡ್ ಡೀಲ್ ಅಮೆರಿಕ ಜೊತೆ ಮಾಡಿದ್ದಾರೆ, ಅದರಲ್ಲಿ ಭಾರತ ಸರೆಂಡರ್ ಆಗಿದೆ ಅಂತ. ಅದರಲ್ಲಿ ಭಾರತ ಏನ್ ಕೇಳಿಸ್ಕೊಳ್ತೋ ಮತ್ತೆ ಏನ್ ಮಾಡ್ತೋ ಅದು ಟ್ರಂಪ್ ಹೇಳಿದ್ದು. ನೋಡಿ, ಭಾರತ ಸರೆಂಡರ್ ಆಗಿದ್ದು ಯಾವಾಗ ಅಂದ್ರೆ ಯಾವಾಗ ಅವರ ತಂದೆ ಏನಿದ್ದಾರೆ ಸೂಪರ್ ಕಂಪ್ಯೂಟರ್ ತಗೊಂಡ್ ಬರೋದ್ರ ಬಗ್ಗೆ ಮಾತಾಡ್ತಿದ್ರು.
ನಿಮಗೆ ಗೊತ್ತಿದೆ ಏನಂದ್ರೆ ಅಫ್ಘಾನಿಸ್ತಾನದಲ್ಲಿ ಏನು ಒಪ್ಪಂದ ನಡೀತಿತ್ತೋ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ್ದು, ನಾವೇನಿದೀವಿ ರಷ್ಯಾದ ವಿರುದ್ಧ ಹೋಗಿ ಅಮೆರಿಕಾಗೋಸ್ಕರ ಲಾಬಿ ಮಾಡಿದ್ವಿ. ಏನಂದ್ರೆ ಯಾವ ರೀತಿ ರಷ್ಯನ್ ಫೋರ್ಸ್ ಏನಿದೆಯೋ ಅದು ಅಫ್ಘಾನಿಸ್ತಾನದಿಂದ ಹೊರಗೆ ಹೋಗ್ಲಿ ಅಂತ. ಮತ್ತೆ ಇದು ಯಾರಿಗೂ ಗೊತ್ತಿರ್ಲಿಲ್ಲ. ಸರೆಂಡರ್ ಅಂತೂ ಅವಾಗ್ಲೇ ಆಯ್ತು ಅಲ್ವಾ? ಸರೆಂಡರ್ ಯಾವಾಗಾಯ್ತು ಅಂದ್ರೆ ಯಾವಾಗ PL-480ಯಲ್ಲಿ ಗೋಧಿ ಏನಿತ್ತು ಆಮದು ಮಾಡ್ಕೊಂಡ್ರು ಇಂದ್ರಾಜಿ. ಸರೆಂಡರ್ ಅಂತೂ ಯಾವಾಗಾಯ್ತು ಅಂದ್ರೆ ಯಾವಾಗ ನಾವು ನಮ್ಮದೊಂದು ಏರ್ ಬೇಸ್ 1961ನಲ್ಲಿ ಚಕುಲಿಯಾ ಅದನ್ನ ಅಮೆರಿಕ ಸೇನೆಗೆ ಕೊಟ್ವಿ. ಸರೆಂಡರ್ ಅಂತೂ ಯಾವಾಗಾಯ್ತಂದ್ರೆ ಇವತ್ಗೂ ನಂದಾದೇವಿ ಮೇಲೆ, ಇವತ್ಗೂ ನಾನು ಆನ್ ರೆಕಾರ್ಡ್ ಮಾತಾಡ್ತಿದ್ದೀನಿ. ಏನಂದ್ರೆ 62ರಲ್ಲಿ ಚೀನಾದ ಯುದ್ಧ ನೀವು ಅವರ ಸೂಚನೆ ಮೇಲೆ ಮಾಡಿದ್ರಿ, ಮತ್ತಿವತ್ಗೂ ನ್ಯೂಕ್ಲಿಯರ್ ಡಿವೈಸ್ ನಂದಾದೇವಿ ಮೇಲೆ ಇಡಲಾಗಿದೆ. ಆ ಕಾರಣದಿಂದ ಇಡೀ ನಾರ್ತ್ ಇಂಡಿಯಾದಲ್ಲಿ ಏನು ಗಂಗಾ ನದಿ ಪ್ಲೇನ್ ಏನಿದೆ ಅದರಿಂದ ಅಲ್ಲಿನ ಜನರು ಕ್ಯಾನ್ಸರ್ನಿಂದ ಸಾಯ್ತಾ ಇದ್ದಾರೆ. ಸರೆಂಡರ್ ಅಂತೂ ನೀವು ಮಾಡಿದೀರಾ. ಈ ವ್ಯಕ್ತಿ ತಮ್ಮ ತಾಕತ್ತನ್ನ ತೋರಿಸಿದ್ದಾರೆ. ಮತ್ತೆ ಟ್ರಂಪ್ನ ಬಲವಂತ ಮಾಡಿದ್ರು ಟ್ರೇಡ್ ಡೀಲ್ ಮಾಡೋದಕ್ಕೆ. ಅದು ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು. ಅವ್ರಿಗೆ ಹೋಲಿಸ್ಕೊಂಡ್ರೆ ಎಲ್ಲರದ್ದು 19-20% ಇದೆ, ನಾವು 18%ಗೆ ತಗೊಂಡ್ ಬಂದ್ವಿ. ಅದಕ್ಕೋಸ್ಕರ ಅಪ್ನೆ ದಿಲ್ ಸೆ ಜಾನಿಯೇ ಪರೇ ದಿಲ್ ಕಾ ಹಾಲ್. ಎರಡನೇ ವಿಷಯ ಅವರು ಯಾವಾಗ್ಲೂ ಹೇಳೋದೇನಂತಂದ್ರೆ ಅವ್ರು ಹೇಳ್ತಾರೆ ಭಾರತ ಚೀನಾದ ಮುಂದೆ ಸರೆಂಡರ್ ಆಯ್ತು, ನರೇಂದ್ರ ಮೋದಿ ಶಿ ಜಿನ್ಪಿಂಗ್ಗೆ ಹೆದರ್ಕೊಂಡ್ರು ಅಂತ. ಇದು ಹೆಂಡರ್ಸನ್ ಬ್ರೂಕ್ಸ್ನ ರಿಪೋರ್ಟ್. ಅದನ್ನ ಭಗತ್ ರಿಪೋರ್ಟ್ ಅಂತ ಕೂಡ ಕರೀತಾರೆ. ಆ ರಿಪೋರ್ಟ್ನಲ್ಲಿ ಹೇಳಲಾಗಿದೆ ಯಾವ್ದನ್ನ ಇವತ್ವರೆಗೂ ಕಾಂಗ್ರೆಸ್ ಡಿಸ್ಕ್ಲೋಸ್ ಆಗೋಕೆ ಬಿಡ್ಲಿಲ್ವೋ, ಏನಂದ್ರೆ 38,000 ಸ್ಕ್ವೇರ್ ವರ್ಗ ಕಿಲೋಮೀಟರ್ ಜಾಗ ಏನಿದೆಯೋ ಚೀನಾ ಅದನ್ನ ವಶಪಡಿಸ್ಕೊಳ್ತು. ಮತ್ತೆ ಯಾವಾಗ ಅದರ ಡಿಸ್ಕಷನ್ ಆಯ್ತೋ ಪಾರ್ಲಿಮೆಂಟಲ್ಲಿ, ಆ ಸಮಯದಲ್ಲಿ ಯಾರು ರಕ್ಷಣಾ ಮಂತ್ರಿ ಆಗಿದ್ರು ಮಹಾವೀರ್ ತ್ಯಾಗೇಜಿ ಅವರು, ಅವ್ರು ಹೇಳಿದ್ರು ಏನಂದ್ರೆ ನೀವು ಹೇಗ್ ಕೊಟ್ರಿ, ಅದು ಹೇಗ್ ಯುದ್ಧ ಆಯ್ತು, ಟಿಬೆಟ್ ಹಿಂದಿ ಚೀನಿ ಭಾಯಿ ಅಂತ ನೀವು ಹೇಳ್ತಿದ್ರಿ. ಅದಕ್ಕೆ ಅವ್ರು ಹೇಳಿದ್ರು ಏನಂದ್ರೆ ಏನು ಭೂಭಾಗನ ತಗೊಂಡು ಹೋಗಿದಾರೋ ಅದು ಎಂತದ್ದು ಅಂದ್ರೆ ಅದರಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ, ಅಂದ್ರೆ ಅನ್ಯೂಸ್ಡ್ ಅದು. ಆಗ ಮಹಾವೀರ್ ತ್ಯಾಗಿ ಹೇಳಿದ್ರು ಏನಂದ್ರೆ ನಿಮ್ಮ ತಲೆ ಏನಿದೆ ಅದರಲ್ಲಿ ಒಂದೇ ಒಂದು ಕೂದಲು ಇಲ್ಲ, ಹಾಗಾಗಿ ನಿಮ್ ತಲೆನ ಕತ್ತರಿಸ್ಬೇಕು ಅಲ್ವಾ, ಯಾಕಂದ್ರೆ ಅದು ಕೂಡ ಅನ್ಯೂಸ್ಡ್ ಕೂದಲೇ ಬೆಳಿತಿಲ್ವಲ್ಲ ಅಂತ. ಹಾಗಾಗಿ ಸರೆಂಡರ್ ನಿಮ್ಮ ತಾತ ಮಾಡಿದ್ದಾರೆ, ಮತ್ತೆ ಅದನ್ನ ನಾವು ಅನುಭವಿಸ್ತಿದೀವಿ. ನಾವು ಇಷ್ಟೊಂದು ಫೈಟ್ ನಲ್ಲಿ ಗಲ್ವಾನ್ನಿಂದ ಹಿಡಿದು ಎಲ್ಲಿ ಭೂತಾನ್ವರ್ಗಿನ ಏನಿದೆ ನಾವಂತೂ ಚೀನಾ ಫೋರ್ಸ್ನ ಹೊರಗೆ ಹಾಕಿದೀವಿ. ಮತ್ತೆ ಇದೇ ಕಾರಣ ಏನಂದ್ರೆ ಚೀನಾ ತಮ್ಮ ಪ್ರಧಾನಮಂತ್ರಿನ ಕರೆದ್ರು, ಅದಕ್ಕೋಸ್ಕರನೇ ಚಿಂತೆ ಆಗಿದೆ. 2008ರಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಇವ್ರಿಗನ್ಸುತ್ತೆ ಏನಂದ್ರೆ ಚೀನಾದ ಏಜೆಂಟ್ ತರ ಇವರು ಕೆಲಸ ಮಾಡ್ತಾರೆ ಅಂತ. ಆದ್ರೆ ಮೋದಿಜಿ ಅವರು ಬಂದ್ಮೇಲೆ ಆ ಏಜೆಂಟ್ಗಿರಿ ಇವರಿಗೆ ಮರ್ತು ಹೋಗಿದೆ. ಈ ಕಾರಣದಿಂದ ಅವರಿಗೆ ತುಂಬಾ ಚಿಂತೆ ಆಗಿದೆ. ಮತ್ತೀಗ ನೀವ್ ಹೇಳ್ತಿದ್ದೀರಾ ಏನಂದ್ರೆ ರಾಹುಲ್ ಗಾಂಧಿ ರಾಮ ಮಂದಿರಕ್ಕೆ ಹೋಗ್ಲಿಲ್ಲ ಅಯೋಧ್ಯೆಯಲ್ಲಿ. ಹೌದು ಅಲ್ವಾ? ಅಂದ್ರೆ ನೀವು ನಿಮ್ಗೇನ್ ಸಮಸ್ಯೆ, ಅವರು ಮಂದಿರಕ್ಕೆ ಹೋಗ್ತಾರೆ ಅಥವಾ ಹೋಗಲ್ಲ, ಅದರಿಂದ ಏನಾಗುತ್ತೆ? ಇಲ್ಲ ನೀವು ಬ್ರಾಹ್ಮಣ ಅಂತ ಹೇಳ್ಕೊತೀರಲ್ವಾ, ಜನಿವಾರಧಾರಿ ಬ್ರಾಹ್ಮಣ ಅಂತ. ಹೇಗೆ ಬ್ರಾಹ್ಮಣ ಆದ್ರೂ ನನಗಂತೂ ಗೊತ್ತಿಲ್ಲ. ನೀವಿದ್ ಹೇಳಿ ಏನಂದ್ರೆ ಹುಡುಗಿಯ ಮದುವೆ ಎಲ್ಲಾಯ್ತೋ ನಾನೊಂದು ಉದಾಹರಣೆ ಕೊಟ್ಟೆ. ಏನಂದ್ರೆ ಮೀರಾ ಕುಮಾರ್ಜಿ ಜಗ್ಜೀವನ್ ರಾಮ್ಜಿ ಅವರ ಮಗಳು. ಆದ್ರೆ ಅವರ ಮದ್ವೆ ಏನಿದೆ ಅದು ಕುಶ್ವಾಹ ಜೊತೆ ಆಯ್ತು. ಹಾಗಾಗಿ ಅವರ ಮಕ್ಕಳೇನಿದ್ದಾರೆ ಅವರು ಶೆಡ್ಯೂಲ್ ಕಾಸ್ಟ್ ಅಲ್ಲ. ದೇಶದ ಸಂವಿಧಾನ, ಅಂಬೇಡ್ಕರ್ಜಿ ಅವರ ಸಂವಿಧಾನ ಕೂಡ ಇದನ್ನೇ ಹೇಳುತ್ತೆ. ಮತ್ತೆ ಹಿಂದೂ ಧರ್ಮ ಕೂಡ ಇದನ್ನೇ ಹೇಳುತ್ತೆ. ಏನಂದ್ರೆ ಮಹಿಳೆಯ ಮದ್ವೆ ಆಯ್ತು, ಅವಳ ಜಾತಿ ಆಯ್ತು. ಹಾಗಾಗಿ ನಿಮ್ಮನ್ನ ನೀವು ಜನವಾರಧಾರಿ ಬ್ರಾಹ್ಮಣ ಅಂತ ಹೇಳ್ಕೊಂಡ್ರೆ ಆಗ ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ ಏನಂದ್ರೆ ಜನವಾರಧಾರಿ ಬ್ರಾಹ್ಮಣರಿದ್ದಾರಲ್ಲ ಅವರು ಪೂಜೆ ಪುನಸ್ಕಾರ ಮಾಡ್ತಾರೆ. ಇಲ್ಲ ನಿಮ್ ತಾತ ಸೋಮನಾಥಕ್ಕೆ ಹೋಗಿದ್ರು, ಈಗ ನೀವು ರಾಮ ಮಂದಿರ ನೋಡೋದಕ್ಕೆ ಅಯೋಧ್ಯೆಗೆ ಹೋಗಿದ್ದೀರಾ. ಹಾಗಾಗಿ ಈ ಪ್ರಶ್ನೆ ಕೇಳೋದು ನನಗೆ ಅವಶ್ಯಕತೆ ಇದೆ ಬ್ರಾಹ್ಮಣ ಆಗಿರೋದ್ರಿಂದ. ಇಲ್ಲ, ಅವರು ಪ್ಯಾಂಟ್ ಹಾಕೊಂಡ್ರು ಕೂಡ ನಿಮ್ಗೆ ಪ್ರಾಬ್ಲಮ್, ಜನಿವಾರ ಹಾಕೊಂಡ್ರು ಕೂಡ ಪ್ರಾಬ್ಲಮ್. ನಾನು ಅವರಿಗೆ ಗೈಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಹೇಳ್ದೆ ಅಲ್ವಾ ಏನಂದ್ರೆ ಅವರು ರಾಜ. ಹಾಗಾಗಿ ರಾಜ ಬ್ರಾಹ್ಮಣ ಆಗಿರೋದ್ರಿಂದ ನನ್ನ ಕೆಲಸ ಮಂತ್ರಿಯಾಗಿ ಅವರಿಗೆ ಸರಿಯಾದ ಸಲಹೆಯನ್ನು ಕೊಡೋದು. ನಾನು ಸರಿಯಾದ ಸಲಹೆ ಕೊಡ್ತೀನಿ. ನಿಮ್ಮ ತಾತ ಏನಿದ್ದಾರೆ ಅವರು ಖಾದಿ ಅನ್ಕೊಂಡು ಅಧಿಕಾರಕ್ಕೆ ಬಂದ್ರು. ಮತ್ತೆ ನೀವೇನಿದಿರೋ ಬ್ರಾಹ್ಮಣ ಅಂತೀರಾ. ಹಾಗಾಗಿ ನೀವು ದೇವಸ್ಥಾನಕ್ಕೂ ಹೋಗ್ಬೇಕು, ಖಾದಿ ಕೂಡ ಹಾಕ್ಬೇಕು. ಅದಕ್ಕೆ ಈ ಸಲಹೆ ಕೊಡ್ತೀನಿ ನಾನು. ಸಲಹೆ ಒಪ್ಪೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಿಮ್ಮನ್ನ ಖಂಡಿತ ಇಷ್ಟಪಡಲ್ಲ ಅಲ್ವಾ ಅವರು? ಈಗ ಇಷ್ಟಪಡ್ತಾರೋ ಇಲ್ವೋ, ಆದ್ರೆ ನಾನು ಇದರಿಂದ ಹಿಂದೆ ಸರಿಯಕ್ಕಾಗಲ್ಲ. ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ನಾನ್ ನೋಡಿದ್ದೀನಿ ಏನಂದ್ರೆ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ. ಪಾರ್ಲಿಮೆಂಟಲ್ಲಿ ಯಾವಾಗ ನೀವು ಪುಸ್ತಕಗಳನ್ನ ತೋರಿಸ್ತಿದ್ರು ಅದ್ರ ಬಗ್ಗೆ ಎಲ್ಲಾ ಕಾಂಗ್ರೆಸ್ನವರು ಗಲಾಟೆ ಮಾಡ್ತಿದ್ರು. ಅಲ್ಲಿ ನಾನ್ ನೋಡ್ದೆ ಪ್ರಿಯಾಂಕಾಜಿ ನಿಮ್ಗೆ ಹೇಳಿದ್ರು ನೀವು ಪುಸ್ತಕ ಉಲ್ಟಾ ಹಿಡ್ಕೊಂಡಿದ್ದೀರಾ, ಅದನ್ನ ಸೀದಾ ಹಿಡ್ಕೊಳ್ಳಿ ಅಂತ. ಪ್ರಿಯಾಂಕಾಜಿ ಏನಿದ್ದಾರೆ ಅವ್ರಿಗೆ ಅನಿಸ್ತಿತ್ತು ಏನಂದ್ರೆ ಎಲ್ಲಾದ್ರೂ ನಾನು ರಾಬರ್ಟ್ ವಾದ್ರಾ ಬಗ್ಗೆ ಏನಾದ್ರೂ ಹೇಳ್ಬಿಡ್ತೀನೋ ಅಂತ. ಅದಕ್ಕೋಸ್ಕರ ಅವರು ಜಾಮೀನು ತಗೋತಿದ್ರು ಅಷ್ಟೇ. ಇಲ್ಲ, ಹಾಗಲ್ಲ. ಶರದ್ ಪವಾರ್ ಅವರ ಬರ್ತ್ಡೇ ಇತ್ತು, ಬಹಳಷ್ಟು ವ್ಯಕ್ತಿಗಳಲ್ಲಿದ್ರು. ನೀವು ರಾಹುಲ್ ಗಾಂಧಿಗೆ ಹೇಳಿದ್ರಿ ಪ್ರಿಯಾಂಕಾ ಗಾಂಧಿ ನಿಮ್ಗಿಂತ ಬೆಟರ್ ಪಾರ್ಲಿಮೆಂಟೇರಿಯನ್ ಅಂತ. ನನಗೇನ್ ಸರಿ ಅನ್ಸುತ್ತೋ, ಯಾಕಂದ್ರೆ ನಾನು ನಿಮಗೆ ಹೇಳ್ತೀನಿ, ನಾನೊಬ್ಬ ಎಂಥ MP ಅಂದ್ರೆ ಯಾರ ಅಟೆಂಡೆನ್ಸ್ 100% ಇದೆಯೋ
ನಾನು ಮತ್ತೆ ಪಾರ್ಲಿಮೆಂಟ್ನಲ್ಲಿ ಎಲ್ರಿಗಿಂತ ಜಾಸ್ತಿ ಕೂರ್ತೀನಿ. ಅಂದ್ರೆ ಪಾರ್ಲಿಮೆಂಟ್ ಯಾವಾಗ ಶುರುವಾಗುತ್ತೆ ನಾನು ಹೋಗ್ತೀನಿ, ಮತ್ತೆ ಪಾರ್ಲಿಮೆಂಟ್ ಯಾವಾಗ ಮುಗಿಯುತ್ತೋ ಆಗ ನಾನು ಎಲ್ಲರನ್ನೂ ವಾಚ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನನಗೆ ಯಾವಾಗ ಇಬ್ರು ಅಣ್ಣ ತಂಗಿಯರಲ್ಲಿ ಹೋಲಿಕೆ ಮಾಡೋ ಪ್ರಶ್ನೆ ಬಂತೋ ಆಗ ನನಗನ್ನಿಸ್ತೇನೆಂದ್ರೆ 17-18 ವರ್ಷಗಳಿಂದ ನಾನು ರಾಹುಲ್ ಜಿ ಅವರನ್ನ ನೋಡ್ತಾ ಇದ್ದೀನಿ. ಏನು ಅರ್ಥನೇ ಇಲ್ಲ, ನಿಯಮ ಇಲ್ಲ, ಕಾನೂನಿಲ್ಲ, ಸಂವಿಧಾನ ಇಲ್ಲ, ರೂಲ್ ಇಲ್ಲ. ಇವನ್ ಒಂದಿನ ನಾನು ನಿಮಗೆ ಹೇಳ್ತೀನಿ, ಅವ್ರಿಗೆ ಇದು ಕೂಡ ಗೊತ್ತಿರಲಿಲ್ಲ ಹೆಡ್ಫೋನ್ ಹೇಗೆ ಹಾಕೋಬೇಕು ಅಂತ. ಅಷ್ಟು ಅನ್ಸೀರಿಯಸ್ ವ್ಯಕ್ತಿ. ನಿಮ್ಗೆ ನೆನಪಿರ್ಬೋದು ಏನಂದ್ರೆ ಜ್ಯೋತಿರಾದಿತ್ಯ ಸಿಂಧಿಯಾ ಯಾವಾಗ ಪಾರ್ಟಿಯಲ್ಲಿದ್ರೋ ಆಗ ಅವರು ಪ್ರಾಂಪ್ಟ್ ಮಾಡ್ತಿದ್ರು ಅವ್ರಿಗೆ. ಆದ್ರೆ ಪ್ರಿಯಾಂಕಾ ಗಾಂಧಿ ಏನಿದ್ದಾರೆ ಅವ್ರಿಗೆ ಹೋಲಿಸ್ಕೊಂಡ್ರೆ ಕಾನ್ಫಿಡೆಂಟ್ ಆಗಿದ್ದಾರೆ. ಇಬ್ರು ಅಣ್ಣ ತಂಗಿಯ ಬಗ್ಗೆ ಇದನ್ನೇ ಹೇಳ್ತಿದ್ದೆ ನಾನು ಪ್ರಿಯಾಂಕಾ ಜಿಗೆ. ಆದ್ರೆ ಅದ್ರ ಬಗ್ಗೆ ಕೂಡ ರಾಹುಲ್ ಜಿ ಕೋಪ ಮಾಡ್ಕೊಂಡ್ರು. ತಮ್ಮ ತಂಗಿ ಮೇಲೂ ಕೋಪ ಮಾಡ್ಕೋತಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅವರು ಕಾಂಗ್ರೆಸ್ನ ನಡೆಸಬಹುದು ಅಂತ. ಆದ್ರೆ ಏನೇ ಆಗಿರ್ಲಿ ನೋಡಿ, 3 ಬಾರಿ ಲೋಕಸಭೆ ಚುನಾವಣೆನ ಕಾಂಗ್ರೆಸ್ನವರು ಸೋತಿರಬಹುದು, ಆದ್ರೆ ರಾಹುಲ್ ಗಾಂಧಿ ಅವರ ಕಾನ್ಫಿಡೆನ್ಸ್ ಮಾತ್ರ ಅದ್ಭುತವಾಗಿದೆ. ರಾಹುಲ್ ಗಾಂಧಿ ಅವರ ಕಾನ್ಫಿಡೆನ್ಸ್ ಏನಿದೆ, ಯಾಕಂದ್ರೆ ಏನು ಇಲ್ಲ ಅಲ್ವಾ ಕಳ್ಕೊಳ್ಳೋದಕ್ಕೆ. ಜನರೇ ಇಲ್ಲ ಅಂದ್ಮೇಲೆ ಅದು ಹೇಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋಕ್ ಸಾಧ್ಯ? ಸರಿ, ಜನರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಸರ್, ಈಗ ನೀವು ಒಂದ್ ಮಾತು ಹೇಳಿದ್ರಿ, ಏನಂದ್ರೆ ಸೋನಿಯಾ ಗಾಂಧೀಜಿ ಏನಿದ್ದಾರೆ ರಾಹುಲ್ ಗಾಂಧೀಜಿ ಅವ್ರನ್ನ ರಾಜಕೀಯದಲ್ಲಿ ಸೆಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಅದಕ್ಕೆ ಸರ್ ನಾನೊಂದು ವಿಷಯ ಕೇಳಬೇಕಿತ್ತು, ಅದ್ರಲ್ಲಿ ತಪ್ಪೇನಿದೆ? ಒಬ್ಬ ತಾಯಿ ತನ್ನ ಮಗನ್ನ ರಾಜಕೀಯದಲ್ಲಿ ಸೆಟ್ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ. ನೀವು ಕೂಡ ಬಯಸ್ತಿರಲ್ವಾ ಏನಂದ್ರೆ ನಿಮ್ ಮಗ ಸೆಟ್ ಆಗ್ಲಿ ಎಲ್ಲಾದ್ರೂ ಅಂತ? ನಾನು ರಾಜಕೀಯದಲ್ಲಿ ಸೆಟ್ ಆಗಲ್ಲ. ಅವನಿಗೆ ತನ್ನ ಕೆಲಸ ಮಾಡ್ಬೇಕು, ಅವನ್ ಕೆಲಸ ಮಾಡ್ಲಿ. ರಾಜನ್ ಮಗನೇ ರಾಜ ಆಗ್ಬೇಕು ಅಂತೇನಿಲ್ಲ. ಆದ್ರೆ ಅವರ ಪ್ರಶ್ನೆ ಜೆನ್ಯೂನ್ ಆಗಿದೆ. ಒಂದ್ ವೇಳೆ ಸೋನಿಯಾ ಗಾಂಧಿ ತಮ್ಮ ಮಗನ್ನ ಸೆಟ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ರೆ, ಇಂದಿರಾಜಿ ಮೊದಲು ಸಂಜಯ್ ಜಿ ಅವರನ್ನ ಮಾಡಿದ್ರು, ಆಮೇಲೆ ರಾಜೀವ್ ಗಾಂಧಿ ಅವರನ್ನ ಮಾಡಿದ್ರು, ನೆಹರೂಜಿ ಇಂದಿರಾ ಗಾಂಧಿ ಅವರನ್ನ ಮಾಡಿದ್ರು. ಹಾಗಾಗಿ ಇದು ಕುಟುಂಬದ ಪರಂಪರೆ. ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಇಲ್ಲ, ಅದೇ ಅಲ್ವಾ ಹೋರಾಟ. ಏನಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇದು ಹೊಸ ರಾಜಪ್ರಭುತ್ವ. ಅಂದ್ರೆ ನಮ್ಮಂತ ವ್ಯಕ್ತಿಗಳಿಗೆ ಬರೋ ದಾರಿನ ನೀವೇ ಹೇಗ್ ತಡೀತೀರಾ? ನಾವು ಸಣ್ಣ ಕುಟುಂಬದಿಂದ ಬಂದಿದ್ದೀವಿ, ಸಣ್ಣ ಮನೆಯಿಂದ ಬಂದಿದ್ದೀವಿ, ಸಣ್ಣ ಹಳ್ಳಿಯಿಂದ ಬಂದಿದ್ದೀವಿ. ಹಾಗಾಗಿ ನಾವು ಹೋರಾಟ ಮಾಡ್ತಿದೀವಿ. ನಾವು ಹಳ್ಳಿ ಬಡವ, ರೈತ, ಮಹಿಳೆ, ಸಣ್ಣ ಮಕ್ಕಳು, ಯಂಗ್ ಯುವಕರು ಇವರೆಲ್ಲರ ಹೋರಾಟ ಮಾಡ್ತಿದೀವಿ. ಪ್ರಧಾನಮಂತ್ರಿಜಿ ನೇತೃತ್ವ ವಹಿಸಿದ್ದಾರೆ. ಕಾಂಗ್ರೆಸ್ ಮತ್ತೆ ಬಿಜೆಪಿ ಹೋರಾಟ ಇದೆ ಅಲ್ವಾ? ನೋಡಿ, ಆಗ್ಲೇ ನೀವು ಹೇಳಿದ್ರಲ್ವಾ ಏನಂದ್ರೆ ಸೋನಿಯಾ ಗಾಂಧಿ ತಮ್ಮ ಮಗನ್ನ ಸೆಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಏನಂದ್ರೆ ಇವರು ತಮ್ಮ ವೈಫ್ನ ಸೆಟ್ ಮಾಡ್ತಿದ್ದಾರೆ. 2009ರಲ್ಲಿ ವೈಫ್ನ ಪ್ರಾಪರ್ಟಿ ಏನಿತ್ತು ಅದು 50 ಲಕ್ಷ ಇತ್ತು. ಮತ್ತೆ 2024 ಬರ್ತಾ ಬರ್ತಾ ಅವರು 31 ಕೋಟಿಗೆ ಒಡತಿಯಾಗಿದ್ದಾರೆ. ನಾನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ನಾನು ಹೇಳ್ದೆ ಏನಂದ್ರೆ ನನಗೆ ಕಾಂಗ್ರೆಸ್ ಬಗ್ಗೆ ತುಂಬಾ ಬೇಸರ ಇದೆ. ಯಾಕಂದ್ರೆ ಇದಕ್ಕೂ ಮುಂಚೆ ಏನಿತ್ತು ಅಂದ್ರೆ ಒಂದು ಇಂಪ್ರೆಷನ್ ಇತ್ತು ನಮ್ಮ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ. ಏನಂದ್ರೆ ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ, ನಾನು ಹೆಸರಿಂದ ಬಂದಿದ್ದೀನಿ, ಕೋಟ್ಯಾಂತರ ರೂಪಾಯಿ ಇದೆ ಅಂತ. ಈಗ ಯಾವತ್ತಿಂದ ಕಾಂಗ್ರೆಸ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೋ ಏನಂದ್ರೆ ನನ್ನ ಹತ್ರ ಕೇವಲ 30 ಕೋಟಿ ರೂಪಾಯಿ ಇದೆ ಅಂತ. ಇಷ್ಟು ವರ್ಷಗಳಲ್ಲಿ ಎಷ್ಟೋ ಜನ ನನ್ನ ಸ್ನೇಹಿತರು ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ರು, ಯಾಕಂದ್ರೆ ಅವ್ರು ನನ್ನ ಬಡವ ಅಂತ ಅನ್ಕೊಂಡ್ರು. ಆದ್ರೆ ನಾನು ನಿಮಗೆ ಹೇಳ್ತೀನಿ ಏನಂದ್ರೆ ಲೋಕ್ಪಾಲ್ನ ಜಡ್ಜ್ಮೆಂಟ್ ಬಂತು. ಒಂದಂತೂ ಅದ್ರಲ್ಲಿ ಹೇಳಿದೆ, ನನ್ನ ವೈಫ್ ಏನಿದ್ದಾರೆ ಅವರು ನಿಫ್ಟ್ನ ಗ್ರಾಜ್ಯುಯೇಟ್ ಆಗಿದ್ದಾರೆ. ಮತ್ತೆ ನನ್ನ ಮದುವೆಗೂ ಮುಂಚೆ ಅವರು ಮ್ಯಾಂಗೋ ಮತ್ತೆ ಜಾರಾ ತರದ ಕಂಪ್ನಿಗಳಿಗೆ ಸಪ್ಲೈ ಮಾಡ್ತಿದ್ರು. ಮತ್ತೆ ಎರಡನೇದಾಗಿ 2009ರಿಂದ ಹಿಡಿದು ಇವತ್ತಿನವರೆಗೆ ನನ್ನ ಪ್ರಾಪರ್ಟಿಯಲ್ಲಿ ಏನಿದೆ ಅದರಲ್ಲಿ ಏನು ಜಾಸ್ತಿ ಆಗಿಲ್ಲ. ಒಂದ್ ವೇಳೆ ಅದರ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗಿದ್ರೆ, ನಾವು ಒಂದ್ ವೇಳೆ ಬರ್ದಿದ್ರೆ ಅದರಲ್ಲಿ ಯಾವ ತೊಂದರೆನೂ ಇಲ್ಲ. ಹಾಗಾಗಿ ಅದಕ್ಕೋಸ್ಕರ ಲೋಕ್ಪಾಲ್ನ ಜಡ್ಜ್ಮೆಂಟ್ ಕೂಡ ಬಂದಿದೆ. ಆದ್ರೆ ಕಾಂಗ್ರೆಸ್ ನನಗೆ ತುಂಬಾ ಅನ್ಯಾಯ ಮಾಡ್ತು, ನನ್ನ ಕುಟುಂಬಕ್ಕೂ ಕೂಡ. ಈಗ ನಾನು ಇದನ್ನ ಹೇಳೋ ಪ್ರಮೇಯ ಬಂದಿದೆ, ಏನಂದ್ರೆ ಎಲ್ಲಾದ್ರೂ ಬೇನಾಮಿ ಪ್ರಾಪರ್ಟಿ ಇರ್ಬೋದು, ಅದನ್ನ ನಾನು ನಿಮ್ಗೆಲ್ಲ ಡಿಸ್ಕ್ಲೋಸ್ ಮಾಡಿ ಹೇಳ್ತೀನಿ. ಕಾಂಗ್ರೆಸ್ನ ವಿಷಯಕ್ಕೆ ಮಾತ್ರ ಹೋಗ್ಬೇಡಿ. ನನ್ನ ಹತ್ರ 30 ಕೋಟಿ ಅಲ್ಲ, ಬಹುಶಃ 300 ಕೋಟಿ ಇರ್ಬೋದು ನನ್ನ ಹತ್ರ. ಈ ತರ ಮಾತಾಡೋ MP ನೀವೊಬ್ರೇ ಅನ್ಸುತ್ತೆ ಈ ತರ ಹೇಳ್ತಿರೋರು. ಇಲ್ಲ, ನಮ್ ಸ್ಟೇಟಸ್ ಅಂತೂ ಮಾಡ್ಕೋಬೇಕಲ್ವಾ. ಸ್ಟೇಟಸ್ ಅಂದ್ರೆ ಈಗ ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಆಪ್ಕೆ ಅದಾಲತ್ನಲ್ಲಿ ನಿಶಿಕಾಂತ್ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಇನ್ನೊಂದು ಸುತ್ತು. ಯಾರು ನನ್ನ ಜೊತೆ ಹೋರಾಡೋಕೆ ಪ್ರಯತ್ನ ಮಾಡ್ತಾರೋ ತಪ್ಪಾದ ರೀತಿಯಲ್ಲಿ, ತಪ್ಪಾದ ಆರೋಪದ ಜೊತೆ ಬಿಲೋ ದ ಬೆಲ್ಟ್ ಹಿಟ್ ಮಾಡ್ತಾರೆ ಅಂದ್ರೆ, ಮತ್ತೆ ಅದರ ನಂತರ ಏನಿದೆ, ನಾನು ಗಂಗಾ ತೀರದ ಹುಡುಗ, ಒಂದು ಅವ್ರು ಬದುಕಿರ್ತಾರೆ, ಇಲ್ಲ ನಾನು ಬದುಕಿರ್ತೀನಿ. ನನ್ನ ಲೈಫ್ನ ಮೂಲ ಮಂತ್ರ ಇದೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಪಾರ್ಲಿಮೆಂಟಿನ ಅತ್ಯಂತ ಚುರುಕಾದಂತಹ MP ನಿಶಿಕಾಂತ್ ದುಬೆ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿ ಲೀಡರ್ ನಿಶಿಕಾಂತ್ ದುಬೆ ಮೇಲೆ ಇರುವ ಆರೋಪ. ಇವರು ಮಹಿಳಾ ಲೀಡರ್ಸ್ನ ಅವಮಾನ ಮಾಡ್ತಾರೆ. ನಿಶಿಕಾಂತ್ ಜಿ, ಸಾಕಷ್ಟು ಮಹಿಳಾ ನಾಯಕರಿದ್ದಾರೆ ಪಾರ್ಲಿಮೆಂಟಲ್ಲಿ, ನಿಮ್ಮ ಕಲೀಗ್ ಆಗಿದ್ದಾರೆ. ಅವರಲ್ಲಿ ಒಬ್ಬರು ತೃಣಮೂಲ ಕಾಂಗ್ರೆಸ್ನ ತುಂಬಾ ಗೌರವಾನ್ವಿತ ನಾಯಕಿ ಇದ್ದಾರೆ, ಮಹುವಾ ಮೊಯಿತ್ರಾ. ಅವರಿಗೆ ನೀವು ವೈಶಾಲಿಯ ನಗರವಧು ಅಂತ ಹೇಳಿದ್ರಿ. ನಿಮಗೆ ಹೇಳ್ತೀನಿ,
ಈ ದೇಶದ ಸದ್ಯದ ಅಂದ್ರೆ ಸಮಸ್ಯೆ ಏನಾಗೋಗಿದೆ ಅಂದ್ರೆ ಜನರಿಗೆ ಹಿಂದಿ ಯೋಚನೆ ಮಾಡೋಕ್ಕೂ ಬರಲ್ಲ, ಮಾತಾಡೋಕ್ಕೂ ಬರಲ್ಲ, ಓದೋಕ್ಕೂ ಬರಲ್ಲ. ಒಂದ್ ವೇಳೆ ನಿಮ್ಮ ಹತ್ರ ಟ್ವೀಟ್ ಇದ್ರೆ ಮತ್ತೆ ನೀವು ಹಿಂದಿಯ ಪ್ರೊಫೆಸರ್ ಆಗಿದ್ದೀರಾ, ನಿಮಗೆ ಹಿಂದಿ ಮೇಲೆ ಹಿಡಿತಾ ಇದೆ ನಮಗಿಂತ ಜಾಸ್ತಿನೇ. ನಾನು ಅದನ್ನ ಪೂರ್ತಿಯಾಗಿ ಖಂಡಿತ ಓದ್ಬಿಡ್ತೀನಿ. ಖಂಡಿತ ಅದಕ್ಕೆ ನಾನು ಹೇಳಿದ್ದು. ಯಾವ ಮಹಿಳೆಗೆ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ವೋ, ವಿಶೇಷವಾಗಿ ವಿಕೃತ ಮನಸ್ಥಿತಿಗೆ ಬಲಿಯಾಗಿರುವ ಬಂಗಾಳದಿಂದ ಬಂದ ಒಬ್ಬ ಮಹಿಳಾ ಸಂಸದೆ ಮತ್ತು ನನ್ನ ಝಾರ್ಖಂಡ್ನ ವಿಕೃತ ಶಾಸಕಿಗಾಗಿ, ಅವರಿಗಾಗಿ ಎಲ್ಲಾ ಕಾರ್ಯಕರ್ತರಲ್ಲಿ ವಿನಂತಿ ಏನಂದ್ರೆ ಹಗುರವಾದ ಕಮೆಂಟ್ ಮಾಡಬೇಡಿ. ನಮ್ಮ ಧರ್ಮದಲ್ಲಿ ವೈಶಾಲಿ ನಗರವಧುಗಳಿಗೂ ಸಮಾಜ ಗೌರವವನ್ನ ಕೊಟ್ಟಿದೆ. ಆಗಿದ್ದೇನು ಅಂದ್ರೆ ನನ್ನ ವಿರುದ್ಧ ಜೋರಾದ ಪ್ರೆಸ್ ಕಾನ್ಫರೆನ್ಸ್ ಯಾರೋ ಪಿಟ್ಬುಲ್ ಅಂತಿದ್ದಾರೆ, ಯಾರೋ ಏನೋ ಹೇಳ್ತಿದ್ದಾರೆ, ನೀವು ನೋಡಿ. ಅದಕ್ಕೆ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರು ಉಲ್ಟಾ ಸೀದಾ ಬೈಯೋದಕ್ಕೆ ಶುರು ಮಾಡಿದ್ರು. ಒಬ್ರು ಇವರಿದ್ರು ಮತ್ತೆ ಇನ್ನೊಬ್ರು ನಮ್ಮ ಅಲ್ಲಿನ ಶಾಸಕಿ ಇದ್ರು, ಜಾರ್ಖಂಡ್ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಕಾನೂನು ಪ್ರಕಾರನೂ ನಾನು ಆ ಕಡೆಯಿಂದನೂ ಸಂಸದನಾಗಿದ್ದೀನಿ, ನೀವು ನಮ್ಮ ಶಾಸಕಿ ಆಗಿದ್ದೀರಾ, ವಯಸ್ಸಲ್ಲೂ ನಾನು ದೊಡ್ಡವನು. ಹಾಗಾಗಿ ಯಾವಾಗ ಬೈಯಕ್ ಶುರು ಮಾಡಿದ್ರೋ ಆಗ ನನಗನ್ನಿಸ್ತು ಏನಂದ್ರೆ ಇದು ತಪ್ಪು ಅಂತ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಸ್ತ್ರೀಯರಿಗೆ ಗೌರವ ಕೊಡಬೇಕು ಅಂತ. ನಮಗೂ ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ಮಗಳಿದ್ದಾರೆ. ಹಾಗಾಗಿ ನಾನು ಆ ಟ್ವೀಟ್ನ ಬೇಕಂತಲೇ ಬರದೆ, ಏನಂದ್ರೆ ನಮ್ಮಲ್ಲಿ ಇವರು ಸಂಸದರು ಮತ್ತೆ ಶಾಸಕರಾಗಿದ್ದಾರೆ, ನಮ್ಮಲ್ಲಿ ಅವರ ಮೇಲೆ ಈ ಮುದ್ರೆ ಇದೆ. ಏನಂದ್ರೆ ಅವರು ತಪ್ಪು ಕೆಲಸ ಮಾಡ್ತಾರೆ ಅಂತ ಅಥವಾ ನಗರವಧು ಆಗಿದ್ದಾರೆ ಅಂತ ಏನೋ ಅವರು ಹಳೆ ಕಾಲದಲ್ಲಿ ಇದ್ರು, ಅಂಥವ್ರಿಗೂ ನಾವು ಗೌರವ ಕೊಟ್ಟಿದ್ದೀವಿ, ಅವರಿಗೂ ಕೂಡ ಗೌರವ ಕೊಟ್ಟಿದ್ದೀವಿ. ಈ ಮಾತುಗಳನ್ನ ನಾನು ಹೇಳಿದೆ. ನಾನೇನ್ ಆದ್ರೆ ಈ ಡಿಫರೆಂಟ್ ಆಗಿ ಮಾತನ್ನ ತುಂಬಾ ಬುದ್ಧಿವಂತಿಕೆಯಿಂದ ಹೇಳ್ತಾ ಇದ್ದೀರಾ, ನೀವು ಯಾವತ್ತೂ ಸಿಕ್ಕಾಕೋಬಾರ್ದು ಅಂತ. ಆದ್ರೆ ಎಲ್ರಿಗೂ ಗೊತ್ತು, ಮತ್ತೆ ನಾನಿದನ್ನ ಒಪ್ಕೋತೀನಿ, ಅವರು ಕೂಡ ತುಂಬಾ ಕೆಟ್ಟ ಮಾತು ಹೇಳಿದ್ರು. ನಿಮ್ಮ ಪತ್ನಿ ಬಗ್ಗೆ ಮತ್ತೆ ನಿಮ್ಮ ಬಗ್ಗೆನೂ ಹೇಳಿದ್ರು, ಏನಂದ್ರೆ ನೀವು ನಿಮ್ಮ ತಂಗಿನೇ ಮದ್ವೆ ಆಗಿದ್ದೀರಾ ಅಂತ. ಅದಕ್ಕೋಸ್ಕರ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ. ಇಲ್ಲ, 25 ವರ್ಷ ಆಯ್ತು ಮದ್ವೆ ಆಗಿ, ಮಕ್ಕಳಾದ್ರೂ ದೊಡ್ಡವರಾಗಿದ್ದಾರೆ. ನೀವ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವ್ ಅರ್ಥ ಮಾಡ್ಕೊಳ್ಳಿ. ನನ್ ಮೇಲೆ 52 ಕೇಸ್ ಹಾಕಿದ್ರು ಹೇಮಂತ್ ಸೊರೇನ್. ನನ್ನ 87-88 ವರ್ಷದ ವಯಸ್ಸಾದ ತಾಯಿ ಮೇಲೂ ಕೇಸಿದೆ, ನನ್ನ ವೈಫ್ ಮೇಲೂ ಕೇಸಿದೆ. ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಆದ್ರೆ ಯಾವಾಗ ಅವರು 17-18 ವರ್ಷದ ಮಕ್ಕಳಾಗಿದ್ರು ಅವ್ರ ಮೇಲೂ ಕೇಸ್ ಆಯ್ತು, ಅಣ್ಣನ ಮೇಲೂ ಕೇಸಿದೆ. ಆದ್ರೆ ಇದರ ಹೊರತಾಗಿ ಕೂಡ ನೀವು ಒಂದ್ ವೇಳೆ ನನ್ನ ಹತ್ರ ಕೇಳಿದ್ರೆ ಅವ್ರಿಗೆ ಎಷ್ಟು ಜನ ತಂಗಿರಿದ್ದಾರೆ ಅಂತ, ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ನಾನ್ ನಿಮಗೆ ಹೇಳಕ್ಕಾಗಲ್ಲ. ನನಗೆ ಹೆಮ್ಮೆ ಇದೆ ಈ ವಿಷಯದ ಬಗ್ಗೆ. ಏನಂದ್ರೆ ನಾನು ಇವತ್ವರೆಗೂ ರಾಜಕೀಯದಲ್ಲಿ ಯಾವಾಗ್ಲೂ ಪಾಲಿಟಿಕ್ಸ್ಗೆ ನಾನು ಬಂದಿದ್ದೀನಿ. ನನ್ನ ಮೇಲೆ ಎಷ್ಟು ಆರೋಪಗಳನ್ನ ಮಾಡ್ತಿರೋ ಮಾಡಿ, ಇವತ್ತಿನವರೆಗೂ ನಾನು ಯಾರ ತಾಯಿ, ಮಗಳು, ಸೊಸೆ, ವೈಫ್ ಇವರುಗಳ ಬಗ್ಗೆ ಯಾವತ್ತೂ ಪ್ರಶ್ನೆ ಎತ್ತಿಲ್ಲ. ಆದ್ರೆ ಇವರು ಒಂದ್ ವೇಳೆ ಪ್ರಶ್ನೆ ಎತ್ತಿದ್ರೆ ಸ್ವಾಭಾವಿಕವಾಗಿ ಏನಂದ್ರೆ ನಾವು ಗಾಜಿನ ಮನೆಗಳಲ್ಲಿ ಇರ್ತೀವಿ ಅಂದ್ಮೇಲೆ ಕಲ್ಲುಗಳ ದಾಳಿಗೆ ನಾವು ಸಿದ್ಧವಾಗಿರ್ಬೇಕಾಗತ್ತೆ. ನಾನೇನಿದ್ದೀನಿ ಗಂಗಾ ನದಿ ತೀರದ ಹುಡುಗ. ಗಂಗಾ ತೀರ ಏನಿದೆ ಎಷ್ಟು ತಾಕತ್ ಕೊಡುತ್ತೆ ಅಂದ್ರೆ ಹೋರಾಟ ಮಾಡ್ತೀನಿ ಅಂದ್ಮೇಲೆ ಒಂದೋ ನೀವ್ ಇರ್ತೀರಲ್ಲ, ನಾನಿರ್ತೀನಿ. ನೋಡಿ, ಈ MLA ಯಾರಿದ್ದಾರೆ, ಜಾರ್ಖಂಡ್ನ ದೀಪಿಕಾ, ಅವರು ಏನಂತ ಹೇಳಿದ್ರು ಅಂದ್ರೆ ಇದರ ಬದಲು ನಮ್ಮನ್ನ ವೇಶ್ಯೆ ಅಂತಾನೆ ಹೇಳ್ಬೋದಿತ್ತಲ್ಲ ಅಂತ. ಏನಂದ್ರೆ ಅದು ಅವರ ಸಂಸ್ಕಾರ ಇರ್ಬೋದು. ನಮ್ಮ ಸಂಸ್ಕಾರ ಏನು ಅಂದ್ರೆ, ನಾನ್ ನಿಮಗೊಂದು ಬುದ್ಧಿ ಮಾತು ಹೇಳ್ದೆ, ನಿಮ್ಮನ್ನ ನಾನು ಗೌರವಿಸ್ತೀನಿ, ನೀವು ಕೂಡ ಗೌರವಾನ್ವಿತ ಪದಗಳನ್ನ ಬಳಕೆ ಮಾಡಿ, ನಾನು ಕೂಡ ಗೌರವಾನ್ವಿತ ಪದಗಳನ್ನ ಬಳಕೆ ಮಾಡ್ತೀನಿ. ಅವರ ಹೇಳಿಕೆ ಏನಂದ್ರೆ, ನಮ್ಮ ಮಾತಿಂದ ನಿಶಿಕಾಂತ್ ದುಬೆ ಅವರಿಗೆ ಬೇಜಾರಾಗಿದೆ, ಯಾಕಂದ್ರೆ ಅವರ MBA ಡಿಗ್ರಿ ನಕಲಿ ಅಂತ ನಾವ್ ಹೇಳಿದ್ವಿ. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಏನಂದ್ರೆ ಇದ್ರ ಮೇಲೆ FIR ಆಗಿದೆ. ಸರಿ, ಇವತ್ ನೀವು ಮೊದಲನೇ ಸಲ ಕೇಳಿದ್ರಿ, ಅದಕ್ಕೆ ನನಗೆ ಎಕ್ಸ್ಪ್ಲೇನ್ ಮಾಡೋಕೆ ಅವಕಾಶ ಸಿಕ್ತು. ಇದ್ರ ಮೇಲೆ FIR ಮಾಡ್ತು ಜಾರ್ಖಂಡ್ ಸರ್ಕಾರ. ತನಿಖೆ ಆಯ್ತು, ಪೂರ್ತಿ ತನಿಖೆ ಆಯ್ತು, ಚಾರ್ಜ್ ಶೀಟ್ ದಾಖಲಾಯ್ತು. ಹೈಕೋರ್ಟ್ನಲ್ಲಿ FIR ಮತ್ತೆ ಚಾರ್ಜ್ ಶೀಟ್ ಎರಡನ್ನೂ ಕ್ವಾಶ್ ಮಾಡ್ತು. ಇವರು ಸುಪ್ರೀಂ ಕೋರ್ಟಿಗೆ ಬಂದ್ರು. ನಿಮ್ಗೆ ಗೊತ್ತು ನನ್ನ ವಿರುದ್ಧ ಏನಿದೆ, ಜಾರ್ಖಂಡ್ ಸರ್ಕಾರ ಇಲ್ಲಿವರೆಗೆ ಸುಮಾರು 60-70 ಕೋಟಿ ಖರ್ಚು ಮಾಡಿದೆ ವಕೀಲರ ಮೇಲೆ. 52 ಕೇಸಿವೆ. ಈಗ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು ಏನಂದ್ರೆ ಎಲ್ಲ ಸರಿ ಆಗಿದೆ ಅಂತ. ನಾನು 2019ರಲ್ಲಿ ಏನು ನನ್ನ ಅಫಿಡವಿಟ್ ದಾಖಲಿಸಿದ್ದೆ, 2014ರಲ್ಲೂ ಕೂಡ ಅಫಿಡವಿಟ್ ದಾಖಲಿಸಿದ್ದೆ. ಇಷ್ಟೆಲ್ಲ ಇದ್ರೂ ಕೂಡ ಪತ್ರ ಇಲ್ಲ ಅಂದ್ರೆ ವಿರೋಧಿಗಳು ಏನ್ ಹೇಳ್ತಾರೋ ಅದೇ ಸರಿ, ನಾವೇನ್ ಮಾಡೋಕ್ಕಾಗತ್ತೆ. ಸುಪ್ರೀಂ ಕೋರ್ಟ್ ಮೇಲೂ ಕೂಡ ಇವ್ರಿಗೆ ನಂಬಿಕೆ ಇಲ್ಲ. ನೋಡಿ, ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಏನಂದ್ರೆ ಆಟ ತಿರುಗಿಸೋದು ನಿಮಗೆ ಚೆನ್ನಾಗಿ ಗೊತ್ತು. ಈ ಆರೋಪಗಳ ಆಧಾರದ ಮೇಲೆ ಮಹುವಾ ಮೊಯಿತ್ರಾ ಹೇಳಿದ್ರು ಏನಂದ್ರೆ ಇವರನ್ನ ಪಾರ್ಲಿಮೆಂಟಿಂದ ಎಕ್ಸ್ಪೆಲ್ ಮಾಡಬೇಕು ಅಂತ. ನೀವು ಮಹುವಾ ಮೊಯಿತ್ರಾ ಅವರನ್ನೇ ಎಕ್ಸ್ಪೆಲ್ ಮಾಡಿಸ್ಬಿಟ್ರಿ ಪಾರ್ಲಿಮೆಂಟಿಂದ. ನಾನು ಹೇಳ್ದೆ ಅಲ್ವಾ ನಿಮಗೆ, ಏನಂದ್ರೆ ಯಾರು ನನ್ನ ಜೊತೆ ಹೋರಾಡೋಕ್ಕೆ ಪ್ರಯತ್ನ ಮಾಡ್ತಾರೋ ತಪ್ಪಾದ ರೀತಿಲಿ, ತಪ್ಪಾದ ಆರೋಪದ ಜೊತೆ ಬಿಲೋ ದ ಬೆಲ್ಟ್ ಹಿಟ್ ಮಾಡ್ತಾರೆ ಅಂದ್ರೆ
ಅದರ ನಂತರ ಏನಿದೆಯೋ, ನಾನು ಗಂಗಾ ತೀರದ ಹುಡುಗ, ಒಂದು ಅವ್ರು ಬದುಕಿರ್ತಾರೆ, ಇಲ್ಲ ನಾನು ಬದುಕಿರ್ತೀನಿ. ನನ್ನ ಲೈಫ್ನ ಮೂಲ ಮಂತ್ರ ಇದೆ. ಇದಕ್ಕೋಸ್ಕರ ನೀವು ಆರೋಪ ಮಾಡಿದ್ರ ಏನಂದ್ರೆ ಅವರು ಗಿಫ್ಟ್ ತಗೊಂಡು ದುಡ್ಡು ತಗೊಂಡು ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಕೇಳಿದ್ರು ಅಂತ. ಆರೋಪ ಮಾಡ್ಲಿಲ್ಲ, ಪ್ರೂವ್ ಮಾಡ್ದೆ. ಪಾರ್ಲಿಮೆಂಟ್ ಕೂಡ ಹೊರಗೆ ಹಾಕಿದ್ರು, ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಒಪ್ಕೊಳ್ತು, ಲೋಕ್ಪಾಲ್ನ ಜಡ್ಜ್ಮೆಂಟ್ ಬಂತು. ಈಗ ಯಾವಾಗ ಬೇಕಾದ್ರೂ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ. ಮತ್ತೆ ಚಾರ್ಜ್ ಶೀಟ್ ಫೈಲ್ ಆದ್ರೆ 7 ವರ್ಷಗಳ ಕಾಲ ಅವರು ಜೈಲಿಗೆ ಹೋಗ್ತಾರೆ ಮತ್ತು 6 ವರ್ಷಗಳ ಕಾಲ ಚುನಾವಣೆ ನಿಲ್ಲೋಕಾಗದೆ ಡಿಬಾರ್ ಆಗ್ತಾರೆ. 15 ವರ್ಷ ಅವರ ಕೆರಿಯರ್ ಹಾಳಾಗೋಗುತ್ತೆ. ಹಾಗಿದ್ರೆ ನಿಮ್ ಜೊತೆ ಜಗಳ ಮಾಡೋದು ತುಂಬಾ ಅಪಾಯ. ಆದ್ರೆ ಇದು ನಿಜನಾ? ಏನಂದ್ರೆ ಯಾವ ಇನ್ಫಾರ್ಮೇಶನ್ ನಿಮಗ್ ಸಿಕ್ಕಿತ್ತೋ ಅದು ಒಬ್ಬ ವಕೀಲರಿಂದ ಸಿಕ್ಕಿತ್ತು. ಆ ವಕೀಲರು ಅವರ ಜೊತೆ ರಿಲೇಶನ್ಶಿಪ್ನಲ್ಲಿದ್ರು. ಹಾಗಾಗಿ ವಕೀಲ್ ಸಾಬ್ ಅವ್ರಿಗೆ ಮೋಸ ಮಾಡಿದ್ರು ಮತ್ತೆ ನಿಮ್ಗೆ ಕಾಗದಗಳನ್ನ ಕೊಟ್ರು. ಯಾರು ಯಾರಿಗೆ ಮೋಸ ಮಾಡಿದ್ರು ಅಂತ ಅದನ್ನ ವಕೀಲ್ ಸಾಬ್ ಹೇಳ್ತಾರೆ. ಆದ್ರೆ ನಾನು ಹೇಳ್ತೀನಿ ನಿಮಗೆ, ಏನಂದ್ರೆ ನಾನು ಯಾವುದೇ ವೈಯಕ್ತಿಕ ಇನ್ಫಾರ್ಮೇಶನ್ ಮೇಲೆ ಜಾಸ್ತಿ ಮಾತಾಡಲ್ಲ. ಯಾಕಂದ್ರೆ ಎಷ್ಟೋ ಇನ್ಫಾರ್ಮೇಶನ್ ನನಗೆ ಸಿಗ್ತಾ ಇರುತ್ತೆ. ನಾನು ನನ್ನ ಮಾಹಿತಿಯ ಆಧಾರದ ಮೇಲೆ, ಯಾಕಂದ್ರೆ ನನಗೆ ನನ್ನ ರಿಸರ್ಚ್ ಮೇಲೆ ತುಂಬಾ ನಂಬಿಕೆ ಇದೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರೋದ್ರಿಂದ ಯಾರು ಪ್ರಶ್ನೆ ಕೇಳ್ತಾರೋ ಅವರು ಖುದ್ದು ಪ್ರಶ್ನೆ ಕೇಳ್ತಾರೆ. ಮತ್ತು ನಮ್ಮ ಹತ್ರ ಏನು ಸರ್ಕಾರಿ ಇಮೇಲ್ ಡಾಟಾ ಇದೆ, ಇಮೇಲ್ ಪಾಲಿಸಿಯ ಅಡಿಯಲ್ಲಿ ಅದನ್ನ ಓಪನ್ ಮಾಡೋ ಮತ್ತೆ ಬಂದ್ ಮಾಡೋ ಅಧಿಕಾರ ಕೇವಲ ನನಗ್ ಮಾತ್ರ ಇದೆ. ದರ್ಶನ್ ಹೀರಾನಂದಾನಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಅವ್ರದ್ದು ಹೀರಾನಂದಾನಿ ಬಿಲ್ಡರ್ ಇದೆ. ಅವರ ಜೊತೆ ಮಹುವಾ ಮೊಯಿತ್ರಾಜಿ ಅವರ ಸ್ನೇಹ ಆಯಿತು. ಮತ್ತೆ ಅವರು ತಮ್ಮ ಪಾಸ್ವರ್ಡ್, ಪೂರ್ತಿ ಅಕೌಂಟ್, ಇಮೇಲ್, ಕ್ವಶನ್, ಯಾವ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ಯಾವ ಪ್ರಶ್ನೆಗಳನ್ನ ಕೇಳಲಾಗಲ್ಲ, ಅದಕ್ಕೆ ದರ್ಶನ್ ಹೀರಾನಂದಾನಿಜಿಗೆ ಎಷ್ಟು ತಮ್ಮ ವಿರೋಧಿಗಳಿಗೋಸ್ಕರ ಪ್ರಶ್ನೆ ಕೇಳಬೇಕಿತ್ತೋ ಅದೆಲ್ಲನೂ ಮಹುವಾ ಮೊಯಿತ್ರಾಜಿ ಕೇಳ್ತಿದ್ರು. ಮತ್ತೆ ಅದ್ರ ಪ್ರತಿಯಾಗಿ ಅವ್ರಿಗೆ ಗಿಫ್ಟ್ ಸಿಗ್ತಿತ್ತು. ಹೊರಗೆ ಹೋಗೋದಕ್ಕೆ ಏನು ಆರೋಪ ಪ್ರೂಫ್ ಆಯ್ತು. ಹಾಗಾಗಿ ಅದರಲ್ಲಿ ದರ್ಶನ್ ಹೀರಾನಂದಾನಿ ಅವರು ನನಗೂ ಪರಿಚಯ ಇದ್ರು. ಹಾಗಾಗಿ ನಾನು ಆಮೇಲೆ ದರ್ಶನ್ ಹೀರಾನಂದಾನಿಗೆ ಮೆಸೇಜ್ ಕಳಿಸ್ದೆ, ಏನಂದ್ರೆ ನಿನ್ನ ವಿರುದ್ಧ ವಿಷಯಗಳು ಬಂದಿವೆ, ಏನಿದು ಅಂತ. ಅವ್ರು ಹೇಳಿದ್ರು ಎಲ್ಲ ಸುಳ್ಳು, ಅದು ಇದು ಅಂತ. ಆಮೇಲೆ ಏನಾಯ್ತು ನನಗೆ ಗೊತ್ತಾಯ್ತು, ಮಹುವಾ ಮೊಯಿತ್ರಾ ಹೇಳ್ತಿದ್ದಾರೆ ಏನಂದ್ರೆ ನಾನು ನಿಶಿಕಾಂತ್ ದುಬೆ ಅವರನ್ನ ನೋಡ್ಕೋತೀನಿ ಅಂತ. ಅದಕ್ಕೆ ನನಗೆ ಅನಿಸ್ತು ನಾನು ಸ್ನೇಹ ಇರೋದಕ್ಕೆ ಹೇಳಿದೆ ದರ್ಶನ್ ಹೀರಾನಂದಾನಿಗೆ. ಇದಾದ್ಮೇಲೂ ಕೂಡ ಇವನು ಬಚಾವಾಗೋಕೆ ಪ್ರಯತ್ನಿಸಿದಾನೆ. ಮತ್ತೆ ಮಹುವಾ ಮೊಯಿತ್ರಾಗೋಸ್ಕರ ಹೇಳ್ತಿದ್ದಾನೆ ಏನಂದ್ರೆ ನನ್ನ ಜೊತೆ ಸಂಬಂಧ ಇಲ್ಲ ಅಂತ. ಮತ್ ನನ್ನ ಎಲ್ಲ ವಿಷಯಗಳನ್ನ ಮಹುವಾ ಮೊಯಿತ್ರಾಗೆ ಹೇಳ್ತಿದ್ದಾನೆ. ಆಮೇಲೆ ನಾನು ಹೋದೆ ಎಥಿಕ್ಸ್ ಕಮಿಟಿಗೆ. ಮತ್ತದಾದ್ಮೇಲೆ ಏನಾಯ್ತು ಇತಿಹಾಸಕ್ಕೆ ಗೊತ್ತು. ಏನಂದ್ರೆ ಅವರ ಸದಸ್ಯತ್ವ ಹೋಯ್ತು. ಮತ್ತೆ ಇವತ್ತಿಗೂ ಸದಸ್ಯತ್ವ ಉಳಿಯುತ್ತೆ ಅನ್ನೋದು ನನಗೆ ಡೌಟ್ ಇದೆ ಅದ್ರ ಬಗ್ಗೆ. ನಾನ್ ಕೇಳ್ಪಟ್ಟೆ ನಿಮ್ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತಿದ್ದಾರೆ, ಕ್ಷಮೆ ಕೇಳ್ತಿದ್ದಾರೆ ಅವರು. ನಮ್ಮ ಹತ್ರ ಬಂದಿದ್ರು, ಸ್ನೇಹಿತರೇನಿದ್ದಾರೆ. ಯಾವಾಗ 2024ರಲ್ಲಿ ಗೆದ್ದು ಬಂದಿದ್ರು, ಆಗ ಅಕ್ರಾಸ್ ದ ಪಾರ್ಟಿ ಲೈನ್ ನಮ್ಮ ಸ್ನೇಹ ಇದೆ. ಅದರಲ್ಲಿ 4-5 ವ್ಯಕ್ತಿಗಳೇನಿದ್ದಾರೆ ಅವ್ರು ನಮ್ಮ ಹತ್ರ ಬಂದಿದ್ರು. ಮತ್ತೆ ಈಗ ಒಂದು ಮದುವೆಯಲ್ಲೂ ಕೂಡ ಅವ್ರು ನನ್ನ ಭೇಟಿ ಆಗಿದ್ರು. ಆದ್ರೆ ನಾನು ನನ್ನ ಸೀನಿಯರ್ ಲೀಡರ್ಶಿಪ್ನ ಕೇಳಿದೆ, ಯಾಕಂದ್ರೆ ಈ ಹೋರಾಟ ಏನಿದೆಯೋ ಪಾರ್ಟಿಯ ಹೋರಾಟ ಆಗಿದೆ. ಯಾಕಂದ್ರೆ ಏನಾಗಿದೆಯೋ ಅದು ಪಾರ್ಲಿಮೆಂಟ್ ನಿರ್ಧಾರ ಆಗಿದೆ. ಪಾರ್ಲಿಮೆಂಟ್ ನಿರ್ಧಾರ ಏನಿದೆಯೋ ಅದು ಪಾರ್ಟಿ ನೇತೃತ್ವ ನಿರ್ಧಾರ ಮಾಡುತ್ತೆ. ಅದಕ್ಕೆ ನಾನು ನನ್ನ ಸೀನಿಯರ್ ಲೀಡರ್ನ ಕೇಳಿದೆ. ಆಗ ಸೀನಿಯರ್ ಲೀಡರ್ ಹೇಳಿದ್ರು, ಯಾರನ್ನಾದ್ರೂ ಭೇಟಿ ಆಗೋದ್ರಲ್ಲಿ ಮಾತಾಡೋದ್ರಲ್ಲಿ ಯಾವ ತೊಂದರೆನೂ ಇಲ್ಲ. ಆದ್ರೆ ನಿನ್ನ ಇಮೇಜ್ ಏನಿದೆ, ಆ ಇಮೇಜ್ ಬಗ್ಗೆ 2 ವಿಷಯಗಳಿವೆ. ಏನಂದ್ರೆ ಏನು ಹೇಳ್ದೇನೆ ನೀನು ಪಾರ್ಟಿಯ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಆಗೋಗಿದ್ಯಾ ಅಂತ. ಮತ್ತೆ 2ನೇ ವಿಷಯ ಏನಂದ್ರೆ ನಿಂದೊಂದು ಇಮೇಜ್ ಇದೆ. ಏನಂದ್ರೆ ಒಮ್ಮೆ ಏನಾದ್ರೂ ಹೋರಾಟ ಶುರು ಮಾಡಿದ್ರೆ ಸಮಾಧಾನ ದಂಡ ಭೇದ ಏನಿದೆ ನಿನಗೆ ತೊಂದರೆ ಮಾಡಲ್ಲ, ಯಾವ ವಿಷಯಗಳಲ್ಲೂ ಪ್ರಭಾವ ಬೀರೋಕ್ ಸಾಧ್ಯ ಇಲ್ಲ, ಹೋರಾಟ ಮುಂದುವರಿಯುತ್ತೆ. ಇದರಿಂದ ನನಗೆ ನನ್ನ ಉತ್ತರ ಸಿಕ್ಕಾಗಿತ್ತು. ಅದಕ್ಕೋಸ್ಕರ ಆ ವಿಷಯ ಮುಂದೆ ಹೋಗ್ಲಿಲ್ಲ. ನಾವು ಜನರಿಂದ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಈಗ ಮಹಿಳೆಯರ ಬಗ್ಗೆ ಟೀಕೆ ಮಾಡ್ತೀರಾ ಅಂದ್ರೆ ನಿಮ್ಮನೆಗ್ ನೀವು ಹೋದಾಗ ನಿಮ್ ವೈಫ್ ಇಂದ ಬೈಸ್ಕೊಳ್ತೀರಾ ಅಥವಾ ಇಲ್ವಾ? ಇಲ್ಲ ಇಲ್ಲ, ಆ ಥರ ಆಗಿದ್ದು ನನಗೆ ಯಾವತ್ತೂ ನೆನಪಿಲ್ಲ. ಏನಂದ್ರೆ ನಾನು ಮಹಿಳೆಯರ ಬಗ್ಗೆ ಯಾವುದೇ ಪಾರ್ಲಿಮೆಂಟ್ನಲ್ಲಿ ಯಾವ ಟೀಕೆನೂ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ಮಹಿಳಾ ರಿಸರ್ವೇಶನ್ ಬಿಲ್ ಬಗ್ಗೆ ಅಂತೂ ಪಾರ್ಟಿ ನನ್ನನ್ನ ವಿರುದ್ಧವಾಗಿ ಮಾತಾಡೋ ಹಾಗೆ ಮಾಡ್ತು. ನಾನು ಮಹಿಳೆಯರ ಬಗ್ಗೆ ಟೀಕೆ ಮಾಡಲ್ಲ, ಒಂದೇ ಒಂದು ಉದಾಹರಣೆ ಇಲ್ಲ. ಮತ್ ನಾನು ನಿಮಗೆ ಹೇಳ್ತೀನಿ ಏನಂದ್ರೆ ಈ ಪಾರ್ಲಿಮೆಂಟ್ನಲ್ಲಿ, ಮತ್ ನಾನು ಆನ್ ರೆಕಾರ್ಡ್ ಮಾತುಗಳನ್ನ ಹೇಳ್ತಿದ್ದೀನಿ, ಎಷ್ಟು ಜನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಹಿಳೆಯರಿದ್ದಾರೋ ಅವರು ಯಾವುದೇ ಪೊಲಿಟಿಕಲ್ ಪಾರ್ಟಿಯವರಾಗಿರ್ಲಿ, ಅವರು ಭಾರತೀಯ ಜನತಾ ಪಾರ್ಟಿಯವರಾಗಿರ್ಲಿ, ಅವರು DMK ಅವರಾಗಿರ್ಲಿ, ಅವರು NCP ಅವರಾಗಿರ್ಲಿ, ಅವರು ಕಾಂಗ್ರೆಸ್ ಅವರಾಗಿರ್ಲಿ, ಅವರೆಲ್ಲರೂ ನನ್ನ ಸ್ನೇಹಿತರು. ಮತ್ತೆ ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದಾರೆ, ಕುಟುಂಬದ ಸ್ನೇಹಿತರಾಗಿದ್ದಾರೆ. ಹಾಗಾಗಿ ಬಹುಶಃ ನನ್ನ ವೈಫಿಂದ ಈ ಕಾರಣಕ್ಕೆ ನನಗೆ ಬೈಗಳು ಸಿಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಇಷ್ಟೊಂದು ಮಹಿಳಾ ಸ್ನೇಹಿತರು ಯಾಕಿದ್ದಾರೆ ಅಂತ. ನೀವ್ ಹೇಳ್ತಾ ಇದ್ದೀರಾ ಮಹಿಳೆಯರ ಬಗ್ಗೆ ನೀವು ಟೀಕೆ ಮಾಡಲ್ಲ ಅಂತ. ಆದ್ರೆ ಕಾಂಗ್ರೆಸ್ ಪಾರ್ಟಿ ಪ್ರತಿನಿಧಿ ಏನಿದ್ದಾರೆ ಸುಪ್ರಿಯಾ ಶ್ರೀನೇತ್, ಅವರು ಟ್ವೀಟ್ ಮಾಡಿದ್ರು, ನಿಶಿಕಾಂತ್ ದುಬೆ ಒಬ್ಬ ಮೂರ್ಖ, ವಿಕೃತ ವ್ಯಕ್ತಿ. ಅವರು ಒಬ್ಬ ಮಹಿಳಾ ಸಂಸದೆ ಮಹುವಾ ಮೊಯಿತ್ರಾ ಅವರನ್ನ ಮತ್ತೆ ಮಹಿಳಾ ಶಾಸಕಿಯನ್ನ ವೈಶಾಲಿಯ ನಗರವಧು ಅಂತ ಹೇಳಿದ್ದಾರೆ ಅಂತ. ಈಗ ಅವ್ರಿಗೆ ಅರ್ಥ ಆಗಿರುತ್ತೆ. ನಾನು ಸುಪ್ರಿಯಾಜಿ ಅವರ ಬಗ್ಗೆ ಮತ್ತೆ ಯಾವ ಕಮೆಂಟ್ ಮಾಡಲ್ಲ, ಯಾಕಂದ್ರೆ ನಾನು ಮಹಿಳೆಯರ ಬಗ್ಗೆ ಕಮೆಂಟ್ ಮಾಡಲ್ಲ.
ಇತ್ತೀಚೆಗೆ ನಿಮ್ ಆನಿವರ್ಸರಿ ವಿಡಿಯೋ ವೈರಲ್ ಆಗಿತ್ತು. ಅದ್ರಲ್ಲಿ ದೊಡ್ಡ ದೊಡ್ಡ ಹೋಟೆಲ್, ಗ್ರ್ಯಾಂಡ್ ಸೆಲೆಬ್ರೇಷನ್ ಮತ್ತೆ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ ಅಂತ ತೋರ್ಸಿದ್ರು. ಈ ವಿಷಯ ನಿಜನಾ? ನಾನು ಯಾವಾಗ ಹೇಳಿದೆ ನಾನು ಬಡವ ಅಂತ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಆದ್ರೆ ಯಾವಾಗ ವಿಡಿಯೋ ವೈರಲ್ ಆಗಿತ್ತೋ ಯಾವ್ದ್ರ ಬಗ್ಗೆ ಅವ್ರು ಹೇಳ್ತಿದಾರೋ ಅದರ ನಂತರ ಇದನ್ನ ಕೂಡ ಹೇಳಲಾಯ್ತು. ಯಾಕಂದ್ರೆ ಎಲ್ಲಾ ಸೆಕ್ಯೂರಿಟಿ ಗುಲ್ಮಾರ್ಗ್ನಲ್ಲಿ, ಪೆಹಲ್ಗಾಮ್ನಲ್ಲಿ ನಿಮಗ್ ಕೊಟ್ಟಿದ್ರು, ಅಲ್ಲಿ ಯಾರು ವಿಐಪಿಗಳಿದ್ರು ಅವ್ರಿಗೆ ಕೊಟ್ಟಿದ್ರು ಅಂತ. ಹಾಗಾಗಿ ಪೆಹಲ್ಗಾಮ್ನಲ್ಲಿ ಸೆಕ್ಯೂರಿಟಿ ತಲುಪೋದಿಕ್ಕಾಗ್ಲಿಲ್ಲ, ಅಲ್ಲಿ ದಾಳಿ ಆಯ್ತು. ಈಗ ಕಾಶ್ಮೀರದ ಡೆಮೋಗ್ರಫಿ ಒಂದ್ ವೇಳೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ, ಅಥವಾ ಜಿಯೋಗ್ರಫಿ ಗೊತ್ತಿಲ್ಲ ಅಂದ್ರೆ ನಾನೇನ್ ಮಾಡೋಕ್ಕಾಗತ್ತೆ? ಪಹಲ್ಗಾಮ್ ಮತ್ತೆ ಗುಲ್ಮಾರ್ಗ್ ನಡುವಿನ ದೂರ ಕನಿಷ್ಠ ಪಕ್ಷ 3 ಗಂಟೆ ಇದೆ. ಒಂದ್ ವೇಳೆ ಯಾರಾದ್ರೂ ಗುಲ್ಮಾರ್ಗ್ನಿಂದ ಪಹಲ್ಗಾಮ್ ಹೋಗ್ಬೇಕಂದ್ರೆ ಅವ್ರಿಗೆ 3 ಗಂಟೆ ಬೇಕಾಗತ್ತೆ. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಏನಂದ್ರೆ 3 ಗಂಟೆ ದೂರದಲ್ಲಿರೋ ವ್ಯಕ್ತಿ 7 ದಿನಗಳ ಮುಂಚೆ, ಈ ಘಟನೆ 14-15ರದ್ದು, ಈ ಪಹಲ್ಗಾಮ್ನ ಘಟನೆ 22ನೇ ತಾರೀಕಲ್ಲಾಯ್ತು. ಹಾಗಾದ್ರೆ 7 ದಿನಗಳ ಮುಂಚೆ ಏನಿದೆ, ನಾನು ಇಷ್ಟೊಂದು ಸೆಕ್ಯೂರಿಟಿನ ಇಟ್ಕೊಂಡೆ ಯಾಕಂದ್ರೆ ನಾನು 15ನೇ ತಾರೀಕು ಹೊರಟೋಗಿದ್ದೆ. ಹಾಗಾಗಿ ಜನರಿಗೆ ಗೊತ್ತಿಲ್ಲ. ಎರಡನೇದಾಗಿ ಸೆಕ್ಯೂರಿಟಿ ಪ್ರಶ್ನೆಗೆ ಬಂದ್ರೆ, ಅಂದ್ರೆ ನಾನು ನಕ್ಸಲೈಟ್ ಏರಿಯಾದ ಸಂಸದನಾಗಿದ್ದೀನಿ ಮತ್ತು 2009ರಿಂದ ನನಗೆ Y+ ಥ್ರೆಡ್ ಸೆಕ್ಯೂರಿಟಿ ಇದೆ. ಆದ್ರೆ ಇವತ್ತಿನವರೆಗೆ ನಾನು ನನ್ನ ಗಾಡಿನ ನಿಮ್ಮ ಸ್ಟುಡಿಯೋಗೆ ಬರ್ಬೇಕಾದ್ರೂ ನಾನೇ ಓಡಿಸ್ಕೊಂಡ್ಬಂದಿದ್ದೀನಿ. ನಾನು ನನ್ನ ಬಾಡಿಗಾರ್ಡ್ನ ಯಾವತ್ತೂ ಕೂರಿಸಿಲ್ಲ. ಪೊಲೀಸರ ಕೆಲಸ ಏನಂದ್ರೆ ನನಗೆ ಪ್ರೊಟೆಕ್ಷನ್ ಕೊಡೋದು. ಇಷ್ಟ ಇದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ. ಅಕ್ರಾಸ್ ದ ಪಾರ್ಟಿ ಲೈನ್ ಯಾರೆಲ್ಲ ಅಲ್ಲಿ ಬಂದಿದ್ರು, ನನ್ನ ಎಲ್ಲ ಸಂಸದ ಸ್ನೇಹಿತರು ಬಂದಿದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ಕೂಡ ಆ ಥರ ಇರಲಿಲ್ಲ. ಅದು ನಾರ್ಮಲ್ ಯಾವುದಾದ್ರೂ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಪೊಲೀಸ್ ವ್ಯಕ್ತಿ ಆಗಿರ್ಬೋದು. ಎಲ್ಲ ನಮ್ಮ MP ಗಳು ಬಂದಿದ್ರು. ಅಂದ್ರೆ ಅವರ ಸೆಕ್ಯೂರಿಟಿ, ಕೆಲವರದು Z ಇತ್ತು, ಕೆಲವರದು Z+ ಇತ್ತು, ಕೆಲವರದು Y ಇತ್ತು, ಕೆಲವರದು Y+ ಇತ್ತು. ಒಂದ್ ವೇಳೆ ಅವರ ಸೆಕ್ಯೂರಿಟಿ ಆಗಿದ್ರೆ ಜಮ್ಮು ಕಾಶ್ಮೀರ ಸರ್ಕಾರದ ಕೆಲಸ ಅದು. ನಾವೇನಾದ್ರೂ ಸೆಕ್ಯೂರಿಟಿ ಕೇಳಿದ್ವಾ? ನಾನ್ ಸೆಕ್ಯೂರಿಟಿ ತಗೊಳ್ಳೋದೇ ಇಲ್ಲ ಅಂದ್ಮೇಲೆ ನನಗೆ ಸೆಕ್ಯೂರಿಟಿಯಿಂದ ನಿಮ್ಗೆ ಏನು ಭಯ ಆಗಲ್ವಾ? ಯಾವ ವಿಷಯಕ್ಕೆ ಭಯ? ನನ್ನ ನೋಡಿ ಜನ ಭಯ ಪಡ್ತಾರೆ, ನಾನು ಯಾರಿಗೆ? ಇನ್ನೊಂದು ಬ್ರೇಕ್ ಮತ್ತು ಬ್ರೇಕ್ ಆದ್ಮೇಲೆ ಆಪ್ಕೆ ಅದಾಲತ್ನಲ್ಲಿ ನಿಶಿಕಾಂತ್ ದುಬೆ ಮೇಲೆ ಆರೋಪಗಳು ಮತ್ತೆ ಪ್ರಶ್ನೆಗಳ ಇನ್ನೊಂದು ಸುತ್ತು. ನೀವ್ ಹೇಳಿದ್ರಿ ನಿನ್ನನ್ನ ನೀನು ದೊಡ್ಡ ಬಾಸ್ ಅಂತ ಅನ್ಕೊಂಡಿದ್ಯಾ? ಬಿಹಾರ್ UPಗೆ ಬಾ, ನಿನಗೆ ಚಚ್ಚಿ ಹೊಡಿತೀವಿ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಅತ್ಯಂತ ಚರ್ಚೆಯಲ್ಲಿರುವ ಮೆಂಬರ್ ಆಫ್ ಪಾರ್ಲಿಮೆಂಟ್ ನಿಶಿಕಾಂತ್ ದುಬೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿ ಲೀಡರ್ ನಿಶಿಕಾಂತ್ ದುಬೆ ಮೇಲೆ ಇರುವ ಆರೋಪ. ಇವರು ಬೆದರಿಕೆ ಹಾಕೋ ಹೇಳಿಕೆಗಳನ್ನ ಕೊಡ್ತಾರೆ. ನೋಡಿ, ಎಲ್ರಿಗಿಂತ ಜಾಸ್ತಿ ಪ್ರಚೋದನೆ ಮಾಡೋ, ಬೆದರಿಕೆ ಹಾಕೋ ಹೇಳಿಕೆ ಏನ್ ನೀವು ಕೊಟ್ಟಿದ್ರೋ ಅದನ್ನ ಯಾವಾಗ ನೀವು ರಾಜ್ ಠಾಕ್ರೆಗೆ ಹೇಳಿದ್ರಿ? ನಿನ್ನನ್ನ ನೀನು ದೊಡ್ಡ ಬಾಸ್ ಅಂತ ಅನ್ಕೊಂಡಿದ್ಯಾ? ಬಿಹಾರ್ UPಗೆ ಬಾ, ನಿನಗೆ ಚಚ್ಚಿ ಹೊಡಿತೀವಿ ಅಂತ. ನೋಡಿ, ಜಗಳ ಏನು ಅಂದ್ರೆ ರಜಜ್ಜಿ, ಜಗಳ ಇದು ಏನಂದ್ರೆ ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶ್, ಬಂಗಾಳದ ಜನರು ಮುಂಬೈಗೆ ಹೋಗ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಮತ್ತೆ ಮಹಾರಾಷ್ಟ್ರ ಜನರಿಗೆ ಅನ್ಸುತ್ತೆ, ವಿಶೇಷವಾಗಿ ಮುಂಬೈನ ಜನರಿಗೆ ಅನ್ಸುತ್ತೆ, ಇದು ನಮ್ಮ ಪಾಲು ಏನಿದೆ ಕಿತ್ಕೋತಿದ್ದಾರೆ, ಮತ್ತೆ ಬಿಹಾರಿಗಳು ಏನಿದ್ದಾರೆ ವಶಪಡಿಸ್ಕೋತಿದ್ದಾರೆ. ಮತ್ ನಾವು ಈ ದೇಶದಲ್ಲಿ ತುಂಬಾ ಜಾಸ್ತಿ ಟ್ಯಾಕ್ಸ್ ಪೇ ಮಾಡ್ತೀವಿ. ಒಂದ್ ವೇಳೆ ಮುಂಬೈ ಇಲ್ಲ ಅಂದ್ರೆ, ಮಹಾರಾಷ್ಟ್ರ ಇಲ್ಲ ಅಂದ್ರೆ ಬಹುಶಃ ಈ ದೇಶ ನಡ್ಸೋಕ್ಕಾಗಲ್ಲ. ಇದೇ ಇಷ್ಟು ವರ್ಷಗಳಿಂದ ಇದೇ ಪ್ರತಿಭಟನೆ. ಈಗ ನಾನು ಹೇಳೋದೇನಂದ್ರೆ, ಒಂದು ವೇಳೆ ಬಿಹಾರ್, ಜಾರ್ಖಂಡ್ ಇಲ್ಲ ಅಂದ್ರೆ, ಮಧ್ಯಪ್ರದೇಶ ಇಲ್ಲ ಅಂದ್ರೆ, ಛತ್ತೀಸ್ಗಢ ಇಲ್ಲ ಅಂದ್ರೆ ಮುಂಬೈ ಏನ್ ಮಾಡುತ್ತೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಟ್ಯಾಕ್ಸ್ ಕೊಡುತ್ತೆ. ಇಡೀ ದೇಶದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗುತ್ತೆ, ಟ್ಯಾಕ್ಸ್ ಕೊಡುತ್ತೆ. LIC ಕೊಡುತ್ತೆ, SEBI ಕೊಡುತ್ತೆ, NSE ಕೊಡುತ್ತೆ. ಟಾಟಾದು ಅಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಒಂದ್ ವೇಳೆ ಜಾರ್ಖಂಡ್ ಇಲ್ಲ ಅಂದಿದ್ರೆ ಟಾಟಾ ಇರ್ತಿರ್ಲಿಲ್ಲ, ಅಂದ್ರೆ ಟಾಟಾ ಕೂಡ ಟಾಟಾ ಆಗ್ತಿರ್ಲಿಲ್ಲ. ಒಂದ್ ವೇಳೆ ಹಿಂಡಾಲ್ಕೋ ಇಲ್ಲ ಅಂದಿದ್ರೆ, ಒಂದ್ ವೇಳೆ ಪಲಾಮು ಮತ್ತೆ ಛತ್ರ ಇಲ್ಲ ಅಂದಿದ್ರೆ ಅವ್ರಿಗೆ ಏನು ಈ ಬಾಕ್ಸೈಟ್ ಮೈನ್ ಸಿಗ್ತಿರ್ಲಿಲ್ಲ. ಬಿರ್ಲಾ ಇಲ್ಲ ಅಂದಿದ್ರೆ, ದಾಲ್ಮಿಯಾ ಇಲ್ಲ ಅಂದಿದ್ರೆ, ನೀವು ಇದನ್ ಹೇಳಿ ಇಷ್ಟೊಂದು ಕಲ್ಲಿದ್ಲಿದೆ. ಈ ದೇಶದ 40-45% ಮೈನ್ಸ್ ಮತ್ತು ಮಿನರಲ್ಸ್ ಕೇವಲ ಜಾರ್ಖಂಡ್ ಹತ್ರ ಮಾತ್ರ ಇದೆ. ಮತ್ತೆ ಮೊದಲು ಬಿಹಾರ್ ಹತ್ರ ಇತ್ತು. ಅಂದ್ರೆ ಯಾವಾಗ ನಾವೆಲ್ಲ ಯುನೈಟೆಡ್ ಆಗಿದ್ವೋ ಆಗ ನಾವು ರಾಜ ಆಗಿದ್ದೀವಿ ಕಣ್ರಿ. ನನ್ನ ದುರ್ಗತಿ ಏನಂದ್ರೆ, ಸ್ಥಿತಿ ಏನಂದ್ರೆ, ನಮ್ಮಲ್ಲಿ ಈ ಕ್ಲೈಮೇಟ್ ನಮಗೆ ಸೂಟ್ ಆಗಲ್ಲ. ಅದಕ್ಕೋಸ್ಕರ ಎಲ್ಲ ಜನರು ತಮ್ಮ ಹೆಡ್ ಕ್ವಾರ್ಟರ್ನ ಅಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತಿದಕ್ಕೋಸ್ಕರ ಆ ಟ್ಯಾಕ್ಸ್ನ ಆಧಾರದ ಮೇಲೆ ನೀವು ನಿಮ್ಮನ್ನ ರಾಜ ಅಂತ ಅನ್ಕೊಂಡಿದ್ದೀರಾ. ಹಾಗಾಗಿ ಯಾವಾಗ ರಾಜ ಅನ್ಕೊಂಡಿದ್ದೀರೋ, ಯಾರು ನಿಜವಾದ ಬಡವರೋ, ಯಾರು ನಿಜವಾದ ರಾಜರೋ, ಹೇಗೆ ಈ ಪ್ರಜಾಪ್ರಭುತ್ವದಲ್ಲಿ
ಜನತೆ ಏನಿದ್ದಾರೆ ಅವರು ರಾಜರು, ಅವರು ವೋಟ್ ಹಾಕ್ತಾರೆ, ಆಗ ನಾವು ಚುನಾವಣೆ ಗೆದ್ದು ಬರ್ತೀವಿ. ಗಾಂಧಿ ಕುಟುಂಬ, ನೆಹರು ಕುಟುಂಬ ಏನಿದ್ದಾರೆ ಅವರು ರಾಜರಲ್ಲ. ಹೋರಾಟ ಆಗ್ತಿರೋದು ಇದೇ ವಿಷಯಕ್ಕಲ್ವಾ? ಹೋರಾಟ ಇರೋದು ಗಾಂಧಿ ನೆಹರು ಕುಟುಂಬದ ಜೊತೆ. ಅದೇ ವಿಷಯನ ನಾನು ರಾಜ್ ಠಾಕ್ರೆ ಹೇಳ್ದೆ. ಒಂದ್ ವೇಳೆ ಅವ್ರಿಗೆ ಅರ್ಥ ಆದ್ರೆ ಆಯ್ತು, ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ. ಇಲ್ಲ, ಅವ್ರು ಹೇಳಿದ್ರು ಮುಂಬೈಗೆ ಬಾ, ಮುಳುಗ್ಸಿ ಹೊಡಿತೀವಿ ಅಂತ. ನಾನು 4 ಸಲ ಮುಂಬೈಗೆ ಹೋದೆ. ಅದಾದ್ಮೇಲೆ ನಾನು 4 ಸಲ ಮುಂಬೈಗೆ ಹೋದೆ. ಮತ್ ನಾನು NCP ನಾಯಕರನ್ನೇ ಭೇಟಿಯಾದೆ. ಆದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಬೆದರಿಕೆ ಹಾಕ್ತೀರಾ. ನೀವು ಸುಪ್ರೀಂ ಕೋರ್ಟ್ನ ಬಗ್ಗೆ ಏನ್ ಹೇಳಿದ್ದೀರಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಬಗ್ಗೆ ಏನ್ ಹೇಳಿದ್ದೀರಾ, ಅದನ್ನ ಕೇಳಿಸ್ಕೊಳ್ಳಿ. ದೇಶದಲ್ಲಿ ಅಂತರ್ಯುದ್ಧಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಮತ್ತು ಧಾರ್ಮಿಕ ಯುದ್ಧ ಪ್ರಚೋದನೆಗೆ ಸುಪ್ರೀಂ ಕೋರ್ಟ್ ಕಾರಣ ಆಗಿದೆ ಅಂತ. ತಪ್ಪೇನ್ ಹೇಳಿದ್ದೀನಿ? ಈ ದೇಶದಲ್ಲಿ 2 ಕಾನೂನು ಹೇಗಿರೋಕ್ ಸಾಧ್ಯ? ತೀಸ್ತಾ ಸೆಟಲ್ವಾಡ್ಗೆ ಬೇಲ್ ಸಿಗೋದಕ್ಕೆ, ಅಥವಾ ಯೂನಸ್ ಪಠಾಣ್ಗೆ ಬೇಲ್ ಸಿಗೋದಕ್ಕೆ, ಅಥವಾ ದಾವೂದ್ ಇಬ್ರಾಹಿಂನ ಕಡೆಯವನಿಗೆ ಬೇಲ್ ಸಿಗೋದಕ್ಕೆ ಸುಪ್ರೀಂ ಕೋರ್ಟ್ 12 ಗಂಟೆ 1 ಗಂಟೆಗೆ ತೆಗಿತಾರೆ. ಪಾರ್ಲಿಮೆಂಟ್ ವಕ್ ಕಾನೂನ್ನ ಪಾಸ್ ಮಾಡ್ತು. ಮತ್ ನೀವು ಇದ್ರ ಮೇಲೆ ವಿಚಾರಣೆ ಶುರು ಮಾಡ್ತಿದ್ದೀರಾ? ಆರ್ಟಿಕಲ್ 368 ಪಾರ್ಲಿಮೆಂಟ್ದು ಇದನ್ ಹೇಳುತ್ತೆ ಏನಂದ್ರೆ, ಸಂವಿಧಾನದಲ್ಲಿ ಯಾವುದೇ ರೀತಿಯ ತಿದ್ದುಪಡಿ ಮಾಡುವ ಅಧಿಕಾರ ಕೇವಲ ಸಂಸತ್ತಿಗೆ ಮಾತ್ರ ಇದೆ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ 368 ನಮಗೆ ಆ ಶಕ್ತಿಯನ್ನ ಕೊಡುತ್ತೆ. ಸುಪ್ರೀಂ ಕೋರ್ಟ್ನ, ಹೈಕೋರ್ಟ್ನ ಕೆಲಸ ಆ ಕಾನೂನಿನ ವ್ಯಾಖ್ಯಾನ ಮಾಡೋದು. ಇದು ಬೇರೆ ಕಾನೂನಾಗೋಗುತ್ತೆ. ನೀವು ನೋಡಿದ್ರಿ, ನಾವು IT ಆಕ್ಟ್ ಮಾಡಿದ್ವಿ. ಇವತ್ತು ಇಲ್ಲಿ ಎಷ್ಟು ಜನ ಹುಡುಗಿಯರಿದ್ದಾರೋ ತುಂಬಾ ಜಾಸ್ತಿ. 66A ಮುಗಿದೋಯ್ತು. ನೀವ್ ಹೇಳ್ತೀರಾ ಏನಂದ್ರೆ, ನನಗೆ ಮಾತಾಡೋ ಸ್ವಾತಂತ್ರ್ಯ ಇದೆ ಅಂತ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ನಾವು ಮಾಡಿದ ಕಾನೂನನ್ನ ರದ್ದು ಮಾಡ್ತು ಅಂತ. ತುಂಬಾ ಜಾಸ್ತಿ ತೊಂದರೆ ಅನುಭವಿಸ್ತಿರೋದು ಯಾರು? ಮಹಿಳೆಯರು, ಮಕ್ಕಳು, ಗ್ರಾಮೀಣ ಭಾಗದ ಜನರು. ಯಾರು ಡಿಫೆಂಡ್ ಮಾಡ್ಕೊಳಕ್ಕಾಗಲ್ವೋ ಅವರು. ನಮ್ಮ ತರಹದ ವ್ಯಕ್ತಿಗಳ ಮೇಲೆ ಯಾವ ಪ್ರಭಾವನೂ ಆಗಲ್ಲ. ನಮ್ಮ ಹತ್ರ ಭಾರತ ಸರ್ಕಾರದ ಕಾನೂನಿದೆ. 1 ನಿಮಿಷದಲ್ಲಿ ನಮ್ಮ ವಿರುದ್ಧ ಏನಾದ್ರೂ ಫೇಸ್ಬುಕ್ನಲ್ಲಿ, ಎಕ್ಸ್ನಲ್ಲಿ ಏನಾದ್ರೂ ವಿಷಯ ಬಂದ್ರೆ ಅದು ತಕ್ಷಣ ಫ್ಯಾಕ್ಟ್ ಚೆಕಿಂಗ್ಗೆ ಬರುತ್ತೆ, ಮತ್ತೆ ರದ್ದಾಗಿ ಹೋಗುತ್ತೆ, ಹೋಗುತ್ತೆ. ಆದ್ರೆ ಈ ಮಕ್ಕಳ ಕಥೆ ಏನು? ಇವ್ರ ಕತೆ ಏನು? ಆದ್ರಿಂದ ಸುಪ್ರೀಂ ಕೋರ್ಟ್ ಒಂದ್ ವೇಳೆ ಅದರ ನಂತರ ಹೋದ್ರೆ ಆಗ ವಕ್ನ ಕತೆ ಏನಾಯ್ತು? ಏನಂದ್ರೆ ಮಾಲ್ದಾ ಮತ್ತು ಮುರ್ಷಿದಾಬಾದ್ನಿಂದ ಮುಸಲ್ಮಾನರು ಎಷ್ಟು ಆತಂಕ ಸೃಷ್ಟಿ ಮಾಡಿದ್ರು ಅಂದ್ರೆ, ಇಲ್ಲಿ ನನ್ ಕಾನ್ಸ್ಟಿಟ್ಯೂನ್ಸಿಗೆ 4-5 ಸಾವಿರ ಜನ ಓಡ್ ಬಂದ್ರು. ಏನಂದ್ರೆ ಎಲ್ಲ ಹಿಂದೂಗಳನ್ನ ಓಡಿಸ್ತಾರಂತೆ ಅಂತ. ಅವ್ರಿಗೆ ಹಗಲು ರಾತ್ರಿ ನಾನು ಊಟ ಕೊಡ್ಬೇಕಾಗಿತ್ತು. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಏನಂದ್ರೆ ಒಬ್ಬ ಸಂಸದ ಎಷ್ಟು ದಿನದವರೆಗೂ ಯಾರಿಗೆ ಊಟ ಕೊಡಕ್ಕಾಗತ್ತೆ? ಹಾಗಾಗಿ ನಾನು ಈ ವಿಷಯನ ಅವ್ರಿಗೆ ಹೇಳೋ ಪ್ರಯತ್ನ ಮಾಡಿದೆ. ಒಂದ್ ವೇಳೆ ನಾನು ತಪ್ಪಾಗಿ ಹೇಳಿದ್ರೆ 6 ಪೇಜ್ನ ಜಡ್ಜ್ಮೆಂಟ್ ಕೊಟ್ರು ನನ್ನ ಬಗ್ಗೆ. 6 ಪೇಜ್ ಖರ್ಚು ಮಾಡಿದ್ರು. ಆದ್ರೆ ಇದನ್ ಹೇಳಕ್ಕಾಗ್ಲಿಲ್ಲ, ಏನಂದ್ರೆ ನಾನು ಅವ್ರಿಗೆ ಯಾವ ತಪ್ಪು ಪದ ಬಳಸಿದೆ ಅಂತ. ನನ್ ಮೇಲೆ ಯಾವ ಕೇಸು ಶುರು ಆಗ್ಲಿಲ್ಲ. ಮತ್ ನಾನು ಇವತ್ತಿಗೂ ನನ್ನ ಮಾತಿಗೆ ಬದ್ಧನಾಗಿದ್ದೀನಿ. ಏನಂದ್ರೆ ನಾನು ಹೇಳಿದ್ದು ಸರಿಯಾಗೇ ಇದೆ. ಮತ್ತೆ ಜನರಿಗೋಸ್ಕರ ಒಂದ್ ವೇಳೆ ನಾನು ಜೈಲಿಗೆ ಹೋಗ್ಬೇಕು ಅಂದ್ರೂ ನನಗೆ ಯಾವ ಸಮಸ್ಯೆನೂ ಇಲ್ಲ. ಅವ್ರು ಹೇಳಿದ್ದೇನು ಅಂತಂದ್ರೆ, ನ್ಯಾಯಾಲಯಗಳು ಹೂವಿನ ಹಾಗೆ ಮೃದುವಾಗಿರಲ್ಲ. ಇಂಥ ಹಾಸ್ಯಾಸ್ಪದ ಹೇಳಿಕೆಗಳ ಮುಂದೆ ಬಾಡ್ ಹೋಗೋದಕ್ಕೆ. ಈ ಪಾರ್ಲಿಮೆಂಟ್ ಕೂಡ ಏನಿದೆ, ಅದು ಹೂವಲ್ಲ. ನಾವು ಕಾನೂನು ಮಾಡಿದೀವಿ. ಆ ಕಾನೂನಿನ ವ್ಯಾಖ್ಯಾನ ಮಾಡೋದು ನಿಮ್ಮ ಕೆಲಸ. ಒಂದ್ ವೇಳೆ ಮಾಡ್ತೀರಾ ಅಂದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಸಂವಿಧಾನ ಏನಿದೆ ಅದು ಅನುಮತಿ ಕೊಡುತ್ತೆ, ಮತ್ತು ಸಂವಿಧಾನದಲ್ಲಿ ಎಷ್ಟು ವಿನಾಯಿತಿ ಇದೆಯೋ ಅಷ್ಟನ್ನ ನಾವು ಮಾತಾಡ್ತಾನೆ ಇರ್ತೀವಿ. ಎಷ್ಟು ವ್ಯಕ್ತಿಗಳಿದ್ರು ಈ ಪಾರ್ಲಿಮೆಂಟರಿನಲ್ಲಿ. ಜೈರಾಮ್ ರಮೇಶ್ ಹೇಳಿದ್ರು ಏನಂದ್ರೆ, ಇದು ಬೇಕಂತಾನೆ ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ನ ಗುರಿ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಮೇಲೆ ಸರ್ಕಾರ ಪ್ರೆಷರ್ ಹಾಕೋದಕ್ಕೆ ಪ್ರಯತ್ನ ಪಡ್ತಿದೆ. 100 ಇಲಿ ತಿಂದ್ಬಿಟ್ಟು ಬೆಕ್ಕು ಹಜ್ಜಿಗೋಯ್ತಂತೆ ಅನ್ನೋ ಹಾಗೆ ಪೂರ್ತಿಯಾಗಿ ಹೈಕೋರ್ಟ್ನ ಜಡ್ಜ್ಮೆಂಟ್ನ ಆಧಾರದ ಮೇಲೆ ಎಮರ್ಜೆನ್ಸಿ ಜಾರಿಗೆ ಬಂತು. ರಜತ್ಜಿ, ನೀವು ಕೂಡ ಜೈಲಿಗೆ ಹೋಗಿದ್ರಿ 75ರಿಂದ 77ರವರೆಗೆ. ಸ್ವರ್ಣ ಸಿಂಗ್ ಅವರ ಕಮಿಟಿಯ ರಿಪೋರ್ಟ್ ಮಾಡಿ ಅರ್ಧಕ್ಕಿಂತ ಜಾಸ್ತಿ ಸಂವಿಧಾನದ ಆರ್ಟಿಕಲ್ ರದ್ದು ಮಾಡಿದ್ರು. ರಾಷ್ಟ್ರಪತಿಗಳ ಅಧಿಕಾರವನ್ನು ರದ್ದು ಮಾಡಿದ್ರು. 16 ಜಡ್ಜ್ಗಳನ್ನ ಬೈಪಾಸ್ ಮಾಡಿ ಚಂದ್ರಚೂಡ್ ಅವರನ್ನ ಚೀಫ್ ಜಸ್ಟಿಸ್ ಮಾಡಿದ್ರು. ಜಸ್ಟಿಸ್ HR ಖನ್ನಾ ಅವರ ರಾಜೀನಾಮೆ ಆಯಿತು. ಈ ಕಾಂಗ್ರೆಸ್ನಿಂದ ನನಗೇನ್ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ? ನ್ಯಾಯಾಂಗದ ಮೇಲೆ ನಮ್ಮ ಪಾರ್ಟಿಗೆ ನಂಬಿಕೆ ಇದೆ, ಮತ್ತೆ ನ್ಯಾಯಾಂಗ ಏನ್ ಹೇಳುತ್ತೋ ನಾವು ಅದನ್ನ ಮಾಡ್ತೀವಿ. ಕಾಂಗ್ರೆಸ್ನ ಮಾತೇನಿದೆ ಅದನ್ನ ನಾನು ಕೇಳಲ್ಲ, ಜನರು ಕೂಡ ಕೇಳಿಸ್ಕೋಬೇಕಾಗಿಲ್ಲ. ಇವತ್ತು ಈ ಇಂಪ್ರೆಷನ್ ಹೋಗುತ್ತೆ ಏನಂದ್ರೆ, ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ಗೂ ಬೆದರಿಕೆ ಹಾಕ್ತಾರೆ ಅಂತ. ಇಲ್ಲ, ಬೆದರಿಕೆ ನಾನು ನನ್ನ ಮಾತುಗಳನ್ನ ಸರಿಯಾದ ದೃಷ್ಟಿಕೋನದಲ್ಲಿ ಹೇಳಿದೆ. ಸುಪ್ರೀಂ ಕೋರ್ಟ್ಗೆ ಯಾರು ಬೆದರಿಕೆ ಹಾಕೋಕ್ ಸಾಧ್ಯ? ನ್ಯಾಯಾಂಗದ ಮೇಲಂತೂ ಎಲ್ರಿಗೂ ನಂಬಿಕೆ ಇದೆ. ನಾನು ಕೇವಲ ಇಷ್ಟ ಹೇಳಿದ್ದು ಏನಂದ್ರೆ, ಭಾರತದ ಸಂವಿಧಾನ ಒಂದ್ ವೇಳೆ ಯಾವ್ದಾದ್ರೂ ಕಾನೂನು ಮಾಡಿದ್ರೆ ಆಗ ಅದನ್ನ ಗೌರವಿಸಿ. 377 ಅವರೇ ರದ್ದು ಮಾಡಿದ್ರು. 66A ಅವರೇ ರದ್ದು ಮಾಡಿದ್ರು. ಪ್ರತಿದಿನ NGT ಆಗ್ತಿವೆ. ನೀವು ನೋಡ್ತಿದ್ದೀರಾ, ನಿಮ್ಗೆ ಯಾವ ಸಂವಿಧಾನ ಅಧಿಕಾರ ಕೊಟ್ಟಿದೆ ಏನಂದ್ರೆ NGT ಒಂದು ಆಗ್ಬೇಕು ಅಂತ? ಅದಕ್ಕೋಸ್ಕರ ನೀವ್ ಹೇಳಿದ್ರ ಸುಪ್ರೀಂ ಕೋರ್ಟ್ ಕಾನೂನು ಮಾಡಿದ್ರೆ ಸಂಸತ್ತನ್ನ ಬಂದ್ ಮಾಡ್ಬಿಡ್ಬೇಕು ಅಂತ? ಎಸ್. ಮತ್ ನಾನು ಇವತ್ತಿಗೂ ಆ ಮಾತಿನ ಮೇಲಿದ್ದೀನಿ. ಕಾನೂನು ಮಾಡೋ ಕೆಲಸ ಕೇವಲ ಪಾರ್ಲಿಮೆಂಟ್ನದ್ದು ಮಾತ್ರ. ಸುಪ್ರೀಂ ಕೋರ್ಟ್ನ ಕೆಲಸ ಅದನ್ನ ಕೇವಲ ಎಕ್ಸ್ಪ್ಲೇನ್ ಮಾಡೋದು. ಏನಂದ್ರೆ, ಕಾನೂನಲ್ಲಿ ಏನ್ ಬರ್ದಿದ್ದಾರೆ ಅಂತ ಅದನ್ನ ಅವ್ರಿಗೆ ಹೇಳ್ಬೇಕು. ಸುಪ್ರೀಂ ಕೋರ್ಟ್ನ ಕೆಲಸ ಯಾವ್ದಾದ್ರು ಕಾನೂನು ನೋಡಿ, ನಿಮ್ಗೋಸ್ಕರ ಅವ್ರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಜನಗಳಲ್ಲಿ ಕೋಮು ದ್ವೇಷವನ್ನ ಹರಡುವಂತ ಯಾವುದೇ ಪ್ರಯತ್ನವನ್ನ
ಹೇಟ್ ಸ್ಪೀಚನ್ನ ಕಬ್ಬಿಣದ ಕೈಗಳಿಂದ ಎದುರಿಸ್ತೇವೆ. ಹಾಗಾದ್ರೆ ಕೇಸ್ ಮಾಡ್ಬೋದಿತ್ತು ಅಲ್ವಾ? ಇಷ್ಟು ಬರೆದು ಯಾಕೆ ಬಿಟ್ಬಿಟ್ರು? ಇದಕ್ಕಿಂತನೂ ಮುಂದೆ ಹೋಗ್ಬೇಕಿತ್ತು ಅಲ್ವಾ? 8 ಪೇಜ್ನ ಜಡ್ಜ್ಮೆಂಟ್ ಒಂದ್ ವೇಳೆ ಹಾಳು ಮಾಡಿದ್ರೆ ನೀವು ನನ್ನ ಮೇಲೆ ಅಂದ್ರೆ ಹಾಗಿದ್ರೆ ಹೇಳ್ಬೇಕಿತ್ತು ಅಲ್ವಾ ಏನಂದ್ರೆ ನಿಶಿಕಾಂತ್ ದುಬೆ ಮೇಲೆ ಡಿಫಮೇಷನ್ ಹಾಕಿ, ನಿಶಿಕಾಂತ್ ದುಬೆ ಮೇಲೆ FIR ಹಾಕಿ, ನಿಶಿಕಾಂತ್ ದುಬೆ ಅವರನ್ನ ಜೈಲಿಗೆ ಕಳಿಸಿ ಅಂತ. ಈಗ ನಿಮ್ಮದೇ ಪಾರ್ಟಿಯ ನಾಯಕ ರಾಜೀವ್ ಪ್ರತಾಪ್ ರೂಢಿ ಅವರು ಹೇಳ್ತಾರೆ ನಿಶಿಕಾಂತ್ ತಮ್ಮ ಸರ್ಕಾರ ನಡೆಸ್ತಾರೆ ಮತ್ತೆ ಅಮಿತ್ ಶಾ ಅವರ ಹೆಸರನ್ನ ಉಪಯೋಗಿಸ್ತಾರೆ ಅಂತ. ರಾಜೀವ್ ಪ್ರತಾಪ್ ರೂಢಿಜಿ ನಮ್ಮ ಹಳೆಯ ಸ್ನೇಹಿತರು. ಮತ್ತೆ 1990ರಲ್ಲಿ ಅವರು ಮೊದಲನೇ ಸಲ MLA ಆಗಿದ್ರು. 5-6 ಸಲ ಏನು MP ಕೂಡ ಆಗಿದ್ದಾರೆ. ಅಂದ್ರೆ ಯಾವಾಗ ಅವರು ಈ ಮಾತು ಹೇಳಿದ್ರು ಏನಂದ್ರೆ ನಾನು ನನ್ನ ಅಧಿಕಾರ ನಡೆಸ್ತೀನಿ ಅಂತ, ಆಗ ನನಗಿಂತ ಜಾಸ್ತಿ ಯಾರೂ ಹೆಮ್ಮೆ ಪಡ್ಲಿಲ್ಲ. ಒಂದ್ ವೇಳೆ ಅವ್ರು ಹೇಳ್ತಿದ್ದಾರೆ, ಅವರು ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ಏನಿರುತ್ತೆ ಏನಂದ್ರೆ ನಾನು ನಡೆಸ್ತಿದ್ದೀನಿ ಅಧಿಕಾರ ಅಂತ. ಅಂದ್ರೆ ನೀವ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ಯಾರಾದ್ರೂ ಒಂದ್ ವೇಳೆ ಸರ್ಟಿಫಿಕೇಟ್ ಕೊಟ್ರೆ ಎರಡನೇ ಪ್ರಶ್ನೆ ಏನಂದ್ರೆ ನಾನು ಮೋದಿಜಿ ಮತ್ತೆ ಅಮಿತ್ ಶಾಜಿ ಅವರ ಬಗ್ಗೆ ಇದನ್ನ ಹೇಳಬಲ್ಲೆ. ಏನಂದ್ರೆ ಅವ್ರಿಗೇನಿದೆಯಲ್ಲ, ಯಾವಾಗ ಟ್ರಂಪ್ ತೊಂದರೆ ಕೊಡಕ್ಕೆ ಆಗ್ಲಿಲ್ಲ, ಇಡೀ ಪ್ರಪಂಚ ತೊಂದರೆ ಕೊಡಕ್ಕೆ ಆಗ್ಲಿಲ್ಲ, ಆಗ ಅವ್ರಿಗೆ ಅನ್ಸುತ್ತಾ ಏನಂದ್ರೆ ನಿಶಿಕಾಂತ್ ದುಬೆ ಅವರನ್ನ ನಡೆಸ್ತಾ ಇದ್ದಾರೆ ಅಂತ. ಇದು ಇಡೀ ಪ್ರಪಂಚಕ್ಕೆ ಗೊತ್ತು. ಇದಕ್ಕಿಂತ ಜಾಸ್ತಿ ಮೂರ್ಖತನದ ಸ್ಟೇಟ್ಮೆಂಟ್ ನಿಮಗೆ ಅನ್ಸ್ಬೋದು ಏನಂದ್ರೆ ರೂಢಿಜಿ ಅವರದ್ದು ಏನಾದ್ರೂ ಬಂದಿರ್ಬೋದು ಅಂತ. ರೂಢಿಜಿ ಅವರ 2 ಮಾತುಗಳಿಂದ ನಾನು ಖುಷಿಯಾಗಿದ್ದೀನಿ. ಒಂದು, ನಾನು ನಡೆಸ್ತೀನಿ ಅನ್ನೋದು, ಮತ್ತು 2ನೇ ಮಾತು ಏನಂದ್ರೆ ಲೀಡರ್ಶಿಪ್ಗೆ ಇದು ಅನಿಸ್ತು ಏನಂದ್ರೆ ಇವನು ಯಾರ ಮೇಲಾದ್ರೂ ಸುಳ್ಳಾರೋಪ ಮಾಡ್ತಾನೆ ಅಂತ. ಆದ್ರೆ ಈ ಜಗಳ ಯಾವಾಗಾಗಿತ್ತು ಅಂದ್ರೆ ಯಾವಾಗ ಕಾನ್ಸ್ಟಿಟ್ಯೂಷನ್ ಕ್ಲಬ್ನ ಚುನಾವಣೆ ನಡೀತಿತ್ತು, ನೀವು ನಿಮ್ಮ ಅಭ್ಯರ್ಥಿಯನ್ನ ನಿಲ್ಸಿದ್ರಿ ತಮ್ಮದೇ ಪಾರ್ಟಿ ನಾಯಕನ ವಿರುದ್ಧ. ಕಾನ್ಸ್ಟಿಟ್ಯೂಷನ್ ಕ್ಲಬ್ನ ಚುನಾವಣೆ ಏನಿದೆ ಅದರಲ್ಲಂತೂ ಅತಿ ದೊಡ್ಡ ಖುಷಿ ನನಗಾಗಿದ್ದು ಏನಂದ್ರೆ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಕಮಲ್ನಾಥ್ ಜಿ ಮತ್ತು ಸುಶೀಲ್ ಶಿಂದೆ ಅವರನ್ನ ನಾನು ವೋಟ್ ಮಾಡೋ ಕರೆಸ್ದೆ. ನೀವು ಒಪ್ಕೋತೀರಾ ಇದು ನನ್ನ ಗೆಲುವು ಅಂತ? ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ನ ಚುನಾವಣೆಯನ್ನ ಯಾರು ಸೀರಿಯಸ್ಲಿ ತಗೋತಾ ಇರಲಿಲ್ಲ. 2ನೇ ವಿಷಯ ಏನು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಹಾಳಾಗುತ್ತೆ ಅನ್ನೋ ಭಯದಿಂದ ಪ್ರಾಮಾಣಿಕತೆಯಾಗಿ ಮಾತಾಡಲ್ವಾ? ರೂಢಿ ನನ್ನ ಸ್ನೇಹಿತರಾಗಿದ್ರು. ಇವತ್ಗೂ ನಾನು ಹೇಳ್ತೀನಿ ಏನಂದ್ರೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ MP ಮತ್ತೆ ಎಕ್ಸ್ MPಗಳಿಗೋಸ್ಕರ ಇದೆ. ಅಲ್ಲಿ ದಿಲ್ಲಿ ಪೊಲೀಸ್ನವರು, ಅಲ್ಲಿ ಬ್ಯೂರೋಕ್ರಾಟ್, ಅಲ್ಲಿ ಬಿಸ್ನೆಸ್ ಮ್ಯಾನ್, ಅವರಿಗೂ ಎಂಟ್ರಿ ಇದೆ. ನಾಳೆ ಮತ್ತೆ ನನಗೆ ಅವಕಾಶ ಸಿಗುತ್ತೆ. ಹಾಗಾದ್ರೆ ಮತ್ತೆ ನಾನು ರೂಢಿಯವರ ವಿರುದ್ಧ ಯಾವ್ದಾದ್ರೂ ಕ್ಯಾಂಡಿಡೇಟ್ ನಿಲ್ಲಿಸ್ತೀನಿ. ಈ ಹೋರಾಟ ಮುಂದುವರಿಯುತ್ತೆ. ಮತ್ತೆ ನಿಮ್ಮ ಕ್ಯಾಂಡಿಡೇಟ್ ಅನ್ನ ಸೋಲ್ಸೋದಕ್ಕೆ ಸೋನಿಯಾ ಗಾಂಧಿ ಕೂಡ ಬರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬರ್ತಾರೆ. ಇದೇ ತಾನೇ ಅತಿ ದೊಡ್ಡ ವಿಜಯ. ಏನಂದ್ರೆ ಗಾಂಧಿ ನೆಹರು ಕುಟುಂಬ ಎಷ್ಟು ನನ್ನನ್ನ ಪ್ರೀತಿ ಮಾಡುತ್ತೆ ಅಂತ. ಇದಕ್ಕಿಂತ ದೊಡ್ಡ ಉದಾಹರಣೆ ಏನಿರೋಕ್ ಸಾಧ್ಯ? ಮತ್ತೆ ಎಲ್ರಿಗಿಂತ ಜಾಸ್ತಿ ನಿಮ್ಮನ್ನ ಜಾರ್ಖಂಡ್ನ ಮುಖ್ಯಮಂತ್ರಿ ಪ್ರೀತಿಸ್ತಾರೆ. ಯಾಕಂದ್ರೆ ಅವರನ್ನ ನೀವು ಹೆದರಿಸ್ತೀರಾ, ನಿಮ್ಮನ್ನ ಯಾವಾಗ ಬೇಕಾದ್ರೂ ವಜಾ ಮಾಡ್ತೀನಿ ಅಂತ. ಇಲ್ಲ, ಜೈಲಿಗೆ ಹೋಗಿದ್ರಲ್ಲ, ಬಹುಶಃ ಮತ್ತೆ ಜೈಲಿಗೆ ಹೋಗ್ಬೋದು. ಹೇಮಂತ್ ಸೊರೇನ್ ಬಗ್ಗೆ ನೀವು ಹೇಳ್ತೀರಾ ಇವರು ಜಾರ್ಖಂಡ್ನ ಇಸ್ಲಾಮಿಕ್ ಸ್ಟೇಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ, ಬಿಳಿ ಟೋಪಿ ಅಂದ್ರೆ ತುಂಬಾ ಪ್ರೀತಿ ಇವ್ರಿಗೆ ಅಂತ. ಇಡೀ ದೇಶಾದ್ಯಂತ ಮುಸಲ್ಮಾನರು 4% ಜಾಸ್ತಿ ಆದ್ರು. ಆದ್ರೆ ಎಲ್ಲಿ ವಲಸೆ ಇದೆಯೋ, ಪಲಾಯನ ಇದೆಯೋ, ಯಾವುದೇ ಉದ್ಯೋಗ ವ್ಯಾಪಾರ ಇಲ್ವೋ, ಆಸ್ಪತ್ರೆ ಇಲ್ವೋ, ಅಲ್ಲಿಗೆ ಯಾಕೆ ಮುಸಲ್ಮಾನರು ವಾಸ ಮಾಡಕ್ ಹೋಗ್ತಾರೆ? ಎಲ್ಲ ಬಾಂಗ್ಲಾದೇಶಿ ಮುಸಲ್ಮಾನರು ಬಂದ್ರು, ಅವರೆಲ್ಲ ವೋಟರ್ ಆಗಿದ್ದಾರೆ. ಹಾಗಾದ್ರೆ ಏನು ವಿರೋಧ ಮಾಡಬಾರ್ದ? ಆದಿವಾಸಿಗಳಿಗೋಸ್ಕರ ಯಾರು ಧ್ವನಿ ಎತ್ತಾರೆ? ನಾವ್ ಯಾವಾಗ್ಲೂ ಪಾರ್ಲಿಮೆಂಟ್ನಲ್ಲಿ ದಲಿತರು, ಹಿಂದುಳಿದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಏನಿವ್ರು ಕೇವಲ ಪದೇ ಹೇಳೋದಷ್ಟೇನ? ಕೇವಲ ಇದೊಂದು ಘೋಷಣೆನಾ? ಅಲ್ಲಿನ ಸಂಸದ ಆಗಿರೋದ್ರಿಂದ ನಾನು ಇನ್ನೇನ್ ಮಾಡ್ಬೇಕಿತ್ತು? ಇಲ್ಲಿ ಕೂತಿರೋ ಎಷ್ಟು ಆ ಥರದ ವ್ಯಕ್ತಿಗಳಿದ್ದಾರೆ. ಅವರು ಹೇಮಂತ್ ಸೊರೇನ್ ತರದ ನಾಯಕರನ್ನ ವಿರೋಧ ಮಾಡ್ಬೇಕಾ ಅಥವಾ ಮಾಡಬಾರ್ದ ಅನ್ನೋದನ್ನ ನಾನು ಇವ್ರಿಗೆ ಬಿಟ್ಬಿಡ್ತೀನಿ. ಮತ್ತೆ ಅದಕ್ಕೋಸ್ಕರ ನಾನು ವಿರೋಧ ಮಾಡ್ತಾನೆ ಇರ್ತೀನಿ. ಮತ್ತೆ ವಿರೋಧದ ಮಿತಿಯಲ್ಲಿ ಅವ್ರಿಗೆ ಎಷ್ಟು ತಾಕತ್ತಿದೆಯೋ ಅದನ್ನ ಅವರು ಬಳಸ್ಕೊಂಡು ಕೇಸ್ ಹಾಕ್ತಾನೆ ಇರ್ತಾರೆ. ನಾನು ವಿರೋಧ ಮಾಡ್ತಾನೆ ಇರ್ತೀನಿ. ಒಂದಿನ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತೆ ಹೇಮಂತ್ ಸೊರೇನ್ನ ಅಧಿಕಾರನೂ ಕಿತ್ತಾಕ್ತೀನಿ. ಆದ್ರೆ ಜಾರ್ಖಂಡ್ನ ಜನರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಜಾರ್ಖಂಡ್ನ ಜನರು ಹೇಳಿದ್ದಾರೆ ಏನಂದ್ರೆ ಜಾರ್ಖಂಡ್ಗೋಸ್ಕರ ಏನೇನ್ ಆಗ್ಬೇಕಿತ್ತೋ, ರಾಂಚಿಗೋಸ್ಕರ ಏಮ್ಸಿತ್ತು ನೀವು ನಿಮ್ಮ ಕ್ಷೇತ್ರಕ್ಕೆ ಮಾಡಿಸ್ಕೊಂಡ್ರಿ. ಏರ್ಪೋರ್ಟ್ ಆಗ್ಬೇಕಿತ್ತು, ಅದನ್ನ ಕೂಡ ನೀವು ನಿಮ್ಮ ಕ್ಷೇತ್ರಕ್ಕೆ ಮಾಡಿಸ್ಕೊಂಡ್ರಿ ಧನ್ಬಾದ್ಗೆ ಬದಲಾಗಿ. ನಮ್ ಜನರಿಗೋಸ್ಕರ ಏನಾದ್ರೂ ಹೋರಾಟ ಮಾಡೋದು ಕೆಟ್ಟ ವಿಷಯನ ಹೇಳಿ ನೀವೇ? ನಾವು ಯಾವಾಗ್ಲೂ ಹೇಳ್ತೀವಿ, ನಮ್ಮ ಜನರಿಗೋಸ್ಕರ ಗೊಡ್ಡ ಒಂದ್ ವೇಳೆ ಇರ್ಲಿಲ್ಲ ಅಂದಿದ್ರೆ ನಾನು ಸಂಸದ ಆಗ್ತಿರ್ಲಿಲ್ಲ. ಮತ್ತೆ ಎಲ್ಲ ವಿಷಯಗಳು MP ಆಗಿದ್ದಾರೆ, ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾರೆ, ಗಾಂಧಿ ಕುಟುಂಬದ ಬಗ್ಗೆ ಎಲ್ಲ ತಾಕತ್ತು ಕೇವಲ ಅದನ್ನ ಗೊಡ್ಡಾದ ಜನರು ಕೊಡ್ತಾರೆ. ನಾನ್ ಯಾವಾಗ ಚುನಾವಣೆ ನಿಲ್ಸೋಕ್ ಹೋದ್ನೋ ಆಗ ಗೊಡ್ಡಾದಲ್ಲಿ ಎಕ್ಸ್ರೇ ಮಷಿನ್ ಇರಲಿಲ್ಲ, MRIನ ಮಷಿನ್ ಇರಲಿಲ್ಲ. ಇವತ್ತಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ.
ಮತ್ತೆ 2 ಕೆಲಸ ನಾನೇನು ಮಾಡಿದ್ನೋ ಅದು ನಮಗೋಸ್ಕರ ತುಂಬಾ ಐತಿಹಾಸಿಕವಾಗಿದೆ. ಮತ್ತದನ್ನ ನಾನು ವೈಯಕ್ತಿಕವಾಗಿ ಮಾಡಿದೆ. ನಾನು ನಿಮಗೆ ಹೇಳ್ತೀನಿ. ತುಂಬಾ ಕಮ್ಮಿ ಜನರಿಗೆ ಗೊತ್ತಿದೆ. ಏನಂದ್ರೆ, ನನಗೊಬ್ಳು ಸಣ್ಣ ತಂಗಿ ಇದ್ಲು. 93-94ನಲ್ಲಿ ಅವಳು ಚಿಕಿತ್ಸೆ ಇಲ್ಲದೆ ತೀರ್ಕೊಂಡ್ಲು. ಯಾಕಂದ್ರೆ ಡಾಕ್ಟರ್ ಇರಲಿಲ್ಲ. ಮತ್ತು ನಾನು ಅವತ್ತೇ ನಿರ್ಧಾರ ಮಾಡಿದೆ. ಏನಂದ್ರೆ, ಯಾವಾಗಲಾದರೂ ನನಗೆ ಅವಕಾಶ ಸಿಕ್ಕಾಗ ನಾನು ನನ್ನ ಕ್ಷೇತ್ರದ ಜನರಿಗೆ, ನನ್ನ ಭಾಗದ ಜನರಿಗೆ ಆರೋಗ್ಯದ ಸೌಲಭ್ಯ ಕೊಡ್ತೀನಿ. ಮತ್ತು ನನಗೆ ಹೆಮ್ಮೆ ಇದೆ. ಯಾವಾಗ ಪ್ರಧಾನಮಂತ್ರಿಜಿ ಹೋಗಿದ್ರು 2022ರಲ್ಲಿ, ಆಗ ನಾನು ವೇದಿಕೆಯಲ್ಲಿ ಇದೇ ಮಾತು ಹೇಳಿದ್ದೆ. ಯಾವ ಕಾಲೇಜ್ ಮೈದಾನದಲ್ಲಿ ನೀವಿದ್ದಿರೋ, ದೇವಗರ್ ಕಾಲೇಜ್ನ ಮೈದಾನದಲ್ಲಿ ಇಲ್ಲೇ ನನ್ನ ತಂಗಿ ಓದ್ತಿದ್ಲು. ಮತ್ತೆ ದುರ್ಗಾ ಪೂಜೆಯ ರಜೆ ಆದಮೇಲೆ ಮತ್ತೆ ಅವಳು ಕಾಲೇಜ್ಗೆ ಬರಲೇ ಇಲ್ಲ. ಚಿಕಿತ್ಸೆ ಸಿಗಲಿಲ್ಲ, ಡಾಕ್ಟರ್ ಸಿಗಲಿಲ್ಲ. ಇವತ್ತು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಾನು ಮಾಡಿದೆ. ನಾನು ನನ್ನ ತಂಗಿಯನ್ನು ಉಳಿಸೋಕ್ಕಾಗಲಿಲ್ಲ. ಆದರೆ 100 ತಂಗಿಯರನ್ನಂತೂ ನಾನು ಪ್ರತಿದಿನ ಉಳಿಸ್ತಾ ಇದ್ದೀನಿ. ಇದು ನನಗೆ ದೊಡ್ಡ ವಿಷಯ ಆಗಿದೆ. ನಿಶಿಕಾಂತ್ ಜಿ, ನಾವು ನಿಮ್ಮನ್ನ ಎಲ್ಲಾ ರೀತಿ ಪ್ರಶ್ನೆಗಳನ್ನ ಕೇಳಿದ್ವಿ. ಪರ್ಸನಲ್ ಕೂಡ, ಪೊಲಿಟಿಕಲ್ ಕೂಡ, ಮತ್ತೆ ಕೆಲವು ಕಷ್ಟದ ಪ್ರಶ್ನೆಗಳು ಕೂಡ. ಆದ್ರೆ ನೀವು ಯಾವುದೇ ಪ್ರಶ್ನೆಗಳಿಂದ ನುಣುಚ್ಕೊಳ್ಳೋ ಪ್ರಯತ್ನ ಪಡಲಿಲ್ಲ. ನೇರವಾಗಿ ಉತ್ತರ ಕೊಡ್ರಿ. ನಾವೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಆದ್ಮೇಲೆ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಿಟೈರ್ಡ್ ಲೆಫ್ಟಿನೆಂಟ್ ಜನರಲ್ ಸತೀಶ್ ದುವಾ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆಯ ಮೇಲೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸಿದ್ವಿ ಅತ್ಯಂತ ಕಾಂಟ್ರವರ್ಷಿಯಲ್ MP ನಿಶಿಕಾಂತ್ ದುಬೆ ಅವರ ಮೇಲೆ. ನಾವು ಅವರನ್ನ ಅವರ ಪರ್ಸನಲ್ ಲೈಫ್ನ ಬಗ್ಗೆ, ಅವರ ಪೊಲಿಟಿಕಲ್ ಲೈಫ್ನ ಬಗ್ಗೆ, ಅವರ ಕಾಂಟ್ರವರ್ಸೀಸ್ನ ಬಗ್ಗೆ, ಅವರ ಮೇಲೆ ಜನರ ಆರೋಪಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳಿದ್ವಿ. ಈಗ ಸಮಯ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಿಟೈರ್ಡ್ ಲೆಫ್ಟಿನೆಂಟ್ ಜನರಲ್ ಸತೀಶ್ ದುವಾ ಅವರ ತೀರ್ಪಿಗೆ. ನಿಶಿಕಾಂತ್ ದುಬೇಜಿ, ಇತ್ತೀಚಿನ ಘಟನೆಗಳಿಂದ ನಾವು ನೋಡಿದ್ದೀವಿ. ಏನಂದ್ರೆ, ನೀವು ಯಾವಾಗಲೂ ಡಾಕ್ಯುಮೆಂಟ್ಸ್ ನ ಬೇಸ್ ಮೇಲೆ ಅಥೆಂಟಿಕ್ ಪ್ರಶ್ನೆಗಳನ್ನು ಎತ್ತಿದ್ರಿ, ಸ್ಟೇಟ್ಮೆಂಟ್ಸ್ ಕೊಟ್ರಿ. ಅದು CIAನ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಇಂಡಿಯಾ ಚೈನಾದ ಅಗ್ರಿಮೆಂಟ್ಸ್ನ ವಿಷಯ ಆಗಿರ್ಬೋದು. ಇದು ಒಂದು ಒಳ್ಳೆ ವಿಷಯನೇ. ಸಂಸತ್ತಲ್ಲಿ ಯಾವಾಗಲೂ ಸ್ಟೇಟ್ಮೆಂಟ್ಸ್, ಚರ್ಚೆ ಅಥೆಂಟಿಕ್ ಆಗಿರಬೇಕು. ಇನ್ನು ಆ ಪುಸ್ತಕ ಮತ್ತು ಜನರಲ್ ನರವಣೆ ಬಗ್ಗೆ ನಾನು ರಿಲೇಟ್ ಮಾಡ್ಕೊಳ್ಬಲ್ಲೆ. ನಾನೇ ಬರೆದಿರೋವಂಥ ಪುಸ್ತಕ ಪೆಂಗ್ವಿನ್ ಇಂಡಿಯಾಯಿಂದ ಪಬ್ಲಿಷ್ ಆಗಿದೆ ಮತ್ತು ರಕ್ಷಣಾ ಸಚಿವಾಲಯ ಅದಕ್ಕೆ ಒಪ್ಪಿಗೆ ಕೊಡ್ತು. ಈ ಪುಸ್ತಕ ಜನರಲ್ ನವರಾಣೆ ಅವರಿಂದ, ರಕ್ಷಣಾ ಸಚಿವಾಲಯದಿಂದ ಒಪ್ಪಿಗೆ ಸಿಕ್ಕಿಲ್ಲ, ಅದಕ್ಕೆ ಇದು ಪಬ್ಲಿಷ್ ಆಗಿಲ್ಲ. ಅದ್ರ ಬಗ್ಗೆ ಟೀಕೆ ಮಾಡೋದು ಸರಿಯಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಸರಿಯಲ್ಲ. ಪಾರ್ಲಿಮೆಂಟ್ನ ಘನತೆಗಾಗಿ ನೀವು 100% ಅಟೆಂಡೆನ್ಸ್ ಬಗ್ಗೆ ಮಾತಾಡಿದ್ರಿ. ನೀವು ಹೇಳಿದ್ರಿ ಪಾರ್ಲಿಮೆಂಟಲ್ಲಿ ಯಾವ ಉಡುಗೆ ಇರಬೇಕು ಅಂತ, ಅದ್ರ ಬಗ್ಗೆ ಮಾತಾಡಿದ್ರಿ. ಹಾಗಾಗಿ ಈ ಅದಾಲತ್ ನಿಮ್ಮ ಮೂಲಕ ಪಾರ್ಲಿಮೆಂಟ್ಗೆ ಒಂದು ಸಂದೇಶ ಕಳಿಸೋಕೆ ಇಷ್ಟಪಡುತ್ತೆ. ನಿಮ್ಮ ಕಲೀಗ್ಸ್ಗೆ ನೀವೇ ಹೇಳಿ, ಏನಂದರೆ ನೀವೆಲ್ಲರೂ ಜನಪ್ರತಿನಿಧಿಗಳು, ಮತ್ತು ನೀವು ಜನರ ಪ್ರತಿನಿಧಿಗಳು ಆಗಿರೋದ್ರಿಂದ ಪಾರ್ಲಿಮೆಂಟ್ಗೆ ಈ ಒಂದು ಡ್ಯೂಟಿ ಇದೆ. ಏನಂದರೆ, ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿ, ಜನರ ದೇಶದ ಹಿತದೃಷ್ಟಿಲಿರೋವಂಥದ್ದು. ಅದು ಬಿಟ್ಟು ಪೊಲಿಟಿಕಲ್ ತಂತ್ರಗಳನ್ನು ಮಾಡೋದಲ್ಲ. ಹೇಗೆ ಪಾರ್ಲಿಮೆಂಟ್ನ ಡಿಸ್ಕಷನ್ಗಳನ್ನು ಬ್ಲಾಕ್ ಮಾಡೋದು, ಪಾರ್ಲಿಮೆಂಟ್ನ ಕೆಲಸಗಳನ್ನ ತಡೆಯೋದು ಹೇಗೆ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಪಾರ್ಲಿಮೆಂಟ್ ತನ್ನ ವಿಚಾರಣೆನ, ತನ್ನ ಡಿಸ್ಕಷನ್ಸ್ ದೇಶದ ಹಿತದ ಬಗ್ಗೆ ಚೆನ್ನಾಗಿ ಪೂರ್ತಿ ಮಾಡಲಿ ಅಂತ. ಜೈ ಹಿಂದ್. ಇದೇ ನಿರೀಕ್ಷೆಯೊಂದಿಗೆ, ಇದೇ ನಂಬಿಕೆಯೊಂದಿಗೆ, ಏನಂದ್ರೆ ನಿಶಿಕಾಂತ್ ದುಬೆ ಇದೇ ರೀತಿ ಪಾರ್ಲಿಮೆಂಟಲ್ಲಿ ಧೈರ್ಯದಿಂದ ತಮ್ಮ ಮಾತುಗಳನ್ನ ಹೇಳ್ತಾನೆ ಇರಲಿ, ಭಯ ಪಡದೆ ತಮ್ಮ ವಿರೋಧಿಗಳಿಗೆ ಅವರ ಪಾಠ ಕಲಿಸ್ತಾನೆ ಇರಲಿ. ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ನಿಮ್ಮನ್ನ ಭೇಟಿಯಾಗ್ತೀವಿ ಒಬ್ಬ ಹೊಸ ವ್ಯಕ್ತಿಯ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ.